ಹಿಮಾಲಯ ಅಲ್ಲಿ ಹಿಮ ನದಿಗಳಿಂದ ಬರುವಂತ ನೀರಿಂದ ಹರಿಯುವಂತ ನೀರನ್ನ ನಾವು ಹಿಮಾಲಯನ್ ನದಿಗಳು ಅಂತ ಕರೀತೇವೆ. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿರುವಂತಹ ಹಿಮ ಕರಗಿದಾಗ ಅಲ್ಲಿಂದ ಬರುವಂತ ನೀರಿಗೆ ನಾವು ಹಿಮ ನದಿ ಅಂತ ಕರಿತೀವಿ, ಅಥವಾ ಗ್ಲೇಷಿಯಲ್ ರಿವರ್ಸ್ ಅಂತ ಕರಿತೀವಿ. ಆ ಗ್ಲೇಷಿಯಲ್ ರಿವರ್ಸ್ ಯಾವುದು ಅಂದ್ರೆ ಇಂಡಸ್, ಬ್ರಹ್ಮಪುತ್ರ, ಗಂಗಾ, ಯಮುನಾ, ಕರೆಕ್ಟಾ? ಇದರ ಉಪನದಿಗಳೆಲ್ಲ ಹಿಮಾಲಯದಿಂದ ಬರೋದಲ್ಲ, ಅವೆಲ್ಲ ಹಿಮಾಲಯನ್ ನದಿಗಳು ಸ್ನೇಹಿತರೆ. ಅದೇ ನಮ್ಮ ಪೆನಿನ್ಸುಲರ್ ಭಾಗದಲ್ಲಿ ಇದೆ ನೋಡಿ. ಈ ಪೆನಿನ್ಸುಲರ್ ಪ್ರಸ್ಥಭೂಮಿ ಪ್ರದೇಶ ಏನಿದೆ, ನಾನು ಅದನ್ನ ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ. ಹಿಮಾಲಯನ್ ನದಿಗಳು ಮತ್ತು ಇದೆಲ್ಲ ಇಲ್ಲಿಂದ ಹಿಮಾಲಯದಿಂದ ಹುಟ್ಟಿ ಬರುವಂತ ನದಿಗಳೆಲ್ಲ ಹಿಮಾಲಯನ್ ನದಿಗಳು. ಹಿಮಾಲಯದಲ್ಲಿ ಹುಟ್ಟಿ ಅಲ್ಲಿಂದ ಹರಿಯುವಂತ ನದಿಗಳು. ಹಾಗೆ ಪೆನಿನ್ಸುಲರ್ ಭಾಗದಲ್ಲಿ ಹರಿಯುವ ನದಿಗಳು ನೋಡಿ, ಇಲ್ಲಿ ಪೆನಿನ್ಸುಲರ್ ಪ್ರದೇಶದಲ್ಲಿ ಹುಟ್ಟಿ ಹರಿಯುವಂತ ನದಿಗಳನ್ನ ನಾವು ಪೆನಿನ್ಸುಲರ್ ರಿವರ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಅದನ್ನ ನಾವು ಇವತ್ತು ತಿಳಿಯೋಣ ಸ್ನೇಹಿತರೆ. ತಾವೆಲ್ಲರೂ ಇಲ್ಲಿ ಗಮನಿಸಿ, ಯಾವ ರೀತಿ ಬೆಟ್ಟಗುಡ್ಡ ಪ್ರದೇಶಗಳಿಂದ ನದಿ ಹುಟ್ಟಿ ಈ ರೀತಿ ಇಳಿಜಾರಲ್ಲಿ ಬರ್ತಾ ಇದೆ ಅಂತ ಹೇಳಿ ತಾವೆಲ್ಲರೂ ಇದನ್ನ ನೋಡಿದ್ದೀರಾ. ಸೊ ನದಿಗಳಂದ್ರೆ ಏನು ಅಂತ ನಾನು ನೆನ್ನೆ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಅದನ್ನ ಮತ್ತೆ ಇನ್ನೊಮ್ಮೆ ತಾವು ಇಲ್ಲಿ ನೋಡಿ. ಚಿಕ್ಕ ಚಿಕ್ಕ ನದಿಗಳನ್ನು ನಾವು ರಿವ್ಲೆಟ್ಸ್ ಅಥವಾ ಸ್ಟ್ರೀಮ್ ಅಥವಾ ತೊರೆಗಳು ಅಂತ ಹೇಳಿ ಕರಿತೇವೆ. ನದಿಗಳು ಉಗಮ ಸ್ಥಳಗಳನ್ನು ಐದರ್ ಗ್ಲೇಷಿಯರ್ ಆಗಿರ್ಬೋದು, ಹಿಮ ನದಿ ಆಗಿರ್ಬೋದು, ಇಲ್ಲಾಂದ್ರೆ ಸ್ಪ್ರಿಂಗ್ ಚಿಲುಮೆಗಳಾಗಿರ್ಬೋದು. ಅದನ್ನು ಸಹ ನಾವು ಇಲ್ಲಿ ನೋಡಿದ್ವಿ. ನಾನು ಇನ್ನೊಂದು ವಿಷಯ ಹೇಳಿದ್ದೆ, ನದಿಗಳು ನಮ್ಮ ದೇಶ ಅಥವಾ ಜಗತ್ತಿನ ಜೀವರೇಖೆಗಳು ಅಂತ. ಯಾಕೆಂದ್ರೆ ಇವತ್ತಿನ ದಿವಸ ನಮಗೆ ಕುಡಿಯೋ ನೀರಾಗಿರ್ಬೋದು, ಕ್ಲೀನಿಂಗ್ ವಾಷಿಂಗ್ ಪರ್ಪಸ್ ನೀರಾಗಿರ್ಬೋದು, ಎಲ್ಲದಕ್ಕೂ ನೀರು, ಜಲಸಾರಿಗೆ, ವಿದ್ಯುತ್ ಶಕ್ತಿ, ಈ ರೀತಿ ಎಲ್ಲಾ ಕೃಷಿ ಎಲ್ಲ ನೀರು ಸಿಗ್ತಾ ಇರೋದೇ ನಮಗೆ ನದಿಗಳಿಂದ ಸ್ನೇಹಿತರೆ. ಸೊ ಗ್ಲೇಷಿಯರ್ ಅಂದ್ರೆ ಹೆಂಗಿರುತ್ತೆ ನೋಡಿ, ಇದನ್ನು ಗಮನಿಸಿ. ಗ್ಲೇಷಿಯರ್ ಗಮನಿಸಿ ಎಲ್ಲರೂ. ಹಿಮ ಕರಗಿ ಅಲ್ಲಿಂದ ಬರುವಂತ ನದಿಗಳು, ಇದೆಲ್ಲ ಹಿಮ ನದಿ ಬೆಟ್ಟಗಳ ಮೇಲೆ ಇರೋದು, ಅದು ಕರಗಿ ಬರ್ತಾ ಇರೋಂಥದ್ದು ಗ್ಲೇಷಿಯಲ್ ರಿವರ್ಸ್. ಇದು ಇನ್ನೊಂದು ಚೆಲುಮೆ ತೋರಿಸಿದ್ದೆ ನಾನು ನಿಮಗೆ. ಇದು ಕಾವೇರಿ, ತಲಕಾವೇರಿ ನಲ್ಲಿ ಯಾವ ರೀತಿ ನದಿ ಹುಟ್ಟುತ್ತೆ, ನೀರು ಹುಟ್ಟುತ್ತೆ ಅಂತ ನೋಡಿ ಗಮನಿಸಿ. ಭೂಮಿಯೊಳಗೆ ಮಳೆ ಬಿದ್ದು ಭೂಮಿಯೊಳಗೆ ನೀರು ಸಂಗ್ರಹ ಆಗುತ್ತೆ, ಆ ನೀರು ಹೊರಗಡೆ ಬರೋದನ್ನ ನಾವು ಚೆಲುಮೆ ಅಂತ ಹೇಳಿ ಕರಿತೇವೆ. ಸೊ ಇದೆಲ್ಲ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಇಲ್ಲಿ ಗಮನಿಸಿ. ಈಗ ನೆಕ್ಸ್ಟ್, ಭಾರತದ ನದಿ ವ್ಯವಸ್ಥೆಯನ್ನು ಹಿಮಾಲಯನ್ ನದಿ ಮತ್ತು ಪೆನಿನ್ಸುಲರ್ ನದಿ ಎಂದು ನಾವು ವಿಂಗಡಣೆ ಮಾಡಬಹುದು. ಹಿಮಾಲಯನ್ ನದಿಗಳು ಹಿಮಾಲಯ ಬೆಟ್ಟಗಳಿಂದ ಹುಟ್ಟಿ ಬರುವಂತಹ ನದಿಗಳು. ಅದೇ ರೀತಿ ಪೆನಿನ್ಸುಲರ್ ನದಿಗಳು ಪೆನಿನ್ಸುಲರ್ ಪ್ರದೇಶದಲ್ಲಿ ಹುಟ್ಟಿರುವಂತಹ ನದಿಗಳು. ಹಿಮಾಲಯದಿಂದ ಬರುವಂತಹ ನದಿಗಳೆಲ್ಲ ಏನಾಗುತ್ತೆ, ಸರ್ವಕಾಲಿಕ ನದಿಗಳು ಸ್ನೇಹಿತರೆ. ಪೆರಿನಿಯಲ್ ಅಂತ ಕರಿತೀವಿ ನಾವು. ಪೆರಿನಿಯಲ್ ಅಂದ್ರೆ ಯಾವಾಗಲೂ ನೀರಿರುವಂತಹ ನದಿಗಳು, ವರ್ಷ ಪೂರ್ತಿ. ಸರ್ವಕಾಲಿಕ ಅಂದ್ರೆ ವರ್ಷ ಪೂರ್ತಿ ನೀರಿರುವಂತಹ ನದಿಗಳು. ಅದೇ ಪೆನಿನ್ಸುಲರ್ ನದಿಗಳು ಋತುಮಾನದ ನದಿಗಳು, ಸೀಸನಲ್. ಯಾಕೆಂದ್ರೆ ಮಳೆ ಬಂದಾಗ ಮಾತ್ರ ನಮ್ಗೆ ಇಲ್ಲಿ ನೀರಿರುತ್ತೆ, ಅದನ್ನು ನಾವು ಗಮನಿಸಬೇಕು. ಹಿಮಾಲಯನ್ ನದಿಗಳು ತುಂಬಾ ದೊಡ್ಡ ಜಲನಯನ ಪ್ರದೇಶ ಇರುತ್ತೆ, ಲಾರ್ಜ್ ಬೇಸಿನ್. ತುಂಬಾ ದೊಡ್ಡ ಜಲನಯನ ಪ್ರದೇಶ, ಲಾರ್ಜ್ ರಿವರ್ ಬೇಸಿನ್. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದರ ಜಲನಯನ ಪ್ರದೇಶ ಇರುತ್ತೆ. ಪೆನಿನ್ಸುಲರ್ ನದಿಗಳು, ಪೆನಿನ್ಸುಲರ್ ಪ್ರದೇಶನೇ ಚಿಕ್ಕದಲ್ಲ, ಪೆನಿನ್ಸುಲರ್ ಪ್ರದೇಶನೇ ಚಿಕ್ಕದಲ್ಲ, ಅದರ ಚಿಕ್ಕ ಜಲನಯನ ಪ್ರದೇಶಗಳು, ಸ್ಮಾಲ್ ರಿವರ್ ಬೇಸಿನ್. ಹಂಗೆ ಹಿಮಾಲಯನ್ ನದಿಗಳು ಉದ್ದ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದು ಬೆಟ್ಟಗುಡ್ಡ ಪ್ರದೇಶಗಳಿಂದ ಹುಟ್ಟಿ ಅದರಿಂದ ಇಳಿದು ಮೈದಾನ ಬಂದು ಮೈದಾನದಿಂದ ಸಮುದ್ರ ಸೇರೋಷ್ಟರಲ್ಲಿ ಲಾಂಗ್ ಕೋರ್ಸ್, ಅದರ ಓವರ್ ಆಲ್ ಲೆಂತ್ ತುಂಬಾ ದೊಡ್ಡದಿರುತ್ತೆ, ಲಾಂಗ್ ಕೋರ್ಸ್. ಅದನ್ನೆಲ್ಲ ನಾನು ಒಂದೊಂದಾಗಿ ಇಲ್ಲಿ ಹೇಳ್ತೀನಿ, ತಾವು ಗಮನಿಸಿ. ಈ ಪೆನಿನ್ಸುಲರ್ ರಿವರ್ಸ್ ಚಿಕ್ಕದು, ಸ್ಮಾಲ್ ಕೋರ್ಸ್ ಆರ್ ಶಾರ್ಟ್ ಕೋರ್ಸ್. ಅದರ ಲೆಂತ್ ಏನಿದೆ ಕಮ್ಮಿ ಇರುತ್ತೆ ಪೆನಿನ್ಸುಲರ್ ರಿವರ್ಸ್. ಹಿಮಾಲಯನ್ ನದಿಯಲ್ಲಿ ಯಾವಾಗಲೂ ನೀರಿರೋದ್ರಿಂದ ಅದರಿಂದ ಪ್ರವಾಹನೂ ಹೆಚ್ಚು, ಪ್ರವಾಹ ಮೈದಾನ ಹೆಚ್ಚು ದೊಡ್ಡದಿರುತ್ತೆ. ಕರೆಕ್ಟ್, ಮೆಕ್ಕಲು ಮೈದಾನ ಸಂಚಯನ ಜಾಸ್ತಿ ಇರುತ್ತೆ, ಅಲುವಿಯಲ್ ಮೈದಾನ ಜಾಸ್ತಿ. ಪ್ರವಾಹ ಆಗೋದ್ರಿಂದ ಮೆಕ್ಕಲು ಮಣ್ಣಿನ ಸಂಚಯನ ಜಾಸ್ತಿ, ಅಲುವಿಯಲ್ ಪ್ಲೇನ್ ಜಾಸ್ತಿ ಇರುತ್ತೆ. ಓಕೆ, ಲಾರ್ಜ್ ಅಲುವಿಯಲ್ ಪ್ಲೇನ್. ಅದೇ ಪೆನಿನ್ಸುಲರ್ ನದಿಗಳು ಅಷ್ಟು ಪ್ರವಾಹ ಸಂಭವಿಸಲ್ಲ, ಅದೇ ಜಾಗದಲ್ಲಿ ಹರಿತಾ ಇರೋದ್ರಿಂದ ಅವುಗಳಲ್ಲಿ ಏನಾಗುತ್ತೆ, ಅವುಗಳ ಮೆಕ್ಕಲು ಮೈದಾನ ಚಿಕ್ಕದು, ಸ್ಮಾಲ್ ಅಲುವಿಯಲ್ ಪ್ಲೇನ್. ಕೆಲವು ವ್ಯತ್ಯಾಸಗಳು ಇಲ್ಲಿ ತಿಳ್ಕೊಳ್ಳಿ, ಮುಂದಕ್ಕೂ ಬರುತ್ತೆ, ನಾವು ಅಲ್ಲೂ ವಿಚಾರಿಸೋಣ, ಇದ್ರ ಬಗ್ಗೆ ವಿವರಿಸೋಣ. ಯಾಕೆಂದ್ರೆ ಎಲ್ಲ ಒಂದೇ ಆಗೋದಾಗ ಸ್ವಲ್ಪ ಲೆಂತಿ ಅನ್ಸುತ್ತೆ ಎಲ್ಲರಿಗೂ. ಸೊ ಇನ್ನೂ ನಾವು ನದಿಗಳು ನೋಡೋಕ್ಕಿದೆ, ಆ ಕಾರಣದಿಂದ ನಾವು ಬರೀ ಇಷ್ಟನ್ನೇ ನೀವು ಗಮನಿಸಿ ಈಗ. ಸೊ ಹಂಗೆ ಹಿಮಾಲಯನ್ ನದಿಗಳಲ್ಲಿ ನೀರು ಇರೋದ್ರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ ಹೆಚ್ಚು, ತುಂಬಾ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು. ಹೈಡ್ರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹೈ, ನಾವು ತುಂಬಾ
ನಿಮಿಷ. ಹೈಡ್ರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋ ಶಕ್ತಿ ಜಾಸ್ತಿ. ಅದಕ್ಕೆ ಹಿಮಾಲಯ ನದಿಗಳ ಮೇಲೆಲ್ಲ ನಾವು ಎಷ್ಟೊಂದು ಅಣೆಕಟ್ಟುಗಳನ್ನ ಕಟ್ತಾ ಇರೋಂಥದ್ದು ವೆರಿ ಹೈ ಹೈಡ್ರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅದೇ ದಕ್ಷಿಣ ಭಾರತ ನದಿಗಳಲ್ಲಿ ನೀರಿರಲ್ಲ, ಋತುಮಾನದ ನದಿಗಳು, ಸೊ ಹೈಡ್ರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲೋ. ತಾವು ಇದನ್ನೆಲ್ಲ ಗಮನಿಸಬೇಕು. ಹಂಗೆ ಹಿಮಾಲಯ ನದಿಗಳಲ್ಲಿ ಜಲ ಸಾರಿಗೆ ಸುಲಭ, ಯಾಕೆಂದ್ರೆ ಯಾವಾಗಲೂ ನೀರಿರೋದ್ರಿಂದ ನಾವು ಜಲ ಸಾರಿಗೆ ಮಾಡಬಹುದು. ಪೆನಿನ್ಸುಲರ್ ನದಿಗಳಲ್ಲಿ ನೀರೇ ಇರಲ್ಲ, ಸೊ ಆಸ್ ರಿಸಲ್ಟ್ ಕಡಿಮೆ ಜಲ ಸಾರಿಗೆ, ಒಳನಾಡು ಜಲ ಸಾರಿಗೆ ಕಡಿಮೆ ಅಭಿವೃದ್ಧಿಯಾಗಿದೆ. ಸೊ ಇದನ್ನೆಲ್ಲ ನಾವು ಗಮನಿಸೋಣ ಸ್ನೇಹಿತರೆ. ಸೊ ಹಿಮಾಲಯನ್ ನದಿಗಳು ಮತ್ತು ಪೆನಿನ್ಸುಲರ್ ನದಿಗಳ ಜಲನಯನ ಪ್ರದೇಶಗಳನ್ನ ನೋಡಿ. ಸೊ ಇಲ್ಲಿ ಭಾರತದಲ್ಲಿ ನಮಗೆ ನದಿಗಳು ಎರಡು ದಿಕ್ಕಿಗೆ ಹರಿಯುತ್ತೆ ಸ್ನೇಹಿತರೆ. ಒಂದು ಅರಬ್ಬಿ ಸಮುದ್ರದ ಕಡೆಗೆ, ಇನ್ನೊಂದು ಬಂಗಾಳ ಕೊಲ್ಲಿ ಕಡೆಗೆ. ಅರಬ್ಬಿ ಸಮುದ್ರದ ಕಡೆಗೆ ಹರಿಯುವ ನದಿಗಳನ್ನ ನಾವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ, ಪಶ್ಚಿಮ ಹರಿಯುವ ನದಿಗಳು. ಅದೇ ಬೇ ಆಫ್ ಬೆಂಗಾಲ್ ಕಡೆಗೆ ಹರಿಯುವ ನದಿಗಳನ್ನ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಹೇಳಿ ಕರೀತಾರೆ. ತಾವು ಅದನ್ನಲ್ಲಿ ಗಮನಿಸಿ. ಎಲ್ಲ ಒಂದು ಪ್ರತಿಯೊಂದು ನದಿ ಜಲನಯನ ಪ್ರದೇಶಕ್ಕೆ 1, 2, 3 ಅಂತೇಳಿ ನಾನು ಸಂಖ್ಯೆಗಳನ್ನ ಕೊಟ್ಟಿದ್ದೇನೆ. ಅಂದ್ರೆ ಒಂದು ನದಿಗೆ ಎಲ್ಲೆಲ್ಲಿಂದ ನೀರು ಬಂದು ಸೇರುತ್ತೆ ಅದನ್ನ ಅದರ ಜಲನಯನ ಪ್ರದೇಶ ಅಂತ ಕರೀತೀವಿ. ಅದಷ್ಟು ಪ್ರದೇಶಕ್ಕೆ ಜಲನಯನ ಪ್ರದೇಶ. ಇಲ್ಲಿ ಈ ಪಟ್ಟಿನಲ್ಲಿ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಎಲ್ಲರಿಗೂ ಕಾಣಲಿ ಅಂತ ಹೇಳಿ. ಮೇಲಿಂದ ನೋಡಿ, ಇಲ್ಲಿಂದ 1 ಆ ರೀತಿ, ಹಂಗೆ ಇಲ್ಲಿ ಗಂಗಾ ಭಾಗ, ಹಂಗೆ ಈ ಕಡೆ ನೋಡಿ ಬ್ರಹ್ಮಪುತ್ರ ಭಾಗ, ಈ ಸೈಡ್ ನಾರ್ತ್ ಈಸ್ಟ್ ಈಶಾನ್ಯಕ್ಕೆ, ಹಂಗೆ ಈ ಕಡೆ ಬನ್ನಿ ದಕ್ಷಿಣಕ್ಕೆ. ಆ ಪಟ್ಟಿಗಳೆಲ್ಲ ಸಂಖ್ಯೆಗಳನ್ನ ನೋಡಿ, ಯಾವ್ಯಾವ ಸಂಖ್ಯೆಗಳು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಗಮನಿಸಿ. ಹಂಗೆ ಗಮನಿಸಿ. ಗೋದಾವರಿ, ಕೃಷ್ಣ 3, 4, ಹಂಗೆ ಕಾವೇರಿ ಗಮನಿಸಿ. ಸೊ ಈ ರೀತಿ ನಾವು ಎಲ್ಲ ನದಿಗಳಿಗೂ ಒಂದೊಂದು ಸಂಖ್ಯೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ಜಲನಯನ ಪ್ರದೇಶಕ್ಕೆ ಒಂದೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದೀವಿ. ಅದನ್ನ ಇಲ್ಲಿ ಈ ಪಟ್ಟಿಲಿ ವಿವರಿಸಿದ್ದೀವಿ ನೋಡಿ. ಯಾವ್ಯಾವ ನದಿ ಜಲನಯನ ಪ್ರದೇಶ, ಆ ಸಂಖ್ಯೆ ಯಾವ ನದಿ ಮತ್ತು ಎಷ್ಟು ಚದರ ಕಿಲೋಮೀಟರ್ ಇದೆ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಹೇಳಿ ಇಲ್ಲಿ ಬರ್ತಿದ್ದೀನಿ. ಸೊ ನೋಡಿ, ಪ್ರತಿಯೊಂದು ನದಿಗೂ ಅದರ ಎಷ್ಟು ಚದರ ಕಿಲೋಮೀಟರ್ ಇದೆ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಅದನ್ನು ತಾವು ಇಲ್ಲಿ ಗಮನಿಸಬೇಕು. ಇದನ್ನ ನೆನಪಿಟ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ಬಟ್ ಒಂದ್ಸತಿ ನೋಡೋ ಅವಶ್ಯಕತೆ ಇದೆ. ಓಕೆ, ಸೊ ಇದು ನೋಡಿ, ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರೋ ನದಿ ನಮ್ಮ ಗಂಗಾ ನದಿ. ಅದನ್ನು ಗಮನಿಸಬೇಕು. ಇಲ್ಲಿ ಗಂಗಾ, ಬ್ರಹ್ಮಪುತ್ರ, ಯಮುನಾ ಎಲ್ಲ ಸೇರಿದ್ರೆ ಅತಿ ಹೆಚ್ಚು ಜಲನಯನ ಪ್ರದೇಶ ಇರುವಂತ ನದಿ. ಅದಕ್ಕೆ ಗಂಗಾ ನದಿಯನ್ನು ನಾವು ರಾಷ್ಟ್ರೀಯ ನದಿ ಎಂದು ಕರೆಯುತ್ತೇವೆ, ನ್ಯಾಷನಲ್ ರಿವರ್. ಗೊತ್ತಿಲ್ಲ ಎಲ್ಲರಿಗೂ, ರಾಷ್ಟ್ರೀಯ ನದಿ. ನ್ಯಾಷನಲ್ ರಿವರ್, ನ್ಯಾಷನಲ್ ರಿವರ್ ಎಂದೇಳಿ ಕರಿತೀವಿ. ಓಕೆ, ತಾವು ಇದನ್ನ ಗಮನಿಸಬೇಕು. ಓಕೆ, ಹಂಗೆ ದಕ್ಷಿಣ ಭಾರತ ನದಿಗಳಲ್ಲಿ ನೋಡಿ, ಗೋದಾವರಿ, ಕೃಷ್ಣ, ಗೋದಾವರಿ, ಕಾವೇರಿ ಕಂಪೇರ್ ಮಾಡಿದ್ರೆ ಗೋದಾವರಿ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿದೆ. ಅದಕ್ಕೆ ಇದನ್ನ ದಕ್ಷಿಣ ಗಂಗಾ ಅಂತ ಕರಿತೀವಿ. ದಕ್ಷಿಣ ಗಂಗಾ ಅಂತ ಕರೆಯೋದನ್ನ ಅದನ್ನ ಗೋದಾವರಿ. ಓಕೆ, ದಕ್ಷಿಣ ಗಂಗಾ, ಯಾಕೆಂದ್ರೆ ಗೋದಾವರಿ ನದಿದು ಜಲನಯನ ಪ್ರದೇಶ ಹೆಚ್ಚಿದೆ. ಎಷ್ಟೋ ಪುಸ್ತಕಗಳಲ್ಲಿ ಕಾವೇರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದು ತಪ್ಪು. ದಕ್ಷಿಣ ಭಾರತದಲ್ಲಿ ಗೋದಾವರಿ ಅತಿ ಹೆಚ್ಚು ಜಲನಯನ ಪ್ರದೇಶ ಇರೋದ್ರಿಂದ ದಕ್ಷಿಣ ಗಂಗಾ ಅಂತ ಹೇಳಿ ಕರೆಯೋದು ಗೋದಾವರಿಗೆ. ಓಕೆ, ಅದೇ ರೀತಿ ಇನ್ನೊಂದೆರಡು ನದಿಗಳನ್ನ ನೋಡಿ. ಮಾಹೆ ನದಿ ಗಮನಿಸಿ. ಮಾಹೆ ನದಿ ಏನಿದೆ ಅದು ವಿಂಧ್ಯ ಪ್ರದೇಶದಿಂದ ಹುಟ್ಟಿ ಗುಜರಾತ್ ಕಡೆಗೆ ಹೋಗಿ ಆಮೇಲೆ ಮತ್ತೆ ಗಲ್ಫ್ ಆಫ್ ಕಮತಕ್ಕೆ ಸೇರುತ್ತೆ ಸ್ನೇಹಿತರೆ. 2 ಬಾರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಟ ಸಂಕ್ರಾಂತಿನ 2 ಬಾರಿ ದಾಟುವ ನದಿ ಯಾವುದು? ಮಾಹೆ ನದಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಬರೀತಾ ಇದ್ದೀನಿ ನೋಡಿ, ಕರ್ಕಟ ಸಂಕ್ರಾಂತಿ. ಈಗ ಸೂರ್ಯ ಮಕರ ಸಂಕ್ರಾಂತಿ ಮೇಲೆ ಇದ್ದಾನೆ ಇವತ್ತು, ಕರೆಕ್ಟಾ? ಸಂಕ್ರಾಂತಿ ದಿವಸ ಇವತ್ತು. ಸೊ ಮಕರ ಸಂಕ್ರಾಂತಿ ಇವತ್ತಿನ ದಿವಸ ಸೂರ್ಯ ಉತ್ತರಕ್ಕೆ ಹೋಗ್ತಾನೆ. ಉತ್ತರಕ್ಕೆ ಬಂದು ಜೂನ್ 21ಕ್ಕೆ ಕರ್ಕಟ ಸಂಕ್ರಾಂತಿ ಮೇಲೆ ಬರ್ತಾನೆ. ಸೊ ಮಾಹೆ ನದಿ ಏನಿದೆ ಅದ್ರ ಮೇಲೆ ತಾವು ಇಲ್ಲಿ ಗಮನಿಸಬಹುದು. ಮಾಹೆ ನದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ 2 ಬಾರಿ ದಾಟುತ್ತೆ, ಟ್ವೈಸ್. ನೆನಪಿಟ್ಕೊಳ್ಳಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಬಾರಿ ದಾಟುವ ನದಿ ಮಾಹೆ ನದಿ. ಅದೊಂದು ಸ್ವಲ್ಪ ಗಮನಿಸಬೇಕಿಲ್ಲ. ಇವಾಗ ಪ್ರತಿಯೊಂದು ನದಿಗಳು ನೋಡೋಣ ನಾವು ಒಂದೊಂದಾಗಿ. ನೋಡಿ, ನಾವು ನದಿಗಳನ್ನ 2 ರೀತಿ ವಿಂಗಡಣೆ ಮಾಡ್ಬೋದು. ಓಕೆ, ಒಂದು ಅದರ ಜಲನಯನ ಪ್ರದೇಶ ಎಷ್ಟಿದೆ ಅಂತ. 20,000 ಚದರ ಕಿಲೋಮೀಟರ್ಗಿಂತ ಜಾಸ್ತಿ ಇದ್ರೆ ಅದು ಮೇಜರ್ ರಿವರ್ಸ್, ದೊಡ್ಡ ನದಿಗಳು. 20,000ದಿಂದ 2,000 ಚದರ ಕಿಲೋಮೀಟರ್ ಇದ್ರೆ ಅದು ಮಧ್ಯಂತರ ನದಿಗಳು, ಮೀಡಿಯಂ. 2,000 ಚದರ ಕಿಲೋಮೀಟರ್ಗಿಂತ ಕಡಿಮೆ ಇದ್ರೆ ಅದು ಮೈನರ್ ರಿವರ್, ಪುಟ್ಟ ನದಿಗಳು.
ಸೊ ಭಾರತದಲ್ಲಿ ಈ ರೀತಿನೂ ಸಹ ವಿಂಗಡಣೆ ಮಾಡಬಹುದು ಜಲನಯನ ಪ್ರದೇಶ ತಕ್ಕಂತೆ. ಸೊ ತಾವು ಇದನ್ನ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನು ಕೇಳ್ತಾರೆ. ನೋಡಿ, ನಾವು ಎರಡು ಕಡೆಗೆ ಹರಿಯುತ್ತೆ ಅಂತ ಹೇಳಿದೆ, ಅರಬ್ಬಿ ಸಮುದ್ರದ ಕಡೆಗೆ ಮತ್ತು ಬಂಗಾಳ ಕೊಲ್ಲಿ ಕಡೆಗೆ. ಸೊ ಅರಬ್ಬಿ ಸಮುದ್ರದ ಕಡೆಗೆ ಹರಿಯೋದನ್ನ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ, ಬಂಗಾಳ ಕೊಲ್ಲಿ ಕಡೆಗೆ ಹರಿಯೋದನ್ನ ಪೂರ್ವ ಕರೆಯುವ ನದಿಗಳು ಅಂತ ಕರಿತೀವಿ. ಸೊ ನಮಗೆ ಪೂರ್ವ ಕರೆಯುವ ನದಿಗಳೇ ಜಾಸ್ತಿ, 77% ಅಷ್ಟು ಜಲನಯನ ಪ್ರದೇಶ ಯಾವ ಕಡೆಗಿದೆ, ಬೇ ಆಫ್ ಬೆಂಗಾಲ್ ಕಡೆಗಿದೆ. 23% ಅಷ್ಟು ಜಲನಯನ ಪ್ರದೇಶ ಯಾವ ಕಡೆಗಿದೆ, ಅರಬ್ಬಿ ಸಮುದ್ರ ಕಡೆಗಿದೆ. ಅದನ್ನು ಗಮನಿಸಬೇಕು. ಎಕ್ಸಾಂಪಲ್ ಗೊತ್ತಿದೆ ನಿಮ್ಗೆಲ್ಲರಿಗೂ ಯಾವ ನದಿಗಳು ಯಾವ ಕಡೆ ಹರಿಯುತ್ತೆ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದ್ಸತಿ ಗಮನಿಸಿ, ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಪೆನ್ನರು, ಪೊನ್ನೆಯರು ಮತ್ತು ವೈಗಾ ಇವೆಲ್ಲ ಏನು ಪೂರ್ವ ಕರೆಯುವ ನದಿಗಳು. ಹಂಗೆ ನಮಗೆ ನರ್ಮದಾ, ತಾಪಿ, ಇಂಡಸ್, ಸಬರ್ಮತಿ, ಲೂನಿ, ಮಾಹೆ ಕರೆಕ್ಟಾಗಿ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಹರಿಯೋ ನದಿಗಳೆಲ್ಲ ನಮ್ಗೆ ಗೊತ್ತಿದೆ. ಅದನ್ನೆಲ್ಲ ನೋಡೋಣ ಈಗ. ಅದೆಲ್ಲ ಅರಬ್ಬಿ ಸಮುದ್ರ ಕರೆಯುವ ನದಿಗಳು. ತಮ್ಮೆಲ್ಲರಿಗೂ ಇದರ ವ್ಯತ್ಯಾಸ ಗೊತ್ತಿದೆ ಈಗ. ಸೊ ಇವಾಗ ನೋಡೋಣ ಸ್ನೇಹಿತರೆ, ಒಂದೊಂದಾಗಿ ಈ ಭಾಗಗಳನ್ನ ಗಮನಿಸಿ. ಪಶ್ಚಿಮ ಕರೆಯುವ ನದಿಗಳಿಗೆ ಒಂದು ಬಣ್ಣ ಕೊಟ್ಟಿದ್ದೀನಿ ನಾನು ಇಲ್ಲಿ. ಓಕೆ, ಪೂರ್ವ ಕರೆಯುವ ನದಿಗಳು ಒಂದು ಬಣ್ಣ ಕೊಟ್ಟಿದ್ದೀನಿ, ತಾವು ಗಮನಿಸಬೇಕು ಅದನ್ನ. ಇಲ್ಲಿ ಪಶ್ಚಿಮ ಕರೆಯುವ ನದಿಗಳು, ಪೂರ್ವ ಕರೆಯುವ ನದಿಗಳು. ಸೊ ಭಾರತದಲ್ಲಿ ಪಶ್ಚಿಮ ಕರೆಯುವ ನದಿಗಳು ಮತ್ತು ಪೂರ್ವ ನದಿಗಳು ಎಷ್ಟೆಷ್ಟು ಅಂತ ಹೇಳಿದ್ರೆ 77% ಅಷ್ಟು ಜಲನಯನ ಪ್ರದೇಶ ಈ ಕಡೆಗಿದೆ, ಇನ್ನು 23% ಅಷ್ಟು ಜಲನಯನ ಪ್ರದೇಶ ಈ ಕಡೆಗಿದೆ. ಅದನ್ನ ಹೇಳಿದೆ. ಆ ಎರಡನ್ನು ಸಪರೇಟ್ ಮಾಡುತ್ತಲ್ಲ ರೇಖೆ, ಅದೇ ರಾಷ್ಟ್ರೀಯ ಜಲ ವಿಭಾಜಕ, ನ್ಯಾಷನಲ್ ವಾಟರ್ ಡಿವೈಡ್. ಇಲ್ಲಿಂದ ಶುರುವಾಗುತ್ತೆ, ಮಾನಸ ಸರೋವರದಿಂದ ಶುರುವಾಗುತ್ತೆ. ಇಲ್ಲಿ ಮಾನಸ ಸರೋವರ ಅಂತ ಹೇಳಿ ಒಂದು ಸರೋವರ ಇದೆ ಸ್ನೇಹಿತರೆ ಟಿಬೆಟ್ನಲ್ಲಿ. ಅಲ್ಲಿಂದ ನೋಡಿ ಈ ರೀತಿ ನಮಗೆ ನ್ಯಾಷನಲ್ ವಾಟರ್ ಡಿವೈಡ್ ಶುರು ಆಗುತ್ತೆ. ಅರಾವಲಿ ಬೆಟ್ಟದ ಮೇಲೆ ಬಂದು ಈ ರೀತಿ ನೋಡಿ, ಅರಾವಲಿ ಬೆಟ್ಟದ ಮೇಲೆ ಬಂದು ವಿಂಧ್ಯ ಸತ್ಪುರ ನೋಡಿ, ವಿಂಧ್ಯ ಸತ್ಪುರ ಭಾಗದ ಮೇಲೆ ಹೋಗಿ, ವಿಂಧ್ಯ ಸತ್ಪುರ ಬೆಟ್ಟಗಳ ಮೇಲೆ ಹೋಗಿ ಈ ರೀತಿ ಪಶ್ಚಿಮ ಘಟ್ಟಗಳ ಮೇಲೆ ಹೋಗಿ ಕೊನೆಗೆ ಇಲ್ಲಿ ಕನ್ಯಾಕುಮಾರಿ ಹತ್ರ ಹೋಗುತ್ತೆ. ಇದನ್ನ ನಾವು ರಾಷ್ಟ್ರೀಯ ಜಲ ವಿಭಾಜಕ ಅಂತ ಕರಿತೀವಿ. ಮತ್ತೆ ಹೈಲೈಟ್ ಮಾಡ್ತಾ ಇದ್ದೀವಿ ನೋಡಿ ಆ ಪ್ರದೇಶನ. ಆ ರಾಷ್ಟ್ರೀಯ ಜಲ ವಿಭಾಜಕನ ಹೈಲೈಟ್ ಮಾಡ್ತಾ ಇದ್ದೀನಿ ಈ ತರ. ವಿಂಧ್ಯ ಸತ್ಪುರ ಬೆಟ್ಟಗಳ ಮೇಲೆ ಹೋಗಿ ಹಂಗೆ ಈ ರೀತಿ ಅರಾವಲಿ ಬೆಟ್ಟದ ಮೇಲೆ ಹೋಗಿ ಮಾನಸ ಸರೋವರದವರು ಕೊನೆಗೊಳ್ಳುತ್ತೆ. ಈ ರೇಖೆಯನ್ನು ರಾಷ್ಟ್ರೀಯ ಜಲ ವಿಭಾಜಕ, ನ್ಯಾಷನಲ್ ವಾಟರ್ ಡಿವೈಡ್, ಅಂದ್ರೆ ಪೂರ್ವ ಕರೆಯುವ ನದಿಗಳು ಪಶ್ಚಿಮ ಕರೆಯುವ ನದಿಗಳನ್ನ ಬೇರೆ ಪಡಿಸುವಂತ ರೇಖೆ. ಕೇಳ್ತಾರೆ ಇದನ್ನ. ರಾಷ್ಟ್ರೀಯ ಜಲ ವಿಭಾಜಕ ಎಲ್ಲಿಂದ ಶುರುವಾಗುತ್ತೆ, ಮಾನಸ ಸರೋವರದಿಂದ ಶುರುವಾಗುತ್ತೆ. ಎಲ್ಲಿವರೆಗೂ, ಕನ್ಯಾಕುಮಾರಿವರೆಗೂ. ಯಾವ ಬೆಟ್ಟಗಳ ಮೇಲೆ ಹೋಗುತ್ತೆ, ಅರಾವಲಿ ಬೆಟ್ಟ, ವಿಂಧ್ಯ ಸತ್ಪುರ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟ. ಇಷ್ಟು ನಾವು ಕೇಳ್ಕೊಳ್ಳಿ. ಮಾನಸ ಸರೋವರದಿಂದ ಶುರುವಾಗಿ ಅರಾವಲೀಸ್, ವಿಂಧ್ಯ ಸತ್ಪುರ ಮತ್ತು ವೆಸ್ಟರ್ನ್ ಘಾಟ್ಸ್ ಇಂದ ಕನ್ಯಾಕುಮಾರಿವರೆಗೆ ಕೊನೆಗೊಳ್ಳುತ್ತೆ. ರಾಷ್ಟ್ರೀಯ ಜಲ ವಿಭಾಜಕ. ಇದು UPSC ನಲ್ಲಿ ಕೇಳಂತ ಕ್ವಶನ್. ಯಾವ ಪ್ರಶ್ನೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ತಾವು ಇದನ್ನ ನಾವು ಕಟ್ಕೊಳ್ಳಿ. ಈಗ ಮೊದಲನೇದಾಗಿ ಇಂಡಸ್ ನದಿ ವ್ಯವಸ್ಥೆ ನೋಡೋಣ ಸ್ನೇಹಿತರೆ. ಯಾಕೆಂದ್ರೆ ಆಲ್ರೆಡಿ ನಾವು ಇಂಡಸ್ ನದಿ ಬೇರೆ ಕ್ಲಾಸ್ ನೋಡಿದ್ವಿ. ಬೇಗ ಇದನ್ನ ನೋಡಿ ಹಂಗೆ ದಕ್ಷಿಣ ಭಾರತದ ನದಿ ಕಡೆಗೆ ಹೋಗೋಣ. ಇಂಡಸ್ ನದಿ ಪೆರಿನೆಲ್ ನದಿ, ಸರ್ವಕಾಲಿಕ ನದಿ. 3610 ಕಿಲೋಮೀಟರ್ ಇರುತ್ತೆ. ಅದರ ಕ್ಯಾಚ್ಮೆಂಟ್ ಏರಿಯಾ ನೋಡಿ. ಈ ನಂಬರ್ನ ನಾವು ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಸುಮ್ಮನೆ ನೋಡಿ. ಸೊ ಅದರ ಹುಟ್ಟೋ ಜಾಗ ಎಲ್ಲಿ, ಮೌಂಟ್ ಕೈಲಾಶ್ ಟಿಬೆಟ್ನಲ್ಲಿದೆ. ಅದನ್ನ ಲಯನ್ಸ್ ಮೌತ್ ಅಂತ ಕರೀತಾರೆ, ಅದು ಶೆಂಗೆ ಕಬಾಬ್ ಅಂತ ಹೇಳಿ ಕರೀತಾರೆ. ಕೈಲಾಸ್ ಪರ್ವತದಲ್ಲಿ ಹುಟ್ಟುತ್ತೆ ಇಂಡಸ್. ಅದರ ಉಪನದಿಗಳು, ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳನ್ನ ಗಮನಿಸಿ. ಎಡದಂಡೆ ಉಪನದಿಗಳು ಜನ್ಸ್ಕರ್, ಸುರು, ಸೋನ್, ಜೇಲಂ, ಚಿನಾಬ್, ರಾವಿ, ಬಿಯಾಸ್, ಸತ್ಲಜ್, ಪಂಚ್ನಾದ್. ಓಕೆ, ಪಂಚ್ನಾದ್ ಎಲ್ಲ ನದಿ ಸೇರಿದಾಗ ಪಂಚ್ನಾದ್ ಅಂತಾರೆ, ಅದನ್ನ ತೋರಿಸ್ತೀನಿ ನಾನು. ಶಿಯಾಕ್. ಬಲದಂಡೆ ಉಪನದಿಗಳು ಉಂಜಾ, ಗಿಲ್ಗಿಟ್, ಸ್ವಾತ್, ಕುನಾರ್, ಖಬುಲ್, ಕುರಾಮ್ ನದಿ, ಗುಮಾಲ್ ನದಿ, ಝೋಬ್ ನದಿ. ಓಕೆ, ಕೊನೆಗೆ ಹೋಗಿ ಎಲ್ಲಿ ಸೇರುತ್ತೆ, ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. 3 ದೇಶಗಳ ಮುಖಾಂತರ ಹರಿಯುತ್ತೆ, ಚೈನಾ, ಇಂಡಿಯಾ, ಪಾಕಿಸ್ತಾನ. ಸೊ ಅದಕ್ಕೆ ಶೆಂಗೆ ಜಾಂಗ್ಬೋ ಅಂತಾರೆ ಚೈನಾದಲ್ಲಿ, ಸಿಂಧ್ ಅಂತಾರೆ ಪಾಕಿಸ್ತಾನದಲ್ಲಿ. ಭಾರತದಲ್ಲಿ ಇಂಡಸ್. ಗೊತ್ತಲ್ಲ. ಸೊ ಇದರಲ್ಲಿ ನಾವು ತುಂಬಾ ಮುಖ್ಯವಾಗಿ ನಾವು ಒಂದಷ್ಟು ನದಿಗಳನ್ನ ನಾವು ನೋಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿ. ಸೊ ಇಂಡಸ್ದು ಮೇನ್ ನದಿ ಮತ್ತು ಅದರ ಉಪನದಿಗಳನ್ನ ತಾವಿಲ್ಲಿ ಗಮನಿಸಬಹುದು. ನಾನು ಇಂಡಸ್ ಮುಖ್ಯ ನದಿ ಏನಿದೆ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಇಂಡಸ್ ನದಿ ಈ ತರ ಮೌಂಟ್ ಕೈಲಾಶ್ ಭಾಗದಲ್ಲಿ ಹುಟ್ಟಿ ನೋಡಿ ಇಂಡಸ್ ಭಾರತದ ಮುಖಾಂತರ ಹರಿಯುತ್ತೀವಿ. ಲಡಾಖ್ಗೆ ಎಂಟ್ರಿ ಕೊಡುತ್ತೆ ನೋಡಿ. ಲೇ ನಗರ ಇದೆ ಇಲ್ಲಿ ಮೊದಲು, ಲೇ ನಗರ. ಅದಾದ್ಮೇಲೆ ನೋಡಿ ಇಂಡಸ್ ನಗರ, ಹಂಗೆ ಇಂಡಸ್ ನದಿ ಹೋಗ್ತಾ ಇದೆ, ಹಿಂಗೆ ಅದಕ್ಕೆ ಎಷ್ಟೊಂದು ಉಪನದಿಗಳು ಬಂದು ಸೇರ್ತಾ ಇದೆ. ಆ ಮುಖ್ಯ ಇಂಡಸ್ ನದಿಯನ್ನ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ತಾವು ಇಲ್ಲಿ ಗಮನಿಸ್ಬೇಕು ಅದನ್ನ.
ಯಾವ ರೀತಿ ಇಂಡಸ್ ನದಿ ಈ ರೀತಿ ನೋಡಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಯ್ತು. ಪಾಕಿಸ್ತಾನದಲ್ಲಿ ನೋಡಿ ಹೋಗ್ತಾ ಇದೆ ಅದು. ಪಾಕಿಸ್ತಾನದಿಂದ ಬಂದು ಈ ರೀತಿ ಗಮನಿಸಿ ಈ ಕಡೆ ಹೋಗಿ ಹಂಗೆ ಸಿಂಧ್ ಭಾಗಕ್ಕೆ ಬರೆದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಸೊ ಅದರ ಉಪನದಿಗಳನ್ನ ನಾನು ಇನ್ನೊಂದು ಬಣ್ಣದಲ್ಲಿ ತೋರಿಸ್ತೀನಿ ನೋಡಿ. ಅದರ ಮುಖ್ಯ ಉಪನದಿಗಳನ್ನ ತಾವು ಗಮನಿಸಿ ಎಲ್ಲರೂ. ಸೊ ಮುಖ್ಯವಾಗಿ ನಮಗೆ ಜೇಲಂ ನದಿ, ದೊಡ್ಡ ಉಪನದಿಗಳನ್ನ ನೋಡೋಣ. ಫಸ್ಟ್ ಜೇಲಂ ನದಿ ಶ್ರೀನಗರದ ಹತ್ರ ಹುಟ್ಟುತ್ತೆ ನೋಡಿ, ಹಿಂಗರಿಯುತ್ತದು. ಇದ್ರ ಮೇಲೆ ಉಲ್ಲಾರ್ ಅಂತೇಳಿ ಒಂದು ಲೇಕ್ ಇದೆ, ದಾಲ್ ಲೇಕ್ ಅಂತ ಇದೆ. ಶ್ರೀನಗರ ಅಂತೇಳಿ ಪಟ್ಟಣ ಇರೋದು ಇದ್ರ ಮೇಲೆ. ಓಕೆ, ಜೇಲಂ ನದಿ ಇದು. ಇನ್ನೊಂದು ಮುಖ್ಯ ನದಿ ಚೆನಾಬ್, ಚಂದ್ರ ಮತ್ತು ಭಾಗ ಅಂತೇಳಿ ಹುಟ್ಟುತ್ತೆ ನದಿ, ಚಂದ್ರ ಮತ್ತು ಭಾಗ ಅಂತೇಳಿ. ಸೊ ಅದು ಹೋಗಿ ಈ ರೀತಿ ಹರಿಯುತ್ತೆ. ನಾನು ಒಂದು ಸ್ವಲ್ಪ ಹೈಲೈಟ್ ಮಾಡೋದ್ರಿಂದ ಅದರದ್ದು ಬಣ್ಣ ಇದಾಗೋದ್ರಿಂದ ನಾನು ಅದನ್ನ ತೆಗೆದುಬಿಡ್ತೀನಿ ಸ್ನೇಹಿತರೆ. ನೋಡಿ ಆ ಜಾಗಗಳು ಮರೆ ಹೋಗ್ತಾ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಬೇರೆ ಬಣ್ಣ ಉಪಯೋಗಿಸ್ತೀನಿ. ಇವು ನೋಡಿ ಅದ್ರ ಉಪನದಿಗಳು ನೋಡಿ ಈ ರೀತಿ ನೋಡಿ. ಜೇಲಂ ನದಿ, ಈ ಜೇಲಂ ನದಿ ಹರಿಯೋದನ್ನೇ ಕಾಶ್ಮೀರ್ ಅಂತ ಕರೆಯೋದು ನಾವು. ನೋಡಿ ಶ್ರೀನಗರ ಅಂತೇಳಿ ನಿಮ್ಗೆ ಕೇಳಿರ್ತಾರೆ, ಜಮ್ಮು ಕಾಶ್ಮೀರ ರಾಜಧಾನಿ. ಓಕೆ, ಸಮ್ಮರ್ ಕ್ಯಾಪಿಟಲ್. ಮತ್ತೆ ಉಲ್ಲಾರ್ ಲೇಕ್, ದಾಲ್ ಲೇಕ್, ಉಲ್ಲಾರ್ ಲೇಕ್ ನೋಡಿ ಇಲ್ಲಿ. ಓಕೆ, ಸೊ ಹಂಗೆ ಚಂದ್ರ ಮತ್ತು ಭಾಗ ಅಂತ ಎರಡು ನದಿಗಳು ಸೇರಿ ಚೆನಾಬ್ ಅಂತ ಆಗುತ್ತೆ ಸ್ನೇಹಿತರೆ. ಚೆನಾಬ್ ನದಿ ಹೋಗಿ ನೋಡಿ ಈ ರೀತಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ ನೋಡಿ. ಜೇಲಂ ನದಿ ಮತ್ತು ಚೆನಾಬ್ ನದಿ ಸೇರ್ತಾ ಇದೆ ನೋಡಿ ಹಿಂಗೆ ಇಲ್ಲಿ. ಹಂಗೆ ನೆಕ್ಸ್ಟ್ ರಾವಿ ನೋಡಿ, ರಾವಿ ನದಿ, ರಾವಿ ಹೈಲೈಟ್ ಮಾಡ್ತಾ ಇದೀನಿ ನೋಡಿ. ರಾವಿ ಹೋಗಿ ಚೆನಾಬ್ಗೆ ಹೋಗಿ ಸೇರುತ್ತೆ ಇಲ್ಲಿ, ಚೆನಾಬ್. ಹಂಗೆ ಸತ್ಲಜ್ ನದಿಯಲ್ಲಿ ಹುಟ್ಟೋದು ರಾಕಸ್ ಸರೋವರದ ಹತ್ರ ಹುಟ್ಟಿ ನೋಡಿ. ಸತ್ಲಜ್ ನದಿ ಈ ರೀತಿ ಎಂಟ್ರಿ ಕೊಡುತ್ತೆ ಭಾರತಕ್ಕೆ. ಇದು ಸತ್ಲಜ್ ನದಿ ಭಾರತದಿಂದ ಹೋಗಿ ಪಾಕಿಸ್ತಾನಕ್ಕೆ ಸೇರುತ್ತೆ. ಹಂಗೆ ಬಿಯಾಸ್ ಅಂತ ಒಂದು ನದಿ ಇದೆ, ಅದು ಮನಾಲಿ ಭಾಗದಲ್ಲಿ ರೋಹತಾಂಗ್ ಪಾಸ್ ಹತ್ರ ಹುಟ್ಟಿ ಹಿಂಗ್ ಬಂದು ಸತ್ಲಜ್ಗೆ ಸೇರುತ್ತೆ ನೋಡಿ. ಇದು 5 ಮುಖ್ಯ ಉಪನದಿಗಳು ಅಂತ ಕರಿತೀವಲ್ಲ, ಜೇಲಂ, ಚೆನಾಬ್, ರಾವಿ, ಬಿಯಾಸ್, ಸತ್ಲಜ್. ಅದನ್ನ ನಾನು ತೋರಿಸಿದ್ದೀನಿ ನಾನು ಇಲ್ಲಿ, ಗೊತ್ತಾಯ್ತಲ್ಲ. ಕೆಲವು ಚಿಕ್ಕ ಉಪನದಿಗಳು ಇವಾಗ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಗಾಲ್ವನ್ ಫಾರ್ ಎಕ್ಸಾಂಪಲ್, ಗಾಲ್ವನ್ ನದಿ ಇದು ನೋಡಿ. ಗಾಲ್ವನ್ ನದಿ ಇಲ್ಲಿ ಅಕ್ಷಯ್ ಚೀನ್ ಭಾಗದಿಂದ ಹುಟ್ಟಿ ಇದು ಬಂದು ನಮ್ಮ ಶಿಯಾಕ್ ಹೋಗಿ ಸೇರುತ್ತೆ. ಈ ಭಾಗ ಅಕ್ಷಯ್ ಚೀನ್ ಸ್ನೇಹಿತರೆ, ಈ ಜಾಗ. ಇದನ್ನೇ ಚೈನಾದವರು ವಶಪಡಿಸ್ಕೊಂಡಿರೋದು. ಇದು ಇಲ್ಲಿಗಲಿ ಆಕ್ಯುಪೈಡ್ ಬೈ ಚೈನಾ. ಈ ಭಾಗ ಅದು ಭಾರತಕ್ಕೆ ಸೇರಿದ್ದು. ಅದು ಹೋಗಿ ಶಿಯಾಕ್ ನದಿಗೆ ಸೇರುತ್ತೆ. ಇನ್ನೊಂದು ಹಿಮ ನದಿ ಇದೆ, ಸಿಯಾಚಿನ್ ಹಿಮ ನದಿ ಅಂತ. ಅದರಿಂದ ಬರೋ ನದಿನೇ ನುಬ್ರಾ. ಸಿಯಾಚಿನ್ ಹಿಮ ನದಿಯಿಂದ ಬರುವಂತ ನದಿಯೇ ನುಬ್ರಾ ನದಿ. ಆ ನುಬ್ರಾ ನದಿ ಅದರ ಉಪನದಿ ಶಿಯಾಕ್ದು ಉಪನದಿ ನೋಡಿ. ಶಿಯಾಕ್ ನದಿ ಇಲ್ಲಿದೆ, ಶಿಯಾಕ್ ಹೋಗಿ ಕೊನೆಗೆ ಇಂಡಸ್ಗೆ ಸೇರುತ್ತೆ. ತಾವು ಇದನ್ನು ಗಮನಿಸಬೇಕು. ಸೊ ಗಾಲ್ವನ್ ಮತ್ತು ನುಬ್ರಾ ನದಿಗಳು ಎರಡು ಶಿಯಾಕ್ದು ಉಪನದಿಗಳು, ಮತ್ತು ಈ ರೀತಿ ಶಿಯಾಕ್ ನದಿ ಹೋಗಿ ಇಂಡಸ್ಗೆ ಸೇರುತ್ತೆ ಸ್ನೇಹಿತರೆ. ಓಕೆ, ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಹಂಗೆ ಕಾರ್ಗಿಲ್ ನೋಡಿ, ಕಾರ್ಗಿಲ್ ಅಂತ ಹೇಳಿ ನಗರ ಕೂಡ ಇದೆ, ಕಾರ್ಗಿಲ್ ನದಿ ಕೂಡ ಅದು ಹೋಗಿ ದ್ರಾಸ್ ನದಿಗೆ ಸೇರುತ್ತೆ. ದ್ರಾಸ್ ನದಿ ಹೋಗಿ ಇಂಡಸ್ಗೆ ಸೇರುತ್ತೆ. ಇದೊಂದು ಗಮನಿಸಿ. ಹಂಗೆ ಕಿಶನ್ ಗಂಗಾ ಅಂತ, ಈ ಕಿಶನ್ ಗಂಗಾ ನದಿ ಭಾರತದಲ್ಲಿ ಕಿಶನ್ ಗಂಗಾ ಆದ್ರೆ ಇದು ಪಾಕಿಸ್ತಾನದಲ್ಲಿ ನೀಲಂ. ಪಾಕಿಸ್ತಾನದ ಕಡೆಗೆ ನೀಲಂ, ಅದು ಇಲ್ಲಿ ನಮ್ಮ ಕಡೆಗೆ ಕಿಶನ್ ಗಂಗಾ, ಆ ಕಡೆಗೆ ನೀಲಂ ಅಂತ ಆಗುತ್ತೆ. ಅದನ್ನ ಕೇಳ್ತಾರೆ, ಕಿಶನ್ ಗಂಗಾ ನದಿಗೆ ಇನ್ನೊಂದು ಹೆಸರೇನು, ನೀಲಂ ಅಂತ. ಆಯ್ತಾ? ಸೊ ನಾವು ಕೇಳ್ಕೊಳ್ಳಿ, ಜೇಲಂ ನದಿ ತೀರದಲ್ಲೇ ಕಶ್ಯಪ ಎಂಬ ಮುನಿ ಹೋಗಿ ತಪಸ್ಸು ಕೂರ್ತಾರೆ. ಅದಕ್ಕೆ ಕಶ್ಯಪ ಮಿರ್, ಕಾಶ್ಮೀರ್ ಅಂತ ಕರೆಯೋದು. ಈ ಪ್ರದೇಶಕ್ಕೆ ಜೇಲಂ ನದಿ ಕಣಿವೆಗೆ ನಾವು ಕಾಶ್ಮೀರ್ ಅಂತ ಹೇಳಿ ಕರಿತೇವೆ. ಹಂಗೆ ಚೆನಾಬ್ ನದಿ ನೋಡಿ, ಚೆನಾಬ್ ನದಿ ತೀರದಲ್ಲೇ ಇರೋದು ಜಮ್ಮು ನಗರ. ಜಮ್ಮು ಕೇಳಿರ್ತಾರೆ. ಜಂಬೂ ಲೋಚನ್ ಎಂಬ ರಾಜ ಹೋಗಿ ಇಲ್ಲಿ ಕೋಟೆ ಕಟ್ತಾನೆ, ಅಲ್ಲೋಗಿ ನೆಲೆಸ್ತಾನೆ. ಸೊ ಅದಕ್ಕೆ ಜಮ್ಮು ಅಂತ ಆಯ್ತು, ಅದಲ್ಲ. ಸೊ ಈ ರೀತಿ ನದಿಗಳು ಮತ್ತು ನದಿಗಳ ಪ್ರದೇಶ ನೋಡಿದ್ದೀರಾ ಎಲ್ಲರೂ. ಸೊ ನಿಮ್ಗೆಲ್ಲರಿಗೂ ಅಕ್ಬರ್ ಕೇಳಿರ್ತಾರೆ, ಜಲಾಲುದ್ದೀನ್ ಅಕ್ಬರ್. ಅವರು ಈ ನದಿಗಳ ಮಧ್ಯೆ ಇರೋ ಜಾಗಗಳಿಗೆ ಡ್ವಾಬ್, ಸಿಂಧ್ ಸಾಗರ್ ಡ್ವಾಬ್, ಜೇಶ್ ಡ್ವಾಬ್ ಅಂತೆಲ್ಲ ಹೆಸರು ಕೊಡ್ತಾರೆ. ಜಲಾಲುದ್ದೀನ್ ಅಕ್ಬರ್ ಯಾಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕೋಸ್ಕರ, ಇಲ್ಲಿ ಭಾಗಗಳಿಗೆ ತೆರಿಗೆ ಕಲೆಕ್ಟ್ ಮಾಡೋಕ್ಕೋಸ್ಕರ ಹೆಸರು ಕೊಡ್ತಾರೆ. ಇಂಡಸ್ ಮತ್ತು ಜೇಲಂ ಮಧ್ಯೆ ಇರೋದನ್ನ ಸಿಂಧ್ ಸಾಗರ್ ಡ್ವಾಬ್ ಅಂತ ಕರೀತಾರೆ ನೋಡಿ. ಸಿಂಧ್ ಸಾಗರ್ ಡ್ವಾಬ್ ಇಲ್ಲಿ ಕೊಟ್ಟಿದ್ದೀನಿ, ಸಿಂಧ್ ಸಾಗರ್ ಡ್ವಾಬ್ ಇದು. ಹಂಗೆ ಜೇಲಂ ಮತ್ತು ಚೆನಾಬ್ ಮಧ್ಯ ಜೇಶ್ ಡ್ವಾಬ್. ಹಂಗೆ ಚೆನಾಬ್ ಮತ್ತು ರಾವಿ ಮಧ್ಯ ರಚನಾ ಡ್ವಾಬ್. ಡ್ವಾಬ್ ಅಂದ್ರೆ ಎರಡು ನದಿಗಳ ಮಧ್ಯೆ ಇರೋ ಜಾಗ, ಫಲವತ್ತಾದ ಭೂಮಿ. ಹಂಗೆ ಬಿಯಾಸ್ ಮತ್ತು ಚೆನಾಬ್ ರಾವಿ ಮಧ್ಯೆ ಇರೋದು
ಬಿಯಾಸ್ ಮತ್ತು ರಾವಿ ಮಧ್ಯ ಇರೋ ನದಿ ಬಾರಿ ಡ್ವಾಬ್, ಪ್ರದೇಶಕ್ಕೆ ಬಾರಿ ಡ್ವಾಬ್. ಹಂಗೆ ಬಿಯಾಸ್ ಮತ್ತು ಸತ್ಲಜ್ ಮಧ್ಯ ಇರೋದನ್ನ ಬೆಸ್ಟ್ ಡ್ವಾಬ್ ಅಂತ ಹೇಳಿ ಕರಿತೀವಿ. ಈ ರೀತಿ ಇವೆಲ್ಲ ನದಿಗಳು ಹೋಗಿ ಇಲ್ಲಿ ಸೇರುತ್ತೆ ಸ್ನೇಹಿತರೆ, ಒಂದಕ್ಕೊಂದು ಸೇರುತ್ತೆ ಇಲ್ಲಿ. ಅವಾಗ ಅದನ್ನು ಪಂಚ್ನಾದ್ ಅಂತ ಕರಿತೀವಿ. ಅಲ್ಲಿಂದ ಹೋಗಿ ಅದು ಮಿಥುನ್ಕೂಟನ ಭಾಗದಲ್ಲಿ ಪಾಕಿಸ್ತಾನದಲ್ಲಿ ಇಂಡಸ್ಗೆ ಹೋಗಿ ಸೇರುತ್ತೆ. ಇದು ಇಂಡಸ್ ಮತ್ತು ಇಂಡಸ್ದು ಉಪನದಿಗಳು. ಸೊ ನಾನೇನು ಮಾಡಿದ್ದೀನಿ, ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ನಿಮ್ಗೆ ಗೊತ್ತಾಗ್ಲಿ ಅಂತ. 1, 2, 3 ಇವೆಲ್ಲ ಏನು ಅಂದರೆ ಈ ನದಿಗಳ ಮೇಲಿರುವಂಥ ವಿದ್ಯುತ್ ಶಕ್ತಿ ಯೋಜನೆಗಳು, ಗೊತ್ತಾಯ್ತಲ್ಲ. ಸೊ ನೀರಾವರಿ ಯೋಜನೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಪ್ರತಿಯೊಂದಕ್ಕೂ ನಂಬರ್ ಹಾಕಿದ್ದೀನಿ ನೋಡಿ. ತಾವು ಒಂದು ಸ್ವಲ್ಪ ಗಮನಿಸಿದ್ರೆ ಇಲ್ಲಿ ಪಟ್ಟಿನಲ್ಲಿ ಸುಮ್ಮನೆ 1, 2 ಗಮನಿಸಿ. ಸೊ ನಾನು ನಿಮಗೆ ಮುಖ್ಯವಾಗಿರೋದನ್ನ ಹೇಳ್ಬಿಡ್ತೀನಿ. ಲೈಕ್ ಚಮೇರಾ ಅಂತ ಇದೆ ನೋಡಿ, ಚಮೇರಾ ಅಂತ ಗಮನಿಸಿ ಇಲ್ಲಿ, ಚಮೇರಾ ಆ ಥರ, ಚಮೇರಾ 1, ಚಮೇರಾ 2, ಸುಮ್ಮನೆ ಒಂದು ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್. ಅದು 8, 9 ಅಂತ ಇಲ್ಲಿ ನೋಡಿ. 8, 9 ಎಲ್ಲಿ ಬರುತ್ತೆ ಅದನ್ನು ಹುಡುಕ್ಬೇಕು. 8, 9 ಇಲ್ಲಿ ರಾವಿ ನದಿ ಮೇಲಿರುವಂಥ ಯೋಜನೆಗಳು, ಗೊತ್ತಾಯ್ತಲ್ಲ. ಇಲ್ಲಿ 8, 9 ಈ ರೀತಿ. ಸೊ ಆ ನದಿ ಮೇಲಿರುವಂಥ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು, ವಿದ್ಯುತ್ ಶಕ್ತಿ ಯೋಜನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ನಾನು. ಇವಾಗ ದುಲಹಸ್ತಿ ಅಂತ ಕೇಳಿರ್ತೀರ, ದುಲಹಸ್ತಿ 12, ಗೊತ್ತಾಯ್ತಲ್ಲ. ಈ ಥರ ಕೇಳಿರ್ತೀರಾ, ಅಲ್ಲಿ ಚೆನಾಬ್ ಮೇಲಿದೆ ಅದು ದುಲಹಸ್ತಿ ನೋಡಿ 12. ಸೊ ಎಲ್ಲ ಮಾಹಿತಿ ಒಂದರಲ್ಲೇ ಹಾಕಿದ್ದೀನಿ ಸ್ನೇಹಿತರೆ. ತುಂಬ ಉಪಯುಕ್ತವಾದಂಥ ಮಾಹಿತಿ ನಾನು ಒಂದೇ ಕಡೆ ಕೊಡ್ತಾ ಇದ್ದೀನಿ. ಸೊ ನೀವು ಎಲ್ಲರೂ ಇದನ್ನು ನೋಡೋದಕ್ಕೆ ಸ್ವಲ್ಪ ಸಮಯ ತಗೊಂಡ್ರು ಒಳ್ಳೇದಾಗುತ್ತೆ. ಹಾಗೆ ಇನ್ನೊಂದು ಹೇಳಿದ್ದೀನಿ ನೋಡಿ, ನಾಪ್ತಾ ಜಕ್ರಿ ಅಂತ. ನಾಪ್ತಾ ಜಕ್ರಿ ಹೈಲೈಟ್ ಮಾಡಿದ್ದೀನಿ. ನಾಪ್ತಾ ಜಕ್ರಿ 25 ಇಲ್ಲಿ ನೋಡಿ, ಇಲ್ಲಿ 25 ಸಟ್ಲಜ್ ನದಿ ಮೇಲೆ ನಾಪ್ತಾ ಜಕ್ರಿ. ಇದೆಲ್ಲ ಅಣೆಕಟ್ಟುಗಳು. ಯಾವ ನದಿ ಮೇಲೆ ಇದೆ ಅಂತ ಕೇಳಿದ್ರೆ ಹೇಳ್ಬೋದಲ್ಲ ಈಗ. ಓಕೆ, ಸೊ ಸುಲಭವಾಗಿ ನಾನು ಒಂದೊಂದಾಗಿ ಹೆಸರು ಹೇಳ್ಬಿಟ್ಟಿದ್ದೀನಿ, ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ. ಓಕೆ, ಸೊ ಇವಾಗ ನಾನು ಎಕ್ಸಾಂಪಲ್ ಯಾವ್ದು ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇದನ್ನು ನೋಡಿ, UPSC ನಲ್ಲಿ ಎಲ್ಲ ಕಡೆ ಕೇಳ್ಬೋದು. 32 ಸ್ಟಾಕ್ನಾ ಅಂತ ಕರೀತಾರೆ, ಸ್ಟಾಕ್ನಾ, STAKNA, ಸ್ಟಾಕ್ನಾ 32 ಇಲ್ಲಿದೆ ನೋಡಿ, 32 ಇಂಡಸ್ ಮೇಲಿದೆ. ಅದು ಇಂಡಸ್ ಮೇಲೆ ಇರುವಂತ ಭಾರತದಲ್ಲಿ ಇಂಡಸ್ ಮೇಲಿರುವಂತ ಮುಂದೆ ಒಂದು ಯೋಜನೆ ಇದೆ. ಇಂಡಸ್ ಮೇನ್ ನದಿ ಮೇಲಿರುವಂತ ಯೋಜನೆ ಯಾವುದು ಅಂದ್ರೆ ಸ್ಟಾಕ್ನಾ 32, ಅದನ್ನು ಗಮನಿಸಿ. ಕಾರ್ಗಿಲ್ ಮೇಲಿದೆ, ಕಾರ್ಗಿಲ್ ಅಂತ ಹೇಳಿ ನೋಡಿ ಒಂದು ನಂಬರ್ ಇದೆ ನೋಡಿ, 17 ಎಲ್ಲ ಹೋಯ್ತು ಇಲ್ಲಿ ಕಾರ್ಗಿಲ್. ಅದು ಉಪನದಿ ಆಗೋಯ್ತದು, ಉಪನದಿ. ಆದರೆ ಮುಖ್ಯ ನದಿ, ಇಂಡಸ್ದು ಮುಖ್ಯ ನದಿ ಮೇಲೆ ಇರುವಂತ ಒಂದೇ ಒಂದು ಯೋಜನೆ ಯಾವುದು ಅಂದ್ರೆ ಸ್ಟಾಕ್ನಾ, ಅದೇ ಹೇಳಿದ್ದೀನಿ ನೋಡಿ, ಗೊತ್ತಾಯ್ತಲ್ಲ. ಸೊ ಈ ರೀತಿ ಎಕ್ಸಾಂಪಲ್ ಕೇಳ್ತಾರೆ. ಸೊ ಇದನ್ನ ನಾವು ಇಂಡಸ್, ಅದರ ನಾನು ಹೇಳಿದ್ನಲ್ಲ ಈಗ ಡ್ವಾಬ್ಸ್ ಆಫ್ ಪಂಜಾಬ್ ಎಲ್ಲ ಡ್ವಾಬ್ಸ್ಗಳನ್ನ ನಾವು ಇನ್ನೊಂದ್ಸತಿ ಚಿತ್ರಿಸಿದ್ದೀನಿ. ಅದರ ನಂಬರ್ ಸಂಖ್ಯೆ ಸಹ ಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ಸುಲಭವಾಗಲಿ. ಡ್ವಾಬ್ ಅಂದ್ರೇನು, 2 ನದಿಗಳ ಮಧ್ಯೆ ಇರುವಂಥ ಫಲವತ್ತಾದ ಭೂಪ್ರದೇಶ, ಆಯ್ತಾ. ಸೊ ಇದನ್ನ ನೋಡಿ ಗಮನಿಸಿ ಎಲ್ಲರೂ. ಹಂಗೆ ಬಿಯಾಸ್ ಮತ್ತು ಸತ್ಲಜ್ ಸೇರುತ್ತಲ್ಲ, ಬಿಯಾಸ್ ಮತ್ತು ಸತ್ಲಜ್ ನದಿಗಳಲ್ಲಿ ಸೇರುತ್ತೆ ನೋಡಿ. ಬಿಯಾಸ್ ನದಿ ಹೋಗಿ ಸತ್ಲಜ್ ನದಿಗೆ ಸೇರ್ತಾ ಇದೆ. ಇಲ್ಲಿ ಪಂಜಾಬ್ನಲ್ಲಿ ಹರಿಕೆ ಅನ್ನೋ ಜಾಗದಲ್ಲಿ ಸೇರ್ತಾ ಇದೆ, ಹರಿಕೆ ಬ್ಯಾರೇಜಲ್ಲಿ ಸೇರ್ತಾ ಇದೆ. ಸೊ ಇಲ್ಲೇನಾಗೋಗುತ್ತೆ, ಇಲ್ಲಿಂದ ನಾವು ಇಂದಿರಾ ಗಾಂಧಿ ಕೆನಲ್ ಶುರು ಮಾಡಿದ್ದೀವಿ. ನಾವು ಇಂದಿರಾ ಗಾಂಧಿ ಕೆನಲ್ ರಾಜಸ್ಥಾನ್ ಕೆನಲ್ ಅಂತ ಕರಿತೀವಿ ಇದನ್ನ. ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಭಾಗಗಳಿಗೆ ನೀರಾವರಿ ಯೋಜನೆ ಕೊಡುತ್ತೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಕೆನಲ್. ಅದು ನೋಡಿ ರಾಜಸ್ಥಾನದ ಈ ಭಾಗ ಬಾರ್ಮೇರ್ವರೆಗೂ ಬರುತ್ತೆ. ಈಗ ಭಾರತದ ಅತಿ ದೊಡ್ಡ ನೀರಾವರಿ ಯೋಜನೆ ಸ್ನೇಹಿತರೆ, ಇಂಡಿಯಾಸ್ ಲಾಂಗೆಸ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಅತಿ ದೊಡ್ಡ ಕಾಲುವೆ ಕೂಡ, ಭಾರತದ ಅತಿ ದೊಡ್ಡ ಕಾಲುವೆ ಕೂಡ ಇಂದಿರಾ ಗಾಂಧಿ ಕೆನಾಲ್ ಸ್ನೇಹಿತರೆ. ಅದ್ರ ಬಗ್ಗೆ ಇಲ್ಲಿ ನೋಡಿ, ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅದರ ಐಡಿಯಾ ಕೊಟ್ಟವ್ರು ಯಾರು, ಕನ್ವರ್ಸೇನ್ ಅಂತ ಹೇಳಿ ಅವರು, ಹೈಡ್ರಾಲಿಕ್ ಇಂಜಿನಿಯರ್ ಅವ್ರು ಕೊಟ್ಟಿದ್ದು. ಓಕೆ, ಹರಿಕೆ ಬ್ಯಾರೇಜ್ ಇಂದ ಶುರು ಆದಾಗ ನೋಡಿ, ಪಂಜಾಬ್ನಲ್ಲಿ 167 ಕಿಲೋಮೀಟರ್ ಆದರೆ ಫಸ್ಟ್, ಪಂಜಾಬ್ ಹರಿಯಾಣದಲ್ಲಿ 167 ಮತ್ತು 37 ಕಿಲೋಮೀಟರ್ ಫೀಡರ್ ಕೆನಲ್ ಇದೆ. ಅದಾದ್ಮೇಲೆ ಮೇನ್ ಕೆನಲ್ 445 ಕಿಲೋಮೀಟರ್ ರಾಜಸ್ಥಾನದಲ್ಲಿದೆ. ಓಕೆ, ತಾವು ಇದನ್ನು ಗಮನಿಸಬೇಕು. ಇದು ಇಂಡಸ್. ನೆಕ್ಸ್ಟ್ ನೋಡಿ ಗಂಗಾ ನದಿ ಏನಿದೆ, ರಾಷ್ಟ್ರೀಯ ನದಿ ಅಂತ ಕರೆದೆ. ಸೊ ಗಂಗೋತ್ರಿ ಗ್ರೂಪ್ನಲ್ಲಿ ಹುಟ್ಟುತ್ತೆ. ಪಂಚಪ್ರಯಾಗ್ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಒಟ್ಟು ನೋಡಿ 2525 ಕಿಲೋಮೀಟರ್ಸ್ ಹರಿಯುತ್ತೆ. ಓಕೆ, ಪೆರಿನಿಯಲ್ ನದಿ, ವರ್ಷಪೂರ್ತಿ ಹರಿಯೋ ನದಿ. ಉಪನದಿಗಳನ್ನ ಗಮನಿಸಿ ಎಲ್ಲರೂ. ಉಪನದಿಗಳು, ಎಡದಂಡ ಉಪನದಿಗಳು ರಾಮ್ಗಂಗಾ, ಗಾರ, ಗೊಮ್ಟಿ, ಗಂಡಕ್, ಬುರಿ ಗಂಡಕ್, ಕೋಸಿ, ಮಹಾನಂದ. ಹಂಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಮುನಾ, ತಾಮ್ಸಾ, ಸೋನ್, ಪುನ್ಪುನ್, ಕ್ಯೋಲ್, ಕರ್ಮಾನ್ಸಾ, ಚಂದನ್. ಹಾಗೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಬ್ರಹ್ಮಪುತ್ರ ಕೂಡ ಸೇರಿಸ್ಬೋದು ನಾವಿಲ್ಲಿ. ಬ್ರಹ್ಮಪುತ್ರ ಕೂಡ ಬರ್ಕೊಳ್ಳಿ, ಬ್ರಹ್ಮಪುತ್ರ.
ಬ್ರಹ್ಮಪುತ್ರ. ಓಕೆ, ಬ್ರಹ್ಮಪುತ್ರ ನದಿ ಕೂಡ ಎಡದಂಡೆ ಉಪನದಿ. ಕೊನೆಗೆ ಹೋಗಿ ಎಲ್ಲ ಹೋಗಿ ಸೇರುತ್ತೆ, ಅದು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ. ಕರೆಕ್ಟ್ ಅಲ್ವಾ? 2 ದೇಶಗಳ ಮುಖಾಂತರ ಇರುತ್ತೆ, ಭಾರತ ಮತ್ತು ಬಾಂಗ್ಲಾದೇಶ. ಸೊ ನಾನು ಕಳೆದ ತರಗತಿಯಲ್ಲೂ ಇದನ್ನು ಹೇಳಿದ್ದೀನಿ, ಬಟ್ ಇವಾಗ ನಾನು ಹೈಲೈಟ್ ಮಾಡಬೇಕು ನದಿಗಳನ್ನ. ನಾನು ಇವಾಗ ನಿಮಗೆ ಇಲ್ಲಿ ಗಮನಿಸಿ ಸ್ನೇಹಿತರೆ. ಸೊ ಪಂಚಪ್ರಯಾಗ್ಸ್ನ ಒಂದು ಬಾರಿ ನೋಡ್ಬಿಡೋಣ. ಕಳೆದ ತರಗತಿಯಲ್ಲೂ ಸಹ ನೋಡಿದ್ದೇವೆ ನಾವು. ಮುಖ್ಯವಾಗಿ ಈ ನದಿಗಳ ಒಂದು ಕ್ಲಾಸ್ ಆಗೋದ್ರೆ ಎಲ್ಲರೂ ಇದನ್ನ ನೋಡೋರಿಗೆ ಸುಲಭ ಆಗುತ್ತೆ. ಬದ್ರಿನಾಥ್ ಹತ್ರ ಒಂದು ಗ್ಲೇಷಿಯರ್ ಇದೆ, ಸತೋಪಂತ್ ಗ್ಲೇಷಿಯರ್ ಅಂತ. ಸತೋಪಂತ್ ಗ್ಲೇಷಿಯರ್ ಅಂತ ಇದೆ. ಆ ಗ್ಲೇಷಿಯರ್ ಇಂದ ಹುಟ್ಟದೆ ಅಲಕ್ನಂದಾ ನದಿ. ಅಲಕ್ನಂದಾ ನದಿ ಹಿಂಗೆ ಬರ್ತಾ ಇರ್ಬೇಕಾರೆ ನೋಡಿ, ಅಲಕ್ನಂದಾ ನದಿ ಹಿಂಗೆ ಬರ್ಬೇಕಾದ್ರೆ ಅದಕ್ಕೆ ಹಲವಾರು ಉಪನದಿಗಳು ಬಂದು ಸೇರುತ್ತೆ. ಒಂದು ನಂದಾದೇವಿ ಪರ್ವತ ಇದೆ ಇಲ್ಲಿ. ಆ ನಂದಾದೇವಿ ಪರ್ವತದಿಂದ ನೋಡಿ, ನಂದಾದೇವಿ ಉತ್ತರಾಖಂಡಲ್ಲಿ ಇದೆ. ಅದು ನೋಡಿ, ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕೇಳಿರ್ತಾರೆ ಎಲ್ಲರೂ. ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್. ಆ ಭಾಗದ ಎಡಗಡೆಯಿಂದ ಶುರುವಾಗದೆ ದೌಲಿಗಂಗಾ. ಒಂದು ಸರೋವರ ಇದೆ ಇಲ್ಲಿ, ವಸುಧರಾ ತಾಲ್ ಅಂತ. ಆ ವಸುಧರಾ ತಾಲಿಂದ ಬರೋದ ನದಿನೇ ದೌಲಿಗಂಗಾ. ಆ ವಸುಧರಾ ತಾಲ್ ಗಮನಿಸಿ ಆಯ್ತಾ. ವಸುಧರಾ ತಾಲ್ ಅಂದ್ರೆ ಕೆರೆ, ಸರೋವರ. ದೌಲಿಗಂಗಾ ನದಿ ಹುಟ್ಟುತ್ತೆ. ದೌಲಿಗಂಗಾ ನದಿ ಒಂದು ಅಲಕ್ನಂದ ಸೇರುತ್ತಲ್ಲ, ಅದೇ ವಿಷ್ಣುಪ್ರಯಾಗ್. 2 ನದಿಗಳು ಸೇರೋ ಜಾಗ ಸಂಗಮಕ್ಕೆ ವಿಷ್ಣುಪ್ರಯಾಗ್ ಅಂತ ಕರಿತೀವಿ, 2 ಸೇರೋದಕ್ಕೆ. ಹಂಗೆ ಇನ್ನೊಂದು ನದಿ ಇದೆ ನೋಡಿ, ನಂದಾಕಿನಿ ಅಂತೇಳಿ. ಅದು ನಂದಾದೇವಿಯಿಂದ ಪೂರ್ವದಿಂದ ಬರುತ್ತದೆ. ಹಿಂಗೆ ನಂದಾದೇವಿಯಿಂದ ಬಂದು ನಂದಾಕಿನಿ ನದಿ ಹೋಗಿ ಇಲ್ಲಿ ಸೇರುತ್ತೆ, ಅದೇ ನಂದಪ್ರಯಾಗ್. ಇದು 2ನೇ ಪ್ರಯಾಗ್. ಇದು ಒಂದು ಮೊದಲನೇದು, ಇದು 2ನೇ ಸಂಗಮ. ಇನ್ನೊಂದು ಪಿಂಡರಿ ಗ್ಲೇಷಿಯರ್ ಅಂತಿದೆ, ಪಿಂಡರಿ ಗ್ಲೇಷಿಯರ್. ಆ ಪಿಂಡರಿ ಗ್ಲೇಷಿಯರ್ ಇಂದ ಬರದೆ ಪಿಂಡರ್ ನದಿ ನೋಡಿ ಇಲ್ಲಿ ಬಂದು 3ನೇ ಸಂಗಮ ಆಗುತ್ತೆ, ಕರ್ಣಪ್ರಯಾಗ್. ನೆಕ್ಸ್ಟ್ ಕೇದಾರ್ನಾಥ್ ಅಂತ ಒಂದು ಜಾಗ ಇದೆ ಸ್ನೇಹಿತರೆ. ಇಲ್ಲಿ ಚೋರಾಬಾರಿ ಗ್ಲೇಷಿಯರ್ ಅಂತ ಇದೆ. ಚೋರಾಬಾರಿ ಗ್ಲೇಷಿಯರ್ ಇಂದ ಬರದೆ ನಮಗೆ ಮಂದಾಕಿನಿ ನದಿ. ಆ ಮಂದಾಕಿನಿ ನದಿ ನೋಡಿ ಹಿಂಗೆ ಬಂದು ಅಲಕ್ನಂದ ಸೇರುತ್ತೆ. ಅದು ನಾವು 4ನೇ ಸಂಗಮ ಯಾವ್ದಿದು, ರುದ್ರಪ್ರಯಾಗ್ ಅಂತ ಕರಿತೀವಿ. ಕೊನೆಗೆ ಗಂಗೋತ್ರಿ ಹಿಮ ನದಿಯಿಂದ ಬರದೆ ಭಾಗೀರಥಿ ಮೇಲೆ ತೆಹರಿ ಡ್ಯಾಮ್ ಇದೆ ನೋಡಿ, ತೆಹರಿ ಡ್ಯಾಮ್. ಅದು ಬಂದು ಗಂಗಾಕ್ಕೆ ಸೇರುತ್ತೆ ನೋಡಿ, ಅಥವಾ ಅದಕ್ಕೆ ಅಲಕ್ನಂದಾಕ್ಕೆ ಸೇರುತ್ತೆ ನೋಡಿ. ಸೊ ಭಾಗೀರಥಿ ಬಂದು ಅಲಕ್ನಂದಾಕ್ಕೆ ಸೇರುತ್ತೆ ನೋಡಿ, ಅದನ್ನ ನಾವು ದೇವಪ್ರಯಾಗ್ ಅಂತ ಕರಿತೀವಿ. ಸೊ ಭಾಗೀರಥಿ ಬಂದು ಅಲಕ್ನಂದಾಗೆ ಸೇರೋ ಜಾಗಕ್ಕೆ ದೇವಪ್ರಯಾಗ್ ಅಂತ ಕರಿತೀವಿ. ಇದಾದ್ಮೇಲೆ ಗಂಗಾ. ಓಕೆ, ಸೊ ಇದಾದ್ಮೇಲೆ ಈ ನದಿಗೆ ಗಂಗಾ ಅಂತ ಹೇಳಿ ಕರಿತೀವಿ ನಾವು. ಸೊ ಗಮನಿಸಿ ಇದನ್ನು. ಸೊ ಗಂಗಾಗೆ ಇನ್ನೊಂದು ಉಪನದಿ, ಅದು ಯಮುನಾ. ಅದು ಹುಟ್ಟದೆ ಯಮುನೋತ್ರಿ ಬಂದರ್ಪುಂಜ್ ಗ್ಲೇಷಿಯರ್ ಇಂದ ಹುಟ್ಟುತ್ತೆ. ಅದು ಯಮುನಾ ಬಂದು ಗಂಗಾಗೆ ಕೊನೆಯ ಪ್ರಯಾಗ್ರಾಜಲ್ಲಿ ಸೇರುತ್ತೆ. ಅಲಹಾಬಾದ್ ಪ್ರಯಾಗ್ರಾಜ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ಈ ರೀತಿ. ಸೊ ನಮಗೆ ಎಷ್ಟು ಪ್ರಯಾಗ್ಗಳಿದೆ? ಮುಖ್ಯವಾಗಿ 5 ಪ್ರಯಾಗ್ಗಳು. ಪಂಚಪ್ರಯಾಗ್ಸ್ ಅಲ್ಲೇ ಗಂಗಾ ಹುಟ್ಟದು. ಸೊ ಅದನ್ನು ತಾವಿಲ್ಲಿ ಗಮನಿಸಬೇಕು. ಸೊ ಈ ಎಲ್ಲ ಪಂಚಪ್ರಯಾಗ್ಗಳನ್ನ ಚಿತ್ರಗಳನ್ನ ಕೊಟ್ಟಿದ್ದೀನಿ, ತಾವಿಲ್ಲಿ ಗಮನಿಸಬೇಕು. ಎಲ್ಲ ಪಂಚಪ್ರಯಾಗ್ಸ್ಗಳನ್ನ ತಾವಿಲ್ಲಿ ಗಮನಿಸಬೇಕು. ಓಕೆ, ದೇವಪ್ರಯಾಗ್, ರುದ್ರಪ್ರಯಾಗ್, ವಿಷ್ಣುಪ್ರಯಾಗ್, ನಂದಪ್ರಯಾಗ್ ಮತ್ತು ಕರ್ಣಪ್ರಯಾಗ್. ಎಲ್ಲ ಕಡೆ ದೇವಸ್ಥಾನಗಳಿದೆ ಸ್ನೇಹಿತರೀಗ. ಇವೆಲ್ಲ ತೀರ್ಥ ಸ್ಥಳಗಳು, ಪಂಚಪ್ರಯಾಗ್ ದರ್ಶನ ಅಂತ ಹೇಳಿ ಕರಿತೀವಿ. ತಾವು ಇದನ್ನ ಉತ್ತರಾಖಂಡಲ್ಲಿ ಗಮನಿಸಬಹುದು. ಸೊ ನೋಡಿ, ಎಲ್ಲ ಗಂಗಾ ಮತ್ತು ಗಂಗಾ ಉಪನದಿಗಳನ್ನ ತಾವು ಇಲ್ಲಿ ಗಮನಿಸಬಹುದು. ನೋಡಿ, ಮೇನ್ ನದಿ ಗಂಗಾ ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿಂದ ಮೇನ್ ನದಿ ಇದು ಗಂಗಾ. ನಾ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ, ಇದು ಗಂಗಾ. ಅದು ಮುಖ್ಯ ಉಪನದಿಗಳು ಬ್ರಹ್ಮಪುತ್ರ ಈ ಕಡೆಯಿಂದ ಮತ್ತು ಯಮುನಾ. ಅದರ ಉಪನದಿಗಳು ಸಹ ತಾವಿಲ್ಲಿ ಗಮನಿಸಬಹುದು. ಸೊ ಗಂಗಾ ಉಪನದಿಗಳನ್ನ ಫಸ್ಟ್ ನೋಡೋಣ ನೋಡಿ. ಸೊ ಅದನ್ನ ನಾವು ಒಂದು ಚಿಕ್ಕ ಚಿತ್ರಗಳ ಮುಖಾಂತರ ನಾನು ತೋರಿಸ್ತೀನಿ ಸ್ನೇಹಿತರೆ. ಒಂದು ಸುಂದರವಾದ ಚಿತ್ರ ಇದು. ಇಲ್ಲಿ ನೋಡಿ, ಗಂಗಾ ಉಪನದಿಗಳನ್ನ ತಾವು ಇಲ್ಲಿ ಗಮನಿಸಬಹುದು. ಯಾಕಂದ್ರೆ ಒಂದೇ ಚಿತ್ರದಲ್ಲಿ ಎಲ್ಲ ಆಗೋಗುತ್ತೆ. ಓಕೆ, ಮೊದಲನೇದಾಗಿ ಭಾಗೀರಥಿ ಗಮನಿಸಿ, ಇಲ್ಲಿ ಅಲಕ್ನಂದ ಗಮನಿಸಿ, ನೋಡಿದ್ರಲ್ವಾ? ಇಲ್ಲಿ ಜೋಶಿಮಠ್ ಅಂತ ಒಂದು ಜಾಗ ಇದೆ ನೋಡಿ, ಜೋಶಿಮಠ್. ಇಲ್ಲಿ ಜೋಶಿಮಠ್ ಎಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ನಮಗೆ ಅಲಕ್ನಂದಾ ನದಿ ಮತ್ತು ಇಲ್ಲಿ ಮಂದಾಕಿನಿ ನದಿ ಏನಿದೆ ಅಲ್ಲ, ಅದೆರಡು ಸೇರೋ ಜಾಗದಲ್ಲಿ ಇದೆ ಜೋಶಿಮಠ್. ಓಕೆ,
ಸೊ ರುದ್ರಪ್ರಯಾಗ ಅಂತ ಕರಿತೀವಿ ನೋಡಿ, ಆ ಭಾಗದಲ್ಲಿದೆ ಜೋಶಿಮಠ್. ಸೊ ಇಲ್ಲಿಂದ ನೋಡಿ ಭಾಗೀರಥಿ ನದಿ ಬಂದು ಅಲಕ್ನಂದ ಸೇರಿದಾಗ ಗಂಗಾ ಅಂತ ಹೇಳಿದೆ. ಗಂಗಾ ನದಿ ನೋಡಿ ಈಗ ಬರ್ತಾ ಇದೆ, ಅದನ್ನ ಹೈಲೈಟ್ ಮಾಡ್ತಾ ಇದೀನಿ ನೋಡಿ, ಗಂಗಾ ನದಿನ ಹೈಲೈಟ್ ಮಾಡ್ತಾ ಇದ್ದೀನಿ ತಾವಿಲ್ಲಿ ನೋಡಿ. ಅದರೆಲ್ಲ ಉಪನದಿಗಳನ್ನು ಸಹ ಹೈಲೈಟ್ ಮಾಡಿದ್ದೀನಿ, ಅದರ ಬೇರೆ ಬೇರೆ ಬಣ್ಣದಲ್ಲಿ ಬರ್ದಿದ್ದೀನಿ ನೋಡಿ. ಅದನ್ನ ನೋಡಿ, ಅಲಹಾಬಾದ್, ಇದು ಅಲಹಾಬಾದ್, ಮತ್ತೆ ವಾರಣಾಸಿ ನೋಡಿ, ಗಂಗಾ ನದಿ ಉತ್ತರಾಖಂಡ್ನಿಂದ UP, ಅದಾದ್ಮೇಲಿಂದ ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಕಡೆ ಹರಿತಾ ಇದೆ ನೋಡಿ. ಇದು ಗಂಗಾ ನದಿ. ಅದ್ರ ಉಪನದಿಗಳೆಲ್ಲ ನೋಡಿ ಚಿಕ್ಕದಾಗಿ ರಾಮ್ ಗಂಗಾ ಇದೆ ನೋಡಿ ಇಲ್ಲಿ. ಓಕೆ, ರಾಮ್ ಗಂಗಾ ನದಿ. ಇಲ್ಲಿ ಕಾಳಿ ನದಿ ಗಮನಿಸಿ, ಕಾಳಿ ನದಿ ಬರುತ್ತೆ, ಅದೇ ಶಾರದಾ ಆಗುತ್ತೆ. ಶಾರದಾ ಆಗಿ ಹೋಗಿ ಅದು ಗಾಗ್ರಾ ಆಗುತ್ತೆ ಇಲ್ಲಿ. ಓಕೆ, ಅದೇ ನದಿ, ಕಾಳಿ ನದಿನೇ ನೇಪಾಳ ಮತ್ತು ಭಾರತದ ಮಧ್ಯೆ ಹರಿದು ಶಾರದಾ ನದಿ ಆಗುತ್ತೆ ಭಾರತದಲ್ಲಿ, UP ನಲ್ಲಿ, ಅದು ಹೋಗಿ ಗಾಗ್ರಾ ಆಗುತ್ತೆ. ಓಕೆ, ಅದನ್ನು ಗಮನಿಸಿ. ಹಂಗೆ ಚಿಕ್ಕ ಚಿಕ್ಕ ನದಿಗಳು ನೋಡಿ, ಗೊಮ್ಟಿ, ಓಕೆ, ರಪ್ತಿ, ಗಂಡಕ್, ಬಾಗ್ಮತಿ ರಿವರ್ ನೋಡಿ, ಬಾಗ್ಮತಿ, ಇದು ಕೋಸಿ, ಓಕೆ, ಮಹಾನಂದ ಭಾಗ. ಓಕೆ, ಹಂಗೆ ಇದೆಲ್ಲ ಎಡದಂಡೆ ಉಪನದಿಗಳಿವೆಲ್ಲ. ಹಂಗೆ ಬಲದಂಡೆ ಉಪನದಿಗಳು ಈ ಕಡೆಯಿಂದ ತೋರಿಸಿ. ಯಮುನಾ ನದಿ ನೋಡಿ ಇಲ್ಲಿ, ಯಮುನಾ ನದಿ ನೋಡಿ ಯಾವ ರೀತಿ ಹರಿಯಾಣ ಮತ್ತು ಡೆಲ್ಲಿ ಮುಖಾಂತರ ಗಡಿಯಲ್ಲಿ ಬರ್ತಾ ಇದೆ ನೋಡಿ. ಹರಿಯಾಣ ಗಡಿನಲ್ಲಿ ಬಂದು ಡೆಲ್ಲಿ ಮುಖಾಂತರ ಹರಿದು ಯಮುನಾ ನದಿ ನೋಡಿ ಈ ರೀತಿ ಬಂದು ಅಲಹಾಬಾದಲ್ಲಿ ಸೇರುತ್ತೆ. ಅದ್ರ ಮುಖ್ಯ ಉಪನದಿಗಳು ಇಲ್ಲೇ ನೋಡ್ಬೋದು ನೋಡಿ, ರಿಂಡ್, ಬೆಟ್ವಾ, ಸಿಂಧ್, ಚಂಬಲ್, ಗಮನಿಸಿ ಇದನ್ನ, ಕೆನ್, ಯಮುನಾದ ಉಪನದಿಗಳು ಸಹ ಇಲ್ಲೇ ನೋಡ್ಬೋದು ನೀವು. ಅದರ ಉಪನದಿಗಳು ಬೇಕು ನಿಮ್ಗೆ ಅಂದ್ರೆ ಅದು ಗಮನಿಸಿ. ಚಂಬಲ್ದು ಉಪನದಿಗಳು ನೋಡಿ, ಬಾನಸ್, ಕಾಳಿ ಸಿಂಧ್, ಪರ್ಬತಿ, ಕಾಣ್ತಾ ಇದಲ್ಲ ಎಲ್ಲರಿಗೂ? ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಅದೆಲ್ಲ ಅದರ ಉಪನದಿಗಳು, ಇಲ್ಲಿ ಗಮನಿಸಿ. ಓಕೆ, ಸೊ ಹಂಗೆ ಸೋನ್ ನದಿ ನೋಡಿ, ಸೋನ್ ನದಿ. ಓಕೆ, ಹಂಗೆ ಇಲ್ಲಿ ನೋಡಿ ದಾಮೋದರ್ ನದಿ ನೋಡಿ, ದಾಮೋದರ್ ನದಿ. ಇವೆಲ್ಲ ಗಂಗಾದ ಉಪನದಿಗಳ ಸ್ನೇಹಿತರೆ. ಓಕೆ, ಮುಖ್ಯ ಉಪನದಿಗಳು ಯಾವುದು ಅಂತ ಹೇಳಿ ತೋರಿಸಿದ್ದೀನಿ ನಾನು ಇಲ್ಲಿ. ಸೊ ಪ್ರತಿಯೊಂದನ್ನು ತಾವು ಇಲ್ಲಿ ಸ್ವಲ್ಪ ಗಮನಿಸಿದ್ರು ಸಾಕು, ನಿಮಗೆ ಗೊತ್ತಾಗುತ್ತೆ. ಓಕೆ, ಮುಖ್ಯ ಯೋಜನೆಗಳು ಕೂಡ, ನದಿ ಮೇಲಿರುವಂಥ ಯೋಜನೆಗಳು ಕೂಡ ನಾನು ಇಲ್ಲಿ ನಂಬರ್ ಹಾಕಿದ್ದೀನಿ, ಸಂಖ್ಯೆ ಹಾಕಿದ್ದೀನಿ. ಇದೊಂದು ಚಿತ್ರದಿಂದ ನಾನು ತುಂಬಾ ಶ್ರಮಪಟ್ಟು ಮಾಡಿರೋ ಚಿತ್ರ ಸ್ನೇಹಿತರೆ. ಇದು ತುಂಬಾ ದಿವಸಗಳು ತಗೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ. ಯಾಕಂದ್ರೆ ಎಲ್ಲಾ ನದಿಗಳನ್ನ ಹಾಕಿ, ಎಲ್ಲಾ ನದಿಗಳಿಗೂ ಅದರ ಹೆಸರುಗಳು ಬರೆದು, ಅದರ ಜಲನಯನ ತೋರಿಸಿ, ಇದು ಸ್ವಲ್ಪ ಸಮಯ ತಗೊಂಡಿದೆ. ಸೊ ಅದರ ಜಲನಯನ ಪ್ರದೇಶದ ಮೇಲೆ ಯಾವ ಅಣೆಕಟ್ಟುಗಳಿದೆ ಅದು ಕೂಡ ಹಾಕಿದ್ದೀನಿ ನಾನು. ಓಕೆ, ಸೊ ಈಗ ಒಂದೊಂದಾಗಿ ನೋಡೋಣ. ಗಂಗಾದು ಮುಖ್ಯ ಭಾಗದಲ್ಲಿ ಗಂಗಾ ಉಪನದಿಗಳು ನೋಡಿದ್ರಿ. ಇಲ್ಲಿ ಮೇನ್ ಉಪನದಿಗಳನ್ನ ಈ ರೀತಿ ಗಮನ ನೋಡ್ಬೋದು ನಾವು. ಅದ್ರ ಉಪನದಿಗಳು ಯಾವುದು ಅಂದ್ರೆ ಬ್ರಹ್ಮಪುತ್ರ ಮೇನ್ ಮತ್ತು ಯಮುನಾ ಮೇನ್. ಬ್ರಹ್ಮಪುತ್ರನ ಎರ್ಲಾಂಗ್ ಜಾಂಗ್ಬೋ, ಸ್ಯಾಂಗ್ಪೋ ಅಂತ ಕರೀತಾರೆ. ಇಲ್ಲಿ ಟಿಬೆಟ್ನಲ್ಲಿ ಹುಟ್ಟುತ್ತದು, ಆಂಗ್ಶಿ ಗ್ಲೇಷಿಯರ್ ಇಂದ ಹುಟ್ಟುತ್ತದು ಈ ರೀತಿ ಬ್ರಹ್ಮಪುತ್ರ. ಅದನ್ನ ಫಸ್ಟ್ ನೋಡೋಣ, ಅದಾದ್ಮೇಲೆ ಯಮುನಾ ನೋಡೋಣ. ಅವೆರಡು ಮುಖ್ಯ ಉಪನದಿಗಳನ್ನ ಗಮನಿಸಿದ್ರೆ ನಮಗೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಕಾಳಿ ನದಿ ಅಂತ ಇದೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕಾಳಿ ನದಿ ಹುಟ್ಟೋದು ನೇಪಾಳ ಮತ್ತು ಭಾರತದ ಗಡಿ ಉತ್ತರಾಖಂಡಲ್ಲಿ ಹುಟ್ಟುತ್ತೆ. ಸೊ ಅದು ಹುಟ್ಟೋ ಜಾಗನೇ ಲೇಪುಲೇಖ ಪಾಸ್ ಅಂತ ಹೇಳಿ ಕರಿತೀವಿ. ಲೇಪುಲೇಖ ಪಾಸ್ ಅಂತ ಹೇಳಿ ಹುಟ್ಟುತ್ತೆ. ಕಾಲಾಪಾನಿ ಅಂತ ಕರಿತೀವಿ ನಾವು ಆ ಜಾಗಕ್ಕೆ, ಕಾಲಾಪಾನಿ ಅಂತ ಕರಿತೀವಿ. ಅಲ್ಲಿ ಹುಟ್ಟುತ್ತೆ ಕಾಳಿ ನದಿ. ಇಲ್ಲಿ ಅದಕ್ಕೊಂದು ಉಪನದಿ ಇದೆ, ಕುತಿಯಾಂಗ್ತಿ ಅಂತ. ಕುತಿಯಾಂಗ್ತಿ ಎಂಬ ನದಿ ಲಿಂಪಿಯಾದುರಾ ಪಾಸ್ ಹತ್ರ ಹುಟ್ಟುತ್ತೆ. ಲಿಂಪಿಯಾದುರಾ ಪಾಸ್ ಹತ್ರ ಹುಟ್ಟಿ ಹಿಂಗ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಓಕೆ, ಸೊ ಅದು ಬಂದು ಗುಂಜಿ ಅನ್ನೋ ಜಾಗದಲ್ಲಿ ಬಂದು ಸೇರುತ್ತೆ. ಅದಕ್ಕೆ ಕಾಲಪಾನಿ ಮತ್ತು ಕುತಿಯಾಂಗ್ತಿ ಎರಡು ಸೇರುತ್ತೆ. ಓಕೆ, ನಾವು ಕಟ್ಕೊಳ್ಳಿ, ಈಗಲೇ ಹೇಳಿದ್ದೀನಿ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಲ್ಲರಿಗೂ. ಒಂದ್ ನದಿ ಕಾಲಪಾನಿ ನದಿ, ಒಂದ್ ನದಿ ಈ ಕಡೆಯಿಂದ ಬರ್ತಾ ಇರೋದು ಕಾಲಪಾನಿ ನದಿ, ಹಿಂಗೆ ಈ ಕಡೆಯಿಂದ ಬರ್ತಾ ಇರೋದು ಕುತಿಯಾಂಗ್ತಿ. ಓಕೆ, ಕುತಿಯಾಂಗ್ತಿ, ಕಾಲಪಾನಿ. ಕುತಿಯಾಂಗ್ತಿ, ಕಾಲಪಾನಿ ಎರಡು ನದಿಗಳು ಗಮನಿಸಿ ಎಲ್ಲರೂ ಇಲ್ಲಿ, ಆಯ್ತಾ? ಸೊ ಈ ಎರಡು ನದಿಗಳು ಬಂದು ಒಟ್ಟಿಗೆ ಸೇರುತ್ತೆ ನೋಡಿ, ಈ ಜಾಗನೇ ಗುಂಜಿ. ಇದನ್ನ ನಾವು ಕಾಳಿ ನದಿ ಅಂತ ಕರೆಯೋದು ಅವಾಗ, ಇದನ್ನು ಕಾಳಿ. ಓಕೆ, ಸೊ ಟ್ರಿಟಿ ಆಫ್ ಸಗೋಲಿ ಅಂತ ಕರಿತೀವಿ ನಾವು. ಟ್ರಿಟಿ ಆಫ್ ಸಗೋಲಿ ನಮಗೆ ಮಾರ್ಚ್ 1860 ಸೈನ್ ಆಯಿತು. ಯಾರ ಮಧ್ಯ? ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ನೇಪಾಳದ ರಾಜ ಗುರು ಗಜರಾಜ್ ಮಿಶ್ರಾ ಮಧ್ಯ. ಗುರು ಗಜರಾಜ್ ಮಿಶ್ರಾ ಅವರು ಬ್ರಿಟಿಷರ್ಸ್
ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆಗೆ ಯುದ್ಧದಲ್ಲಿ ಸೋತಾಗ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೋತಾರೆ. ಅಂದ್ರೆ ಈ ನದಿ, ಕಾಳಿ ನದಿದು ಈ ಕಡೆಗೆ ನೇಪಾಳ, ಈ ಕಡೆಗೆ ಭಾರತ ಅಂತ. ಕಾಳಿ ನದಿದು ಪೂರ್ವಕ್ಕೆ ನೇಪಾಳ, ಪಶ್ಚಿಮಕ್ಕೆಲ್ಲ ಭಾರತ ಅಂತ, ಕುಮಾನ್ ಪ್ರದೇಶ ಭಾರತ ಅಂತೇಳಿ ಗುರು ಗಜರಾಜ್ ಮಿಶ್ರಾ ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ 1816 ಯಾಕೆಂದ್ರೆ ಆಂಗ್ಲೋ ನೇಪಾಳಿಸ್ ವಾರ್ನಲ್ಲಿ 1814 to 1816 ಗುರು ಗಜರಾಜ್ ಮಿಶ್ರಾ ನೇಪಾಳಿ ರಾಜ ಸೋತಿರ್ತಾರೆ ಯುದ್ಧದಲ್ಲಿ. ಸೊ ಅದಕ್ಕೋಸ್ಕರ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ, ಈ ಒಪ್ಪಂದ ಮಾಡ್ಕೋತಾರೆ. ಸೊ ಕಾಳಿ ನದಿನೇ ಗಡಿ ಅಂತೇಳಿ ಆಗುತ್ತೆ. ಸೊ ಈಗ ಏನ್ ವಿವಾದ ಏನು ಅಂದ್ರೆ, ಸೊ ನಮ್ಮ ಪ್ರಕಾರ ಕಾಳಿ ನದಿ ಇದು, ಕಾಳಿ ನದಿದು ಈ ಕಾಲಪಾನಿ ಏನಿದೆ ಅದು ಮೇನ್ ಉಪನದಿನೇ ಕಾಳಿ ಅಂತ ನಾವು, ಕಾಲಪಾನಿನೇ ಇದು, ಇದರಿಂದ ಈ ಕಡೆಗೆ ಇರೋದಲ್ಲ ನೇಪಾಳ ಅಂತ ನಾವು. ಆದ್ರೆ ನೇಪಾಳದವರು ಇಲ್ಲ, ಕಾಳಿ ನದಿದು ಮುಖ್ಯ ಉಪನದಿ ಇದು, ಕುತಿ ಅಂತಿನೇ ಮೇನ್ ಉಪನದಿ ಅದರದು, ಇದು ಕಾಳಿ ನದಿ, ಇದು ಕಾಳಿ ನದಿ, ಇದೆಲ್ಲ ನೇಪಾಳ ಆಗ್ಬೇಕು ಅಂತ ಅವರು ಇದಿಷ್ಟು ಪ್ರದೇಶನ ಕ್ಲೇಮ್ ಮಾಡ್ತಾ ಇದ್ದಾರೆ. ಅವರು ಯಾರು, ನೇಪಾಳದವರು ಈ ಭಾಗ ನಮ್ದು ಅಂತ ಇದ್ದಾರೆ. ಈಗ ಇದಿಷ್ಟು ಪ್ರದೇಶ ನಮ್ದು ಅಂತ ಇದ್ದಾರೆ. ಇದು ವಿವಾದ. ಕಾಳಿ ನದಿ, ಮಹಾಕಾಳಿ ನದಿ ವಿವಾದ ಏನು ಅಂದ್ರೆ ಇದೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ನಾಪಿಟ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ನೋಡೋಣ. ಬ್ರಹ್ಮಪುತ್ರ ನದಿ ಅಂಕ್ಷಿ ಗ್ಲೇಷಿಯರ್ ಮಾನಸ ಸರೋವರದಿಂದ ಹುಟ್ಟುತ್ತೆ. ಎರ್ಲಾಂಗ್ ಜಾಂಗ್ಬೋ ಅಂತ ಕರೀತಾರೆ, ಸ್ಯಾಂಗ್ಪೋ ಅಂತ ಕರೀತಾರೆ ಟಿಬೆಟ್ನಲ್ಲಿ. ಅಸ್ಸಾಂನಿ ಅರುಣಾಚಲ್ ಪ್ರದೇಶದಲ್ಲಿ ದಿಹಾಂಗ್ ಅಂತ ಕರೀತಾರೆ. ಅಸ್ಸಾಂನಲ್ಲಿ ಲಿಯೋಟ್ ಅವ್ರ ದಿಲೋ ಅಂತ ಕರೀತಾರೆ. ಜಮುನಾ ಅಂತೇಳಿ ಬಾಂಗ್ಲಾದೇಶಲ್ಲಿ ಕರೀತಾರೆ. ಹಲವಾರು ಹೆಸರಿದೆ ಸ್ನೇಹಿತರೆ, ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಸೊ 3848 ಕಿಲೋಮೀಟರ್ಸ್ ಹರಿಯುತ್ತೆ ನದಿ. ಇಲ್ಲಿ ಚೈನಾ, ಇಂಡಿಯಾ, ಬಾಂಗ್ಲಾದೇಶ್ 3 ದೇಶ, ಚೈನಾ, ಇಂಡಿಯಾ, ಬಾಂಗ್ಲಾದೇಶ್ ಮುಖಾಂತರ ಹರಿಯುತ್ತೆ. ಸರ್ವಕಾಲಿಕ ನದಿಗಳು, ಉಪನದಿಗಳು ನೋಡಿ ಅದರದ್ದು. ಲೆಫ್ಟ್ ಬ್ಯಾಂಕ್ ಉಪನದಿಗಳು ದಿಬಾಂಗ್, ಲೋಹಿತ್, ಧನಸಿರಿ, ಕೊಲಾಂಗ್. ಹಂಗೆ ರೈಟ್ ಬ್ಯಾಂಕ್ ಕಮೆಂಗ್, ಮಾನಸ್, ಬಿಕಿ, ರೈದಾಕ್, ಜಲ್ದಾಕ, ತೀಸ್ತಾ, ಸುಬನಸಿರಿ. ಸೊ ಇವೆಲ್ಲ ಬಲದಂಡೆ ಉಪನದಿಗಳು. ಸೊ ಅದನ್ನು ಗಮನಿಸಿ ಸ್ನೇಹಿತರೆ. ಸೊ ಇವಾಗ ಬ್ರಹ್ಮಪುತ್ರ ನದಿ ಬಂದು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಅದು ಹೋಗಿ ಗಂಗಾಕ್ಕೆ ಸೇರುತ್ತೆ. ಯಾವಾಗ ಅದು ಗಂಗಾಕ್ಕೆ ಸೇರುತ್ತೆ ಅವಾಗ ಅದು ಪದ್ಮ ಅಂತ ಆಗುತ್ತೆ. ಅದನ್ನ ಒಂದ್ಸತಿ ನೋಡೋಣ. ಇಲ್ಲಿ ತಾವು ಇಲ್ಲಿ ಗಮನಿಸಿ. ಸೊ ಗಂಗಾ ನದಿ, ಇಲ್ಲಿ ನೋಡಿ, ಇದು ಬಾಂಗ್ಲಾದೇಶದ ಮ್ಯಾಪ್ ಸ್ನೇಹಿತರೆ. ನಾನು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ರಹ್ಮಪುತ್ರ, ಇದು ಬ್ರಹ್ಮಪುತ್ರ ನದಿ ಬರ್ತಾ ಇದೆ. ಅಲ್ಲಿಂದ ಬಂದು ಜಮುನಾ ಅಂತ ಆಗುತ್ತೆ ನೋಡಿ. ಜಮುನಾ, ಇದು ಜಮುನಾ. ಇಲ್ಲಿ ಗಂಗಾ ಎಂಟರ್ ಆಗ್ತದೆ ನೋಡಿ. ಗಂಗಾ ನದಿ ಬರ್ತಾ ಇದೆ. ಗಂಗಾ ನದಿ ಮತ್ತು ಜಮುನಾ ನದಿ ಎರಡು ಭೇಟಿ ಆಗುತ್ತಲ್ಲ, ಆ ಭೇಟಿ ಆದಾಗ ಪದ್ಮ ಅಂತ ಆಗುತ್ತೆ. ಪದ್ಮ ಆಗುತ್ತೆ ನೋಡಿ. ಪದ್ಮ ನದಿ. ಓಕೆ, ಈ ಕಡೆಯಿಂದ ಒಂದು ನದಿ ಬರ್ತದೆ ನೋಡಿ, ಮೇಘ್ನಾ ಅಂತ. ಈ ಮೇಘ್ನಾ ನದಿ ಏನು ಅಂದ್ರೆ ಬರಾಕ್ ಅಂತ ಹೇಳಿ ಕರಿತೀವಿ ನಾವು ಅಸ್ಸಾಮಲ್ಲಿ. ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ ಹತ್ರ ಹುಟ್ಟುತ್ತಿದ್ದು. ನಾಗಾಲ್ಯಾಂಡ್, ಮಣಿಪುರಲ್ಲಿ ನಮ್ಮ ಭಾರತದಲ್ಲಿ ಹುಟ್ಟಿ ಬರಾಕ್ ನದಿ ಬರುತ್ತೆ. ಬರಾಕ್ ನದಿ ಅಸ್ಸಾಮಿಂದ ಬಂದು ಹಿಂಗೆ ಬರಬೇಕಾದ್ರೆ 2 ನದಿ ಆಗುತ್ತೆ, ಸುರ್ಮಾ ಮತ್ತು ಕುಶಿಯಾರ ಅಂತ. ಸುರ್ಮಾ ಮತ್ತು ಕುಶಿಯಾರ ಅಂತ ಹೇಳಿ 2 ನದಿ, ಸುರ್ಮಾ ಅಂತ ಒಂದು, ಕುಶಿಯಾರ ಅಂತ ಒಂದು 2 ನದಿ ಆಗುತ್ತೆ. ಅವೆರಡು ಸುರ್ಮಾ ಮತ್ತು ಕುಶಿಯಾರ ನದಿ ಎರಡು ಭೇಟಿ ಕೊಡುತ್ತೆ, ಮತ್ತೆ ಭೇಟಿ ಆಗುತ್ತೆ. ಅವಾಗ ಅದನ್ನ ಮೇಘ್ನಾ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ? ಬರಾಕ್ ನದಿನೇ ಮೇಘ್ನಾ ನದಿ. ಸೊ ಬರಾಕ್ ನದಿ ಬರೋದ್ರಿಂದ ನಾಗಾಲ್ಯಾಂಡ್, ಮಣಿಪುರ್ ಬಾರ್ಡರ್ ಇಂದ ಬರುತ್ತೆ. ಅಸ್ಸಾಂ ಮುಖಾಂತರ ಬಂದು ಅಸ್ಸಾಂನಲ್ಲಿ 2 ಭಾಗ ಆಗುತ್ತೆ, ಸುರ್ಮಾ ಮತ್ತು ಕುಶಿಯಾರ. ಅವೆರಡು ಬಂದು ಮತ್ತೆ ಸೇರುತ್ತೆ. ಅವಾಗ ನಮಗೆ ಅದು ಮೇಘ್ನಾ ಅಂತ ಆಗುತ್ತೆ, ಮೇಘ್ನಾ ನದಿ ಆಗುತ್ತೆ. ಮೇಘ್ನಾ ನದಿ ಬಂದು ಪದ್ಮಾಕ್ ಸೇರುತ್ತೆ, ಅವಾಗ ಅದು ಮೇಘ್ನಾ ಅಂತ ಆಗುತ್ತೆ. ಗೊತ್ತಾಯ್ತಲ್ಲ? ಇದೆಲ್ಲ ಗಂಗಾದ ಒಂದು ಜಲನಯನ ಪ್ರದೇಶನೇ, ಬಟ್ ಅಲ್ಲಿ ಹೆಸರು ಚೇಂಜ್ ಆಗ್ತವೆ ಅಷ್ಟೇ. ಆ ಪದ್ಮಾ ಮತ್ತು ಮೇಘ್ನಾ ಮಧ್ಯೆ ಇರೋದೇ ಢಾಕಾ ನಗರ ಗಮನಿಸಿ. ಓಕೆ, ಸೊ ತಾವು ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕಾಗುತ್ತೆ. ಈ ಚಿತ್ರಣ ಸ್ವಲ್ಪ ಕಷ್ಟ ಇದೆ ಇದು. ಸೊ ಬ್ರಹ್ಮಪುತ್ರಗೆ ಬೇರೆ ಬೇರೆ ಹೆಸರುಗಳನ್ನ ನೋಡಿದ್ವಿ ನಾವು. ಈಗ ಬ್ರಹ್ಮಪುತ್ರದು ಉಪನದಿಗಳನ್ನ ನೋಡಿ, ತೀಸ್ತಾ, ಮಾನಸ್, ಸುಬನಸಿರಿ, ಲೋಹಿತ್, ದಿಬಾಂಗ್ ಇವೆಲ್ಲ ನದಿಗಳನ್ನ ನಾವು ಇಲ್ಲಿ ಗಮನಿಸೋಣ ಸ್ನೇಹಿತರೆ. ಸೊ ತಾವು ಇಲ್ಲಿ ಬ್ರಹ್ಮಪುತ್ರದು ಸಪರೇಟ್ ಆಗಿ ಬ್ರಹ್ಮಪುತ್ರ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಬ್ರಹ್ಮಪುತ್ರ ನದಿ ಬರ್ತಾ ಇರೋದು ಭಾರತಕ್ಕೆ, ಸ್ಯಾಂಗ್ಪೋ ನದಿ ಭಾರತಕ್ಕೆ ಬರ್ತಾ ಇರೋದನ್ನ ಇಲ್ಲಿ ಗಮನಿಸಬಹುದು ತಾವು. ಹಿಂಗ್ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದೆ ನೋಡಿ. ಅಲ್ಲಿ ದಿಹಾಂಗ್ ಅಂತ ಕರಿತೀವಿ, ಹೇಳಿದೆ ನೋಡಿ, ದಿಹಾಂಗ್ ಸಿಯಾಂಗ್. ಅದಾದ್ಮೇಲೆ ನೋಡಿ, ಭಾರತದಲ್ಲಿ ಗರಿಬೇಕಾದ್ರೆ ಹಲವಾರು ಉಪನದಿಗಳು ನೋಡಿ. ದಿಬಾಂಗ್ ಉಪನದಿ ನೋಡಿ, ಇದರದ್ದು ದಿಬಾಂಗ್, ಲೋಹಿತ್, ದಿಯೋಮ್.
ಓಕೆ, ಹಂಗೆ ಬ್ರಹ್ಮಪುತ್ರ ನೋಡಿ ಹಿಂಗೆ ಹರಿತಾ ಇದೆ ಇಲ್ಲಿ. ಅದ್ರ ಮಾನಸ್ ನೋಡಿ, ಇಲ್ಲಿ ಮಾನಸ್. ಬಾರ್ ಅಂತ ಒಂದು ನದಿ ಇದೆ, ಬಾರ್. ಕಮೆಂಗ್ ನೋಡಿ, ಕಮೆಂಗ್. ಸುಬನಸಿರಿ ನೋಡಿ, ಸುಬನಸಿರಿ. ಸುಬನಸಿರಿ. ಧನಸಿರಿ ನೋಡಿ, ಧನಸಿರಿ ಉಪನದಿ. ದೊಯೋಂಗ್ ಉಪನದಿ ನೋಡಿ, ಗೊತ್ತಾಯ್ತಲ್ಲ. ಈ ರೀತಿ ಹಲವಾರು ಉಪನದಿಗಳಿದೆ. ತೀಸ್ತಾ ನೋಡಿ, ತೀಸ್ತಾ ಈ ಕಡೆ, ತೀಸ್ತಾ, ತೀಸ್ತಾ. ಓಕೆ, ಸೊ ಇದನ್ನ ಗಮನಿಸಬೇಕು ಸ್ನೇಹಿತರೆ ನೀವು. ಸೊ ಇವೆಲ್ಲ ಬ್ರಹ್ಮಪುತ್ರದ ಮುಖ್ಯ ಉಪನದಿಗಳು. ನಾನು ಅದನ್ನ ಹೈಲೈಟ್ ಮಾಡಿದ್ದೀನಿ. ಸೊ ಬ್ರಹ್ಮಪುತ್ರ ನೋಡಿದ್ವಿ ನಾವು. ಇನ್ನು ನೆಕ್ಸ್ಟ್ ಯಮುನಾ ನೋಡ್ಬೇಡ. ಅದಕ್ಕಿಂತ ಮುಂಚೆ ಇನ್ನೊಂದು ಉಮನ್ ಘಾಟ್ ರಿವರ್ ಅಂತ ಇದೆ ಸ್ನೇಹಿತರೆ. ಉಮನ್ ಘಾಟ್ ರಿವರ್ ಅಂತೇಳಿ ಭಾರತದ ಅತಿ ಸ್ವಚ್ಛವಾದಂಥ ನದಿ ಅಂತೇಳಿ ಕರಿತೀವಿ. ಇದನ್ನು ಮೇಘಾಲಯದಲ್ಲಿ ಹರಿಯುತ್ತಿದೆ. ಯಾಕೆಂದ್ರೆ ನಾವು ಇವಾಗ ಈಶಾನ್ಯ ಭಾರತದಲ್ಲಿ ಇರೋದ್ರಿಂದ ಉಮನ್ ಘಾಟ್ ರಿವರ್ ನೋಡ್ಬೇಡ. ಇದು ಭಾರತದ ಅತಿ ಸ್ವಚ್ಛವಾದ ನದಿ. ನೋಡಿ ಹೆಂಗೆ ಇದೆ, ಒಂದು ದೋಣಿ ವಿಹಾರ ಮಾಡ್ತಾ ಇದ್ರೆ ಅಲ್ಲಿ ಕೆಳಗಡೆ ತಳ ಕಾಣ್ತಾ ಇದೆ ನೋಡಿ, ಆ ಕಡೆ ಈ ಕಡೆ. ಡ್ರೋನ್ನ ಚಿತ್ರ ಇದು. ಇದು ಯಾವ ನದಿ ಅಂದ್ರೆ ದ್ವಾಕಿ ಹತ್ರ ಹರಿಯುವಂಥ ನದಿ. ದ್ವಾಕಿ ಅಂತೇಳಿ ನಮ್ಮ ಮೇಘಾಲಯದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಉಮನ್ ಘಾಟ್ ನದಿ ಹರಿಯುತ್ತೆ. ಕಾಸಿ ಮತ್ತು ಜೈಂಟಾಯ್ ಹಿಲ್ಸ್ ಪರ್ವತಗಳ ಮಧ್ಯ, ಮೇಘಾಲಯದಲ್ಲಿ ಗಾರೋ ಕಾಸಿ ಜೈಂಟಿಯಾ ಇದೆ ನೋಡಿ. ಕಾಸಿ ಮತ್ತು ಜೈಂಟಿಯಾ ಪರ್ವತಗಳ ಮಧ್ಯ ಬಾಂಗ್ಲಾದೇಶ್ ಮತ್ತು ಭಾರತ ಗಡಿನಲ್ಲಿ ಹರಿಯೋ ನದಿ ಇದು ಉಮನ್ ಘಾಟ್ ರಿವರ್ ಅಂತೇಳಿ ಮೇಘಾಲಯ ನಾವು ಕಟ್ಕೊಳ್ಳಿ. ಓಕೆ, ಸೊ ಇದು ಭಾರತದ ಅತಿ ಸ್ವಚ್ಛವಾದ ನದಿ ಅಂತೇಳಿ ಕೇಂದ್ರ ಸರ್ಕಾರದವರೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್. ಓಕೆ, ಸೊ ಜಲ ಸಂಪನ್ಮೂಲ ಕೇಂದ್ರಾಲಯ ಏನಿದೆ ಅವರೇ ಇದನ್ನ ಅತಿ ಸ್ವಚ್ಛವಾದ ನದಿ ಅಂತೇಳಿ ಹೇಳಿದ್ದಾರೆ. ಇವಾಗ ಜಲಶಕ್ತಿ ಅಂತ ಕರೀತಾರೆ ಅದನ್ನು. ಈಗ ನೆಕ್ಸ್ಟ್ ನೋಡಿ ಯಮುನಾ ನದಿಗೆ ಬರೋಣ. ಯಮುನಾ ನದಿ ಸೋರ್ಸ್ ಆಲ್ರೆಡಿ ಗೊತ್ತಿದೆ, ಯಮುನೋತ್ರಿ ಬಂದರ್ ಪೂಂಚ್ ಗ್ಲೇಷಿಯರ್ ಅಂತ ಹೇಳಿ ಕರೆದಿದ್ದೀನಿ ಆಲ್ರೆಡಿ ನಾನು. ಮಂಗನ ಬಾಲ ರೀತಿ ಇದೆ ಅದು, ಉತ್ತರಕಾಶಿ. ಓಕೆ, ಹಂಗೆ 1376 ಕಿಲೋಮೀಟರ್ ಹರಿಯುತ್ತೆ ಪೆರಿನಿಯಲ್. ಅದರ ಎಡದಂಡೆ ಉಪನದಿಗಳು ನೋಡಿ, ಇಂಡಾನ್, ಶಾರದಾ, ಗಿರಿ, ರಿಷಿಗಂಗಾ, ಹನುಮಾನ್ ಗಂಗಾ. ಹಂಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟೇಷನ್ ನೋಡಿ, ಚಂಬಲ್, ಬೆಟ್ವಾ, ಕೆನ್, ಸಿಂಧ್, ಟೋನ್ಸ್. ಗೊತ್ತಾಯ್ತಲ್ಲ. ಕೊನೆಗೆ ಹೋಗಿ ಗಂಗಾಕ್ಕೆ ಸೇರುತ್ತದು, ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಅಲ್ಲಿ ಗಂಗಾ, ಸರಸ್ವತಿ ಮತ್ತು ಯಮುನಾ ಸೇರುತ್ತೆ ಸ್ನೇಹಿತರೆ, ಅಲಹಾಬಾದಲ್ಲಿ. ಅದಕ್ಕೆ ಅದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಸರಸ್ವತಿ ಅಂತ ಒಂದು ನದಿ ಚಲುಮೆಯಾಗಿ ಹುಟ್ಟುತ್ತೆ ಅಲ್ಲೇ. ಗಂಗಾ ಯಮುನಾ ಸೇರುತ್ತಲ್ಲ, ಅಲ್ಲೇ ಚಲುಮೆಯಾಗಿ ಒಂದು ನದಿ ಇದೆ. ಅದನ್ನು ನಾವು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಈ ರೀತಿ ತ್ರಿವೇಣಿ ಸಂಗಮಗಳು ತುಂಬಾ ಅಪರೂಪ ಸ್ನೇಹಿತರೆ. ಹಂಗೆ ಕರ್ನಾಟಕದಲ್ಲಿ ತಿರುಮಕೂಡಲ ನರಸೀಪುರ ಅಂತ ಒಂದು ಜಾಗ ಇದೆ. ತಿರುಮಕೂಡಲ ನರಸೀಪುರನೂ ಕೂಡ ಅದೇ ರೀತಿ. ಓಕೆ, ಸೊ ಕಾವೇರಿ ನದಿಗೆ ಕಬಿನಿ ಬಂದು ಸೇರುತ್ತೆ. ಕಾವೇರಿ ನದಿ ಕಬಿನಿ ಸೇರ್ತಿದ್ದಂಗೆ ಅಲ್ಲೇ ಒಂದು ಸ್ಫಟಿಕ ಸರೋವರ ಅಂತೇಳಿ ಒಂದು ಚಿಕ್ಕದೊಂದು ನದಿ ಇದೆ. ಸೊ ಕಾವೇರಿ, ಕಬಿನಿ, ಸ್ಫಟಿಕ ಸರೋವರ, ಆ ಜಾಗಕ್ಕೆ ತಿರುಮಕೂಡಲ ನರಸೀಪುರ ಅಂತ ಕರಿತೀವಿ. ತಿರುಮಕೂಡಲ ಅಂದ್ರೆ 3 ನದಿಗಳು ಸೇರುವಂತ ಜಾಗ. ಟಿ ನರಸೀಪುರ ಅಂತೇಳಿ ನಾವು ಮೈಸೂರಿಂದ ಕೊಳ್ಳೇಗಾಲ ಅಥವಾ ನಗರಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ತ್ರಿವೇಣಿ ಸಂಗಮ್ ಕರ್ನಾಟಕದಲ್ಲಿ ಒಂದಿದೆ. ಓಕೆ, ಸೊ ಅದನ್ನು ಗಮನಿಸಿ. ಸೊ ಯಾವ ನದಿ ಎಲ್ಲೆಲ್ಲಿ ಹರಿಯುತ್ತೆ? ಉತ್ತರಾಖಂಡ್ ಭಾಗ, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶಲ್ಲಿ ಹರಿಯುತ್ತೆ ಯಮುನಾ ನದಿ, ಹೌದಲ್ವಾ? ಸೊ ಅದ್ರ ಯಮುನಾ ನದಿ ಮತ್ತೆ ಇನ್ನೊಂದ್ಸತಿ ಇಲ್ಲಿ ನೋಡಿ. ಈಗ ಯಮುನಾ ನದಿದು ಸಪರೇಟ್ ಜಲನಯನ ಪ್ರದೇಶ ಇಲ್ಲಿ ಕೊಟ್ಟಿದೆ ನೋಡಿ. ಯಮುನಾ ಇದು ಯಮುನಾ ನದಿ ಬರ್ತಾ ಇರೋದು ಇಲ್ಲಿಂದ ಉತ್ತರಾಖಂಡ್ ಭಾಗದಿಂದ. ಇಲ್ಲೊಂದು ಉಪನದಿ ಇದೆ ಟೋನ್ಸ್ ಅಂತ, ಇಂಡಾನ್ ಅಂತ ಒಂದು ಉಪನದಿ ಇದೆ. ಓಕೆ, ರಿಂಡ್ ಅಂತ ಉಪನದಿ ಇದೆ ನೋಡಿ. ಓಕೆ, ಹಂಗೆ ಚಂಬಲ್ ಉಪನದಿ ಇದೆ ಯಮುನಾಗೆ, ಮುಖ್ಯ ಉಪನದಿ ಚಂಬಲ್. ಬೆಟ್ವಾ, ಕೆನ್ ನೋಡಿ, ಅದೊಂದು ಉಪನದಿ ಇದೆ. ಅದರದ್ದು ಉಪನದಿಗಳು ನೆಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ ತಮಗೆ. ಹಂಗೆ ಚಂಬಲ್ ನದಿ ನೋಡಿ, ತುಂಬಾ ಮುಖ್ಯವಾದ ನದಿ ಸ್ನೇಹಿತರೆ ಇದು. ಚಂಬಲ್ ನದಿ ಮಧ್ಯಪ್ರದೇಶದ ಮೋ ಎಂಬ ನಗರದಿಂದ ಹುಟ್ಟುತ್ತೆ ಚಂಬಲ್ ನದಿ. ಅದ್ರ ಮೇಲೆ ಗಾಂಧಿ ಸಾಗರ್, ರಾಣಾ ಪ್ರತಾಪ್ ಸಾಗರ್, ಜವಾಹರ್ ಸಾಗರ್ ಅಂತೆಲ್ಲ ಹಲವಾರು ಅಣೆಕಟ್ಟುಗಳಿದೆ ನೋಡಿ. ಇಲ್ಲಿ ಹಾಕಿದೆ ನೋಡಿ ನಂಬರ್ 8, 6, 15 ಇಲ್ಲಿ 8, 6, 15 ನೋಡಿ. ರಾಣಾ ಪ್ರತಾಪ್ ಸಾಗರ್ ಆಯ್ತು, ಜವಾಹರ್ ಸಾಗರ್, ಗಾಂಧಿ ಸಾಗರ್, ಗೊತ್ತಾಯ್ತಲ್ಲ. ಕ್ಷಮಿಸಿ. ಈ ರೀತಿ ಎಲ್ಲ ನದಿಗಳು, ಉಪನದಿಗಳು ಇಲ್ಲಿ ನಾನು ಒಂದೊಂದಾಗಿ ಚಿತ್ರಿಸಿ ಅದನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಳೆದ ಕ್ಲಾಸಲ್ಲಿ ನಾನು ಹೈಲೈಟ್ ಮಾಡಿರಲಿಲ್ಲ, ಸೊ ಎಷ್ಟೊಂದು ಜನಕ್ಕೆ ಕಷ್ಟ ಆಗಿತ್ತಂತೆ. ಅದಕ್ಕೋಸ್ಕರ ನಾನು ಮತ್ತೆ ಇವಾಗ ಹೈಲೈಟ್ ಮಾಡ್ತಾ ಇದ್ದೀನಿ ಅದರ ಉಪನದಿಗಳು ಯಾವುದು ಅಂತ.
ಹಂಗೆ ಚಂಬಲ್ದ ಇನ್ನೊಂದು ಉಪನದಿ ನೋಡಿ, ಪರ್ಬತಿ, ಕಾಳಿ ಸಿಂಧ್. ಸೊ ನೀವೇನಾದ್ರು ಈ ರೀತಿ ಇದನ್ನ ನೋಡ್ಬಿಟ್ರೆ UPSC ಎಕ್ಸಾಮ್ನಲ್ಲೂ ಕೆಳ ನದಿಗಳನ್ನ ಈಸಿಯಾಗಿ ಬರೀತೀರಾ, ಗೊತ್ತಾಯ್ತಲ್ಲ, ಈಸಿಯಾಗಿ ನೀವು ಅದನ್ನ ಮಾಡ್ಬೋದು. ಹಂಗೆ ಕೆನ್ ಅಂತ ನದಿ ಇದೆ ನೋಡಿ, ಕೆನ್, ಕರ್ಣವತಿ ಅಂತ ಕರೀತಾರೆ ಇದನ್ನ, ಅದು ಹೋಗಿ ಯಮುನಾಕ್ಕೆ ಸೇರುತ್ತೆ. ಓಕೆ, ಏನಕ್ಕೆ ಇಲ್ಲಿ ನೋಡ್ಬೇಕು ನೀವು ಅಂದ್ರೆ ಕೆನ್ ಬೆಟ್ವಾ ಲಿಂಕ್ ಅಂತ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ನದಿನ ಕೆನ್ನ ಬೆಟ್ವಾಗೆ ಸೇರಿಸ್ತಾ ಇದ್ದಾರೆ ಈಗ, ಆ ಯೋಜನೆ ಶುರು ಆಗೋಗಿದೆ ಈಗ. ಕೆನ್ ಬೆಟ್ವಾ ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಪನ್ನಾ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದು ಮುಳುಗುತ್ತೆ. ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಕೂಡ, ಟೈಗರ್ ರಿಸರ್ವ್ ಕೂಡ, ನ್ಯಾಷನಲ್ ಪಾರ್ಕ್ ಕೂಡ ಅದು ಮುಳುಗುತ್ತೆ. ಒಂದು ಪನ್ನಾದಲ್ಲಿ ನಮಗೆ ಡೈಮಂಡ್ ಮೈನ್ ಕೂಡ ಇದೆ, ಅದನ್ನ ನಮ್ಗೆ ಗಮನಿಸಬೇಕು. ಪನ್ನಾ ಎಲ್ಲಿ ಬರುತ್ತೆ, ಕೆನ್ ನದಿ ತೀರದಲ್ಲಿ ಬರುತ್ತೆ. ಇಲ್ಲಿ ಪನ್ನಾ ಕಮ್ಸ್ ಹಿಯರ್ ನಿಯರ್ ಕೆನ್, ಇಲ್ಲಿ ಬರುತ್ತೆ ನೋಡಿ ಪನ್ನಾ, PANNA, ಪನ್ನಾ ಡೈಮಂಡ್ ಮೈನ್ ಕೂಡ, ಓಕೆ, ನ್ಯಾಷನಲ್ ಪಾರ್ಕ್ ಕೂಡ. ಸೊ ಅದನ್ನ ಗಮನಿಸಿ, ಪನ್ನಾ ನ್ಯಾಷನಲ್ ಪಾರ್ಕ್ ಎಷ್ಟೋ ಭಾಗ ಮುಳುಗಡೆ ಆಗುತ್ತೆ ಈ ಕಾಲುವೆ ಕಟ್ಟೋದ್ರಿಂದ, ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಉತ್ತರ ಭಾರತದ ಹಿಮಾಲಯ ನದಿಗಳನ್ನ ನೋಡಿದ್ವಿ. ಸೊ ಹಿಮಾಲಯ ಕ್ಲಾಸಿಫಿಕೇಶನ್ ಕೂಡ ಇದನ್ನ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಅಂದ್ರೆ ಯಾವ ರೀತಿ ನಾವು ಹಿಮಾಲಯ ಪರ್ವತವನ್ನು ವಿಂಗಡಣೆ ಮಾಡಬಹುದು ಅಂದ್ರೆ, ಇಂಡಸ್ ಮತ್ತು ಸತ್ಲಜ್ ಮಧ್ಯೆ ಬಂದ್ರೆ ಅದು ಪಂಜಾಬ್ ಹಿಮಾಲಯಸ್ ಅಂತ. ಯಾಕಂದ್ರೆ ಪಂಜಾಬ್ ಅಂದ್ರೆ 5 ನದಿಗಳ ಪ್ರದೇಶ, ಅದು ಪಾಂಚ್ ಡುವಾಬ್ಸ್ ಇದೆ, ಅದಕ್ಕೆ ಪಂಜಾಬ್. ಹಂಗೆ ಸತ್ಲಜಿಂದ ಕಾಳಿ ನದಿಯವರೆಗೂ ಕುಮಾನ್ ಹಿಮಾಲಯ, ಗರ್ವಾಲ್ ಮತ್ತು ಕುಮಾನ್ ಹಿಮಾಲಯಸ್ ಅಂತ ಕರಿತೀವಿ. ಹಂಗೆ ಕಾಳಿ ನದಿಯಿಂದ ತೀಸ್ತಾದವರೆಗೂ ನೇಪಾಳ ಹಿಮಾಲಯಸ್, ತೀಸ್ತಾ ಮತ್ತು ಅರುಣಾಚಲ್ ಭಾಗದವರೆಗೂ ಅಸ್ಸಾಂ ಹಿಮಾಲಯ ಅಂತೇಳಿ ಕರಿಬಹುದು. ಸ್ಯಾಂಗ್ಪೋ ನದಿಯವರೆಗೂ ಅಸ್ಸಾಂ ಹಿಮಾಲಯ, ಇದೆಲ್ಲರಿಗೂ ಗೊತ್ತಿದೆ. ಸೊ ಇವಾಗ ನೋಡಿ, ಉತ್ತರ ಭಾರತ ನದಿಗಳು ಆಗಿದೆ ಸ್ನೇಹಿತರೆ ಈಗ. ಸೊ ಇವಾಗ ನಾವು ದಕ್ಷಿಣ ಭಾರತ ನದಿಗಳ ಕಡೆ ಬರೋಣ, ಪೆನಿನ್ಸುಲರ್ ನದಿಗಳ ಕಡೆ ಬರೋಣ. ಪೆನಿನ್ಸುಲರ್ ನದಿಗಳಲ್ಲಿ ನಮಗೆ ಇವಾಗ ನಾನು ಎಲ್ಲಿಂದ ಶುರು ಮಾಡ್ತೇನೆ, ರಾಜಸ್ಥಾನದಿಂದ ಶುರು ಮಾಡ್ತೇನೆ. ರಾಜಸ್ಥಾನದಲ್ಲಿ ಅರಾವಲಿ ಬೆಟ್ಟ ಇದೆ ನೋಡಿ, ಅರಾವಲಿ ಬೆಟ್ಟದಿಂದ ನಮಗೆ ಹುಟ್ಟಿ ಹರಿಯೋ ನದಿನೇ ಲೂನಿ. ಲೂನಿ ಏನಾಗುತ್ತೆ, ವರ್ಷ ಪೂರ್ತಿ ನೀರಿರಲ್ಲ ಸ್ನೇಹಿತರೆ. ಇದೊಂದು ರೀತಿ ಎಫಿಮರಲ್ ರಿವರ್ಸ್, ಅಂದ್ರೆ ಋತುಮಾನದ ನದಿಗಳಲ್ಲೇ ಅಪರೂಪಕ್ಕೆ ಹರಿಯೋ ನದಿ ಮತ್ತು ಸಮುದ್ರ ಸೇರೋದಿಲ್ಲ, ಅವಿಗೆ ಮರೆ ಆಗೋಗುತ್ತೆ. ಇದು ಮರುಭೂಮಿನಲ್ಲಿ ಹೋಗ್ತಾ 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 ಮರೆ ಆಗೋಗುತ್ತೆ. ಯಾವ ನದಿಗಳು ಈ ತರ ಸಮುದ್ರಕ್ಕೆ ಸೇರೋದಿಲ್ಲ, ನೀರು ಹರಿತಾ ಹರಿತಾ ಏನಾಗುತ್ತೆ, ಮಾಯ ಆಗೋಗುತ್ತೆ. ಅದೇ ತರ ಅದನ್ನ ಎಫಿಮರಲ್ ಅಂತ ಕರಿತೀವಿ. ಓಕೆ, ಎಫಿಮರಲ್ ರಿವರ್ಸ್ ಆರ್ ದೋಸ್ ರಿವರ್ಸ್ ವಿಚ್ ಡು ನಾಟ್ ಡ್ರೈನ್ ಇಂಟು ದ ಸಿ, ಸಮುದ್ರಕ್ಕೆ ಸೇರಿದಿರುವಂತ ನದಿಗಳು. ಓಕೆ, ಸೊ ಮರುಭೂಮಿನಲ್ಲೇ ಮರೆ ಆಗುವಂತ ನದಿಗಳು. ಸೊ ಇದನ್ನ ನಾವು ಎಫಿಮರಲ್ ಅಂದ್ರೆ ಸಮುದ್ರಕ್ಕೆ ಸೇರದೇ ಇರುವಂತ ನದಿಗಳು ಅಂತ ಕರಿತೀವಿ. ಲೂನಿ ನದಿ ಅರಾವಲಿ ಬೆಟ್ಟದಿಂದ ಹುಟ್ಟುತ್ತೆ ಸ್ನೇಹಿತರೆ, ಅದನ್ನ ತಾವಿಲ್ಲಿ ಗಮನಿಸಬೇಕು. ಅರಾವಲಿ ಬೆಟ್ಟದಿಂದ ಹುಟ್ಟಿ ಅದು ಮಳೆಗಾಲದಲ್ಲಿ ಮಾತ್ರ ನೀರು ಹರಿಯುವಂತ ನದಿ ಇದು ನೋಡಿ, ಈ ತರ. ಸೊ ಇಲ್ಲಿ ಅರಾವಲಿಯಲ್ಲಿ ಅಜ್ಮೇರ್ ಭಾಗದಲ್ಲಿ, ಅಜ್ಮೇರ್ನಲ್ಲಿ ನಮಗೆ ಪುಷ್ಕರ್ ಅಂತೇಳಿ ಒಂದು ಸರೋವರ ಇದೆ, ಪುಷ್ಕರ್ ಅಂತ. ಪುಷ್ಕರ್ ಫೇರ್ ಕೇಳಿರ್ತಾರಲ್ಲ, ಅದು ಕ್ಯಾಮಲ್ ಫೇರ್ ನಡೆಯುತ್ತಲ್ಲ ಆ ಭಾಗ, ಆ ಪುಷ್ಕರ್ ಲೇಕ್ ಹತ್ರ ಹುಟ್ಟುತ್ತೆ ಲೂನಿ ನದಿ. ಆ ಪುಷ್ಕರ್ ಇಂದ ಹುಟ್ಟಿ ಆ ಜಾಗದಿಂದ ನೋಡಿ ಹಿಂಗ್ ಬರುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಉಪನದಿಗಳಿದೆ ನೋಡಿ ಇಲ್ಲಿ. ಅದು ಹೋಗಿ ಏನಾಗುತ್ತೆ, ರಾಜಸ್ಥಾನ್ ಮುಖಾಂತರ ಹರಿದು ಗುಜರಾತ್ ನಲ್ಲಿ ರನ್ ಆಫ್ ಕಚ್ ಅಂತಿದೆ ನೋಡಿ, ಅಲ್ಲಿ ಹೋಗಿ ಸೇರ್ಬಿಡುತ್ತೆ, ರನ್ ಆಫ್ ಕಚ್ ಹೋಗಿ ಸೇರುತ್ತೆ. ಇದನ್ನ ಲವಣವತಿ ಅಂತ ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ, ಯಾಕಂದ್ರೆ ಉಪ್ಪು ತರುತ್ತೆ, ಉಪ್ಪಿನಂಶ ಜಾಸ್ತಿ ಇದರಲ್ಲಿ, ಅದಕ್ಕೆ ಇದನ್ನು ಲವಣವತಿ. ಅದೇ ಇವತ್ತಿನ ದಿವಸ ಏನಾಗಿದೆ, ಲೂನಿ ಅಂತಾಗಿದೆ. ಸೊ ಎಲ್ಲ ಉಪ್ಪಿನ ತಂದು ಸಂಗ್ರಹ ಮಾಡೋದೇ ಇದು, ಈ ನದಿ. ಇಲ್ಲಿಗೆ ರನ್ ಆಫ್ ಕಚ್ ಭಾಗ ಗುಜರಾತ್ಗೆ. ಹಂಗೆ ರನ್ ಆಫ್ ಕಚ್ ಹೇಳಿದ್ದೆ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ, ಅದು ಆಲ್ಮೋಸ್ಟ್ ಸಾಗರ ಮಟ್ಟದಲ್ಲಿರೋದ್ರಿಂದ ಸಮುದ್ರ ಅಲೆಗಳಿಂದನೂ ನೀರು ಬರುತ್ತೆ, ಉಪ್ಪು ನೀರು ಬರುತ್ತೆ. ಆ ಉಪ್ಪು ನೀರೆಲ್ಲ ಇಲ್ಲಿ ಸಂಗ್ರಹ ಆಗಿ ಬೇಸಿಗೆಗಾಲದಲ್ಲೆಲ್ಲ ಹಾವೇ ಆಗೋದಾಗ ನಮಗೆ ಉಪ್ಪು ಸಂಗ್ರಹ ಆಗಿ ಉಪ್ಪಿನ ಮೈದಾನ ಆಗುತ್ತೆ ಅಂತ ಹೇಳಿದ್ದೆ, ರನ್ ಆಫ್ ಕಚ್. ಅದು ಗೊತ್ತಿದೆ ಎಲ್ಲ, ಗೊತ್ತಾಯ್ತಲ್ಲ. ಇಲ್ಲಿಂದ ಪುಷ್ಕರ್ ಸರೋವರದಿಂದ ಹುಟ್ಟಿ ರನ್ ಆಫ್ ಕಚ್ ವರ್ಗ ಹರಿಯುತ್ತೆ. ಯಾವುದು ನದಿ ಇದು? ಲೂನಿ ನದಿ. ಓಕೆ, ನೆಕ್ಸ್ಟ್ ನೋಡಿ ಸಬರ್ಮತಿ ನದಿ ಏನಿದೆ, ತುಂಬಾ ಮುಖ್ಯ ನದಿ ಸ್ನೇಹಿತರೆ. ರಾಜಸ್ಥಾನ್ ಮತ್ತು ಗುಜರಾತ್ ಭಾಗದಲ್ಲಿ ಹರಿಯೋ ನದಿ ಇದು. ನಮ್ಮ ನಗರಗಳೇನಿದೆ, ಅಹಮದಾಬಾದ್, ಗಾಂಧಿನಗರ್, ಅವೆಲ್ಲ ಗಾಂಧೀಜಿ ಸಬರ್ಮತಿ ಆಶ್ರಮ ಎಲ್ಲ ಈ ನದಿ ಮೇಲಿದೆ. ಇದು ಹುಟ್ಟೋದು ಅರಾವಲಿ ಬೆಟ್ಟದಿಂದ, ಉದಯ್ಪುರ್ ಡಿಸ್ಟ್ರಿಕ್ಟ್ ರಾಜಸ್ಥಾನದಲ್ಲಿ ಹುಟ್ಟುತ್ತೆ. ಇಲ್ಲಿ ನೋಡಿ, ನಾಕಿ ಸರೋವರದಿಂದ ಹುಟ್ಟುತ್ತೆ. ನಾಕಿ ಸರೋವರ ಕೇಳಿದ್ರೆ ಎಲ್ಲರೂ ನಾನು ಹೇಳಿದ್ದೀನಿ, ರಾಷ್ಟ್ರೀಯ ಸರೋವರ ಅಂತ ಹೇಳಿ ಕರೆದೆ ಅದನ್ನ ನಾನು. ಆ ನಾಕಿ ಸರೋವರದಿಂದ ಹುಟ್ಟಿ ಅರಾವಲಿ ಮೌಂಟ್ ಅಬು ಹತ್ರ ಬರುತ್ತದೆ. ಮೌಂಟ್ ಅಬು ಇಂದ ಸಬರ್ಮತಿ ನದಿ ಹುಟ್ಟುತ್ತೆ. ಅದ್ರ ನೋಡಿ ದಕ್ಷಿಣಕ್ಕೆ ಬಂದು ಗಾಂಧಿನಗರ ನೋಡಿ, ಇಲ್ಲಿ ಗಾಂಧಿನಗರ ಮತ್ತು ಅಹಮದಾಬಾದ್, ಈ ರೀತಿ ಆ ನಗರಗಳು ಮತ್ತು ಸಬರ್ಮತಿ ಆಶ್ರಮ ಕೂಡ ಇದ್ರ ಮೇಲೆ ಇದೆ ನೋಡಿ. ಈ ರೀತಿ ಬರುತ್ತೆ ಇಲ್ಲಿ, ಈ ರೀತಿ ಬಂದು ನೋಡಿ ಗಲ್ಫ್ ಆಫ್ ಕಂಬತಕ್ಕೆ ಸೇರ್ತಾ ಇದೆ ನೋಡಿ, ಗಲ್ಫ್ ಆಫ್ ಕಂಬತಕ್ಕೆ ಸೇರ್ತಾ ಇದೆ.
ಇದರ ಉಪನದಿಗಳು ನೋಡಿ, ಹತ್ಮತಿ, ಮೇಶ್ವಾ, ವತ್ರಕ್. ನೋಡಿ ಇವಾಗ ಸುಲಭ ಆಗುತ್ತೆ ನಿಮ್ಗೆಲ್ಲರಿಗೂ. ಬುಗಾವ, ಬಾದರ್, ಇವೆಲ್ಲ ಅದರ ಉಪನದಿಗಳು. ಈ ರೀತಿ ಗುಜರಾತ್ನಲ್ಲಿ ಇವೆಲ್ಲ ಬಂದು ಇದಕ್ಕೆ ಸೇರುತ್ತೆ. ಕೊನೆಗೆ ಇದು ಹೋಗಿ ಗಲ್ಫ್ ಆಫ್ ಕಂಬತ್ಗೆ ಸೇರ್ತಾ ಇದೆ. ಗಲ್ಫ್ ಆಫ್ ಕಂಬತ್ ಹೋಗಿ ಸೇರ್ತಾ ಇದೆ ನೋಡಿ. ಗಲ್ಫ್ ಆಫ್ ಕಂಬತ್ ಗುಜರಾತ್. ಸೊ ಎಷ್ಟು ಕಿಲೋಮೀಟರ್ ಇರುತ್ತೆ? 371 ಕಿಲೋಮೀಟರ್ ಇರುತ್ತೆ. ಋತುಮಾನದ ನದಿ ಇದು. ಅದರ ಉಪನದಿಗಳನ್ನ ನಾನು ತೋರಿಸಿದ್ದೀನಿ ಆಲ್ರೆಡಿ ಈಗ ನಿಮಗೆ. ಹರ್ನ, ವತ್ಮತಿ, ವತ್ರಕ್, ವಕಾಲ್ ಇವೆಲ್ಲ ಉಪನದಿಗಳು. ಈ ರೀತಿ ಪ್ರತಿಯೊಂದು ನದಿನೂ ನನ್ನ ರೀತಿ ಜಲನಯನ ಪ್ರದೇಶ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಅದರ ಯಾವ ರೀತಿ ಕಾಣುತ್ತೆ ನೋಡಿ, ಆ ಬೇಸಿನ್ ಅದರದ್ದು ಹೆಂಗೆ ಕಾಣುತ್ತೆ ನೋಡಿ, ಯಾವ ರೀತಿ ಕಾಣುತ್ತೆ ಸಬರ್ಮತಿ ನದಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ನೋಡೋದಕ್ಕೆ ನೀವು ಇದನ್ನು ಗಮನಿಸಬೇಕು, ಅದರ ಉಪನದಿಗಳೆಲ್ಲ ಯಾವ ರೀತಿ ಕಾಣುತ್ತೆ. ಸೊ ಒಂದ್ಸತಿ ನಾನು ಝೂಮ್ ಮಾಡಿರ್ತೀನಿ ನಿಮಗೆ, ಇನ್ ಕೇಸ್ ನೀವು ಇದನ್ನು ನೋಡಬೇಕಾದ್ರೆ ಗಮನಿಸಿ ಸ್ನೇಹಿತರೆ. ಈ ರೀತಿ ನೀವು ಅದನ್ನು ಸ್ವಲ್ಪ ಒಂದ್ಸತಿ ನೋಡಿಕೊಂಡ್ರೆ ಅದ್ರ ಉಪನದಿಗಳೆಲ್ಲ ಯಾವ ರೀತಿ ಕಾಣುತ್ತೆ ಅಂತ. ಸೊ ನಾನು ಎಲ್ಲ ನದಿಗಳು ಈ ಥರ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸತಿ, ಅವಾಗ ನಿಮಗೆ ಅದರದ್ದು ಉಪನದಿಗಳು ಮರೆಯೋದಿಲ್ಲ ನೀವು. ಇದು ಸಬರ್ಮತಿ. ನೆಕ್ಸ್ಟ್ ನೋಡಿ ಮಾಹೆ ನದಿ. ಮಾಹೆ ನದಿ ನಾನು ಆಗಲೇ ಹೇಳ್ದಂಗೆ ಇದು ವಿಂಧ್ಯ ಪರ್ವತದಲ್ಲಿ ಹುಟ್ಟುತ್ತೆ. ವಿಂಧ್ಯ ಪರ್ವತ ಮಧ್ಯಪ್ರದೇಶದಲ್ಲಿದೆ. ಆ ಮಧ್ಯಪ್ರದೇಶದಲ್ಲಿ ಪಶ್ಚಿಮ ವಿಂಧ್ಯ ಭಾಗದಲ್ಲಿ ದಾರ್ ಜಿಲ್ಲೆನಲ್ಲಿ ಮಿಂಡಾ ವಿಲೇಜ್ ಅಲ್ಲಿ ಹುಟ್ಟುತ್ತೆ ಮಾಹಿ ನದಿ. ಸೊ ವಿಂಧ್ಯ ಪರ್ವತದಿಂದ ಹುಟ್ಟಿ ನೋಡಿ, ಇಲ್ಲಿ ವಿಂಧ್ಯ ಪರ್ವತದಿಂದ ಹುಟ್ಟಿ ನದಿ ನೋಡಿ ಉತ್ತರ ಕರೆಯುತ್ತೀಗೆ. ಇದು ಹೋಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಬಾರಿ ದಾಟುತ್ತೆ ಅಂತ ಹೇಳಿದೆ ನಾನು. ನೋಡಿ ಮತ್ತೆ ಬಂತು ಕೆಳಗಡೆಗೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ನಮ್ಮ ಕರ್ಕಟ ಸಂಕ್ರಾಂತಿ, ಅದನ್ನ 2 ಬಾರಿ ದಾಟುತ್ತೆ. ಸೊ ಅದನ್ನ ನೋಡಿ ಕೊನೆಗೆ ಹೋಗಿ ಎಲ್ಲಿಗೆ ಹೋಗ್ತಾ ಇದೆ? ಗಲ್ಫ್ ಆಫ್ ಕಂಬತ್ಗೆ ಹೋಗಿ ಸೇರ್ತಾ ಇದೆ. ಗಲ್ಫ್ ಆಫ್ ಕಂಬತ್ಗೆ ಹೋಗಿ ಸೇರ್ತಾ ಇದೆ. ಗೊತ್ತಾಯ್ತಲ್ಲ. ಸೋಮ್ ನದಿ ಅಂತ ಒಂದು ಉಪನದಿ ಇದೆ ಅದಕ್ಕೆ, ಅನಸ್ ಅಂತ ಒಂದು ನದಿ ಇದೆ ಅದಕ್ಕೆ, ಪನಮ್ ಅಂತ ಒಂದು ನದಿ ಇದೆ, ಅದ್ರ ಉಪನದಿಗಳು ನೋಡಿ. ಇದು ಮಾಹೆ ನದಿ ಸ್ನೇಹಿತರೆ. ಓಕೆ, ಸೊ ಮಾಹೆ ನದಿ 2 ಬಾರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು ದಾಟುತ್ತೆ. ಪಶ್ಚಿಮಕ್ಕೆ ಹರಿಯೋ ನದಿ ಇದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ಮಾಹೆ ನದಿ ಅದರದ್ದು ನೋಡಿ ಯಾವ ರೀತಿ ಕಾಣುತ್ತೆ, ಜಲನಯನ ಪ್ರದೇಶ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಮಾಹೆ ನದಿ ಪಶ್ಚಿಮ ವಿಂಧ್ಯ ಭಾಗದಿಂದ ಹುಟ್ಟಿ ಈ ರೀತಿ ಮಾಹೆ ಸಾಗರ್ ಅಂತಾನೆ ಒಂದು ಡ್ಯಾಮ್ ಇದೆ ಅದ್ರ ಮೇಲೆ, ಈ ರೀತಿ ಹೋಗಿ ಗಲ್ಫ್ ಆಫ್ ಕಂಬತ್ಗೆ ಸೇರುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ನೋಡಿ ನರ್ಮದಾ, ಅತಿ ಮುಖ್ಯ ನದಿ ನರ್ಮದಾ. ಇದು ತುಂಬಾ ದೊಡ್ಡ ನದಿ. ನರ್ಮದಾ ಪಶ್ಚಿಮ ಕರೆಯ ನದಿ, ನರ್ಮದಾ ಕುಂಡ್ ಅಂತ ಹೇಳಿ ಕರಿತೀವಿ. ಅದು ಅಮರ್ಕಂಟಕ್ ಕಡಲು ಹುಟ್ಟುತ್ತೆ. 1312 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ. ಋತುಮಾನದ ನದಿಗಳು. ಇದು ನರ್ಮದಾ ನದಿ ಬಿರುಕು ಕಣಿವೆ ನದಿ, ಅಂದ್ರೆ ವಿಂಧ್ಯ ಮತ್ತು ಸತ್ಪುರ ಮಧ್ಯ ಬಿರುಕು ಕಣಿವೆ ಇದೆ ನೋಡಿ, ಅದರಲ್ಲಿ ಹರಿಯುತ್ತೆ. ಹುಟ್ಟದಲ್ಲಿ ಅಮರ್ಕಂಟಕ್, ಛತ್ತೀಸ್ಗಢದ ಅಮರ್ಕಂಟಕ್, ಮಧ್ಯಪ್ರದೇಶ ಛತ್ತೀಸ್ಗಢ ಗಡಿನಲ್ಲಿರುವಂತಹ ಅಮರ್ಕಂಟಕ್ ಶಿಖರದಲ್ಲಿ ಹುಟ್ಟುತ್ತೆ. ಅದರ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನ ತಾವು ಇಲ್ಲಿ ಗಮನಿಸಬೇಕು. ಓಕೆ, ಅದರ ಚಿತ್ರ ತೋರಿಸ್ತೀನಿ ನಾನು ನಿಮಗೆ. ಓಕೆ ಓಕೆ, ಇದನ್ನ ನೋಡಿ. ಇದನ್ನ ಹಳೆ ಹೆಸರು ಇದಕ್ಕೆ ರೇವಾ ಅಂತಾನೂ ಕರೀತಾರೆ. ನರ್ಮದಾಗ ಇನ್ನೊಂದು ಹೆಸರು ರೇವಾ. ಇವಾಗ ರೇವಾ ಯೂನಿವರ್ಸಿಟಿ ಅಂತ ಇದೆ ಬೆಂಗಳೂರಿನಲ್ಲಿ. ರೇವಾ ಯೂನಿವರ್ಸಿಟಿ ಹಳೆ ನರ್ಮದಾದ ಇನ್ನೊಂದು ಹೆಸರು. ಗೊತ್ತಾಯ್ತಲ್ಲ, ರೇವಾ ಯೂನಿವರ್ಸಿಟಿ ಅಂತ ಅವರು ಉಪಯೋಗಿಸಿದಾರೆ ಆ ಹೆಸರನ್ನ. ಹಂಗೆ ಇದನ್ನು ನೆರ್ಬುದಾ ಅಂತಾನೂ ಕರಿತಾ ಇದ್ರು ಇದನ್ನ ಮೊದಲು. ನೆರ್ಬುದಾ ಹಳೆ ಹೆಸರು. ಎಲ್ಲೋಗಿ ಸೇರುತ್ತೆ? ಗಲ್ಫ್ ಆಫ್ ಕಂಬತ್ಗೆ ಹೋಗಿ ಸೇರುತ್ತೆ, ಅರಬ್ಬಿ ಸಮುದ್ರ. ಓಕೆ, ಸೊ ಇದನ್ನ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಚಿತ್ರದ ಮುಖಾಂತರ ನೋಡಿದ್ರೆ ಸುಲಭ. ಇಲ್ಲಿ ಅಮರ್ಕಂಟಕ್, ಇಲ್ಲಿ ನೋಡಿ, ಅಮರ್ಕಂಟಕ್ ಇಂದ ಹುಟ್ಟಿ ಈ ತರ ನದಿ ನೋಡಿ ಈ ರೀತಿ ಬರುತ್ತೆ ನೋಡಿ. ಜಬಲ್ಪುರ್ ಹತ್ರ ಹರಿತಾ ಇದೆ ನೋಡಿ, ಇಲ್ಲಿ ಜಬಲ್ಪುರ್ ಬರುತ್ತೆ ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ. ಹಂಗೆ ನೋಡಿ ನರ್ಮದಾ ನದಿ ಹೋಗ್ಬೇಕಾದ್ರೆ ಈ ರೀತಿ ನೋಡಿ ಎಷ್ಟೊಂದು ಅಣೆಕಟ್ಟುಗಳಿದೆ ನೋಡಿ. ಓಂಕಾರೇಶ್ವರ್ ಕೇಳಿರ್ತಾರೆ ಎಲ್ಲರೂ, ಇಂದಿರಾ ಸಾಗರ್ ಕೇಳಿರ್ತಾರೆ ಎಲ್ಲರೂ. ಕರೆಕ್ಟ್, ಅದ ಅಣೆಕಟ್ಟುಗಳನ್ನ ಕೊಟ್ಟಿದೆ ನೋಡಿ ಇಲ್ಲೇ. ಹಂಗೆ ನರ್ಮದಾ ನದಿ ಮೇಲೆ ಇಲ್ಲಿ ಸರ್ದಾರ್ ಸರೋವರ್ ಕೇಳಿರ್ತಾರೆ ಎಲ್ಲರೂ. ಸರ್ದಾರ್ ಸರೋವರ್ ಎಲ್ಲಿ ಬರುತ್ತೆ? ಇಲ್ಲಿ ಮಾರ್ಕ್ ಹಾಕಿದೆ ನೋಡಿ, ಸರ್ದಾರ್ ಸರೋವರ್. ಓಕೆ, ಸರ್ದಾರ್ ಸರೋವರ್ ಇಲ್ಲಿ ನರ್ಮದಾ ಮೇಲೆ, ಕೊನೆಗೆ ಹೋಗಿ ಸಮುದ್ರ ಸೇರುತ್ತೆ. ಓಕೆ, ಕರೆಕ್ಟಾಗಿ ಗಮನಿಸಬೇಕು. ಇದು ಮಧ್ಯಪ್ರದೇಶ್ ಮಹಾರಾಷ್ಟ್ರ ಮಧ್ಯ ಹರಿಯುತ್ತೆ. ಗೊತ್ತಾಯ್ತಲ್ಲ, ಸ್ವಲ್ಪ ಮಹಾರಾಷ್ಟ್ರ ಕಡೆಗೂ ಸ್ವಲ್ಪ ಸೇರುತ್ತೆ. ಸೊ ಮೇನ್ ಅದರ ನದಿಗಳು ಉಪನದಿಗಳು ಇಲ್ಲಿ ನೋಡಿ. ಕೋಲಾರ್ ಅಂತ ಒಂದು ನದಿ, ನಮ್ಮ ಜಾಗ ಇದೆ ನೋಡಿ ಕೋಲಾರ, ಅದೇ ತರ ಇದೊಂದು ಉಪನದಿ ಇದೆ ನರ್ಮದಾಗೆ. ಬರ್ನಾ, ದುದಿ, ಚಿತರೇವಾ ನೋಡಿ, ರೇವಾ ಹೇಳಿದ್ನಲ್ಲ ಅದೇ ಚಿತರೇವಾ. ತವಾ, ಓಕೆ ತವಾ, ಗಂಜಾಲ್ ನದಿ, ಬೇಡಾ ನದಿ, ದೇಬ್ ನದಿ, ಓಕೆ ಹತ್ನಿ, ಉರಿ ನೋಡಿ, ಉರಿ. ಈ ರೀತಿ ಅದರ ಉಪನದಿಗಳನ್ನ ಒಂದ್ಸತಿ ನೋಡಿ. ನೋಡಿ ಕುಂಡಿ ನದಿ ಅಂತಿದೆ ನೋಡಿ. ಇದೆಲ್ಲ ಅದರ ಉಪನದಿಗಳನ್ನ ಒಂದ್ಸತಿ ನೀವು ನೋಡಿದ್ರೆ, ಓಕೆ. ಸೊ ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ್ರೆ ಅವರು ನೀವು ಸುಲಭವಾಗಿ ಹೇಳ್ತೀರ ಅವಾಗ.
ಅದು ಚಿತ್ರೀಕರಣ ನಾನು ತೋರಿಸಿದ್ದೀನಿ ನಾನು ನಿಮಗೆ. ನರ್ಮದಾ ನದಿ, ಹಂಗೆ ನರ್ಮದಾ ನದಿ ಮೇಲೆ ಇರುವಂತಹ ದೌಂದಾರ್ ಜಲಪಾತ ನೋಡಿ, ಜಬಲ್ಪುರ್ ಅಂತ ತೋರಿಸಿದ ಅಲ್ಲಿ ಬರುತ್ತಿದ್ದು ದೌಂದಾರ್ ಜಲಪಾತ. ಹಂಗೆ ಮಾರ್ಬಲ್ ರಾಕ್ಸ್ ಅಂತ ಬರುತ್ತೆ, ಜಬಲ್ಪುರ್ ಹತ್ರನೇ ಮಾರ್ಬಲ್ ರಾಕ್ಸ್, ನದಿ ಹರಿಯೋದು ಸುತ್ತಮುತ್ತ ಎಲ್ಲ ಮಾರ್ಬಲ್ ತುಂಬಾ ಇದೆ ಅಲ್ಲಿ. ಮಾರ್ಬಲ್ ಯಾವ ತರ ಶಿಲೆ? ರೂಪಾಂತರ ಶಿಲೆ. ಲೈಮ್ ಸ್ಟೋನೇ ರೂಪಾಂತರಗೊಂಡು ಮಾರ್ಬಲ್ ಆಗುತ್ತೆ, ಅದನ್ನ ಕಟ್ಕೊಳ್ಳಿ. ಓಕೆ, 8 ಕಿಲೋಮೀಟರ್ ಹಿಂಗೆ ಇದೆ, ಆ ಕಡೆ ಎರಡು ಕಡೆನೂ ದೋಣಿ ವಿಹಾರ ಮಾಡೋದು ತುಂಬಾ ಸೂಕ್ತವಾದ ಜಾಗ. ನೆಕ್ಸ್ಟ್ ತಾಪಿ ಅಥವಾ ತಾಪ್ತಿ. ತಾಪಿ ಮತ್ತು ತಾಪ್ತಿ ರಿವರ್ ಏನಿದೆ, ಇದು ಬೇತುಲ್ ಡಿಸ್ಟ್ರಿಕ್ಟ್, ಮುಲ್ತಾಯಿ ಮಧ್ಯಪ್ರದೇಶಲ್ಲಿ ಹುಟ್ಟುತ್ತೆ. ಎಲ್ಲಿ ಬರ್ತಿದ್ದು? ಸತ್ಪುರ ಭಾಗದಲ್ಲಿ ಹುಟ್ಟು ಬರುತ್ತೆ. ಮುಲ್ತಾಯಿ, ಬೇತುಲ್ ಡಿಸ್ಟ್ರಿಕ್ಟ್, ಮಧ್ಯಪ್ರದೇಶ. 724 ಕಿಲೋಮೀಟರ್ ಹರಿಯುತ್ತೆ ನೋಡಿ. 724 ಸೀಸನಲ್ ರಿವರ್. ಅದರ ಉಪನದಿಗಳು ನೋಡಿ, ಗಿರ್ನಾ, ಪೂರ್ಣ, ಪಂಜರ, ಬೂರಿ, ವಗೂರ್, ಅನೀರ್, ಓಕೆ, ಅರುಣವತಿ, ಗೋಮಾಯಿ, ಶಿವ, ಇದೆಲ್ಲ ನೋಡೋಣ ಈಗ. ಓಕೆ, ಎಲ್ಲಿ ಹೋಗಿ ಸೇರುತ್ತೆ? ಅದು ಸೂರತ್ ಹತ್ರ ಹೋಗಿ ಗಲ್ಫ್ ಆಫ್ ಕಂಬತ್ಗೆ ಸೇರುತ್ತೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಮುಖ್ಯ ಅಣೆಕಟ್ಟು ಉಕಾಯಿ. ಅದನ್ನು ನೋಡಿ ಇಲ್ಲಿ. ತಾಪಿ ನದಿ ಗಮನಿಸಿ ಎಲ್ಲರೂ. ತಾಪಿ ಬೇತುಲ್ ಡಿಸ್ಟ್ರಿಕ್ಟ್, ಮುಲ್ತಾಯಿ ಅಂತ ಹೇಳಿ ಹಳ್ಳಿ ಹತ್ರ ಹುಟ್ಟುತ್ತೆ. ಅದು ನದಿ ಹೋಗ್ತಾ ಇದೆ ನೋಡಿ. ಅದರ ಮುಖ್ಯವಾಗಿ ಉಪನದಿಗಳು ಪೂರ್ಣ, ಉಗೂರ್, ಗಿರ್ನಾ ನೋಡಿ, ಇವೆಲ್ಲ ಉಪನದಿಗಳು. ಉಕಾಯಿ ರಿಸರ್ವರ್ ನಾವು ಕಟ್ಕೊಳ್ಳಿ. ಉಕಾಯಿ ರಿಸರ್ವರ್ ಯಾವ್ದ್ರ ಮೇಲಿದೆ? ತಾಪಿ. ಸೂರತ್ ಹತ್ರ ಹೋಗಿ ಸಮುದ್ರ ಸೇರ್ತಾ ಇದೆ ನೋಡಿ, ಇಲ್ಲಿ ಸೂರತ್. ಇವೆಲ್ಲ ಅಳಿವೆ ಫಾರ್ಮ್ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ, ಅಳಿವೆ. ಇವೆಲ್ಲ ಎಸ್ಚುರಿಗಳು, ಇವೆಲ್ಲ ಅಳಿವೆ ನೋಡಿ, ಯಾವ ರೀತಿ ಕಾಣುತ್ತೆ ಅಳಿವೆಗಳು. ಓಕೆ, ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ಅಳಿವೆ ಅಂದ್ರೆ ಹೆಂಗ್ ಕಾಣುತ್ತೆ ಅಂತ. ಓಕೆ, ಅದನ್ನು ಗಮನಿಸಿ. ಇದು ತಾಪಿ. ಈಗ ನಿಮ್ಗೆಲ್ಲರೂ ಗಲ್ಫ್ ಆಫ್ ಕಂಬತ್ ಏನಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಯೋಣ ಸ್ನೇಹಿತರೆ. ಗಲ್ಫ್ ಆಫ್ ಕಂಬತ್ತಲ್ಲಿ ಇವಾಗ ನಾನು 4 ನದಿಗಳು ತೋರಿಸಿದ್ದೀನಿ ನಿಮ್ಗೆ. ಈಗ ಯಾವ್ಯಾವುದು? ಸಬರ್ಮತಿ ತೋರಿಸಿದೆ. ಸಬರ್ಮತಿ ಒಂದು ನದಿ, ಒಂದು ಮುಖ್ಯ ನದಿ ಇಲ್ಲಿ ಬರ್ತಾ ಇದೆ. ಹಂಗೆ ನಾವು ಇಲ್ಲಿ ಮಾಹೆ ನದಿ ನೋಡಿದ್ವಿ, ಮಾಹೆ ನದಿ ಬಂದು ಸೇರ್ತಾ ಇದೆ. ನರ್ಮದಾ ಬಂದು ಸೇರ್ತಾ ಇದೆ, ತಾಪಿ ಬಂದು ಸೇರ್ತಾ ಇದೆ. ಕರೆಕ್ಟಾ? ಸೊ ಈ ತರ ಹಲವಾರು ನದಿಗಳು ಬಂದು ಸೇರ್ತಾ ಇದೆ ಇಲ್ಲಿ. ಸಬರ್ಮತಿ, ಮಾಹೆ, ನರ್ಮದಾ, ತಾಪಿ. ಎಲ್ಲ ನದಿಗಳು ಹೋಗಿ ಸಮುದ್ರ ಸೇರ್ಬಿಟ್ರೆ ಏನಾಗುತ್ತೆ? ನಮಗೆ ನೀರಿರಲ್ಲ. ಕರೆಕ್ಟಾ? ನಮಗೆ ಕುಡಿಯೋ ನೀರು ಸಮಸ್ಯೆ ಆಗುತ್ತೆ. ಸೊ ನಮ್ಗೆ ಏನಾಗುತ್ತೆ? ಅವಾಗ ನಾವು ಡ್ಯಾಮ್ ಕಟ್ಟಿದ್ರು ಸಮಸ್ಯೆ. ಯಾಕಂದ್ರೆ ಡ್ಯಾಮ್ ಕಟ್ಟೋದ್ರಿಂದ ಏನಾಗುತ್ತೆ? ಈಗ ಆಲ್ರೆಡಿ ನರ್ಮದಾ ಬಚಾವ್ ಆಂದೋಲನ ಕೇಳಿರ್ತೀರ. ಡ್ಯಾಮ್ ಕಟ್ಟೋದ್ರಿಂದ ಎಲ್ಲ ಜಲಾವೃತಗೊಳ್ಳುತ್ತೆ, ಕೃಷಿ ಭೂಮಿ ನಾಶ ಆಗುತ್ತೆ, ಕಾಡು ನಾಶ ಆಗುತ್ತೆ ಅಂತ ಹೇಳಿ ಎಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಸೊ ನಾವು ಕುಡಿಯೋ ನೀರಿಗೆ ಏನ್ ಮಾಡೋದು? ಗುಜರಾತಲ್ಲೂ ಬರ ಇದೆ, ಮಹಾರಾಷ್ಟ್ರದಲ್ಲೂ ಇದೆ. ಸೊ ದರ್ ಇಸ್ ಡ್ರಾಟ್ ಇನ್ ಗುಜರಾತ್ ಆಸ್ ವೆಲ್ ಆಸ್ ಮಹಾರಾಷ್ಟ್ರ. ಸೊ ಡ್ಯಾಮ್ ಎಲ್ಲಿ ಕಟ್ಟೋದು ಅಂತ ಹೇಳಿದಾಗ ನಮ್ಮ ಹಳೆ ಪ್ರಧಾನಿ ಇದ್ರಲ್ಲ ಮನಮೋಹನ್ ಸಿಂಗ್ ಅವರು ಅವರ ಸ್ನೇಹಿತರನ್ನ ಕರೆಸ್ತಾರೆ, ಎರಿಕ್ ವಿಲ್ಸನ್ ಅಂತೇಳಿ. UNDP ಎಕ್ಸ್ಪರ್ಟ್ ಅವರು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಕ್ಸ್ಪರ್ಟ್ ಎರಿಕ್ ವಿಲ್ಸನ್ ಅನ್ನೋರು ಭಾರತಕ್ಕೆ ಬರ್ತಾರೆ. ಅವರು ಹೇಳ್ತಾರೆ ಇಲ್ಲಿ ಒಂದು ಅಣೆಕಟ್ಟು ಕಟ್ಟಿಸಿ ಅಂತ. ಎಲ್ಲಿ? ಗುಜರಾತ್ ನಲ್ಲಿ, ಈ ಗಲ್ಫ್ ಆಫ್ ಕಂಬತ್ತಲ್ಲಿ ಅಣೆಕಟ್ಟು ಕಟ್ಟಿಸಿ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಎಲ್ಲಾ ನದಿಗಳು ಬಂದು ಇಲ್ಲಿ ಸೇರೋದ್ರಿಂದ, ಇಲ್ಲೇ ಸಮುದ್ರದಲ್ಲಿ ಅಣೆಕಟ್ಟು ಕಟ್ಟೋದ್ರಿಂದ ನಮಗೆ ಈ ಭಾಗದಲ್ಲಿ ಕುಡಿ ನೀರು ಎಲ್ಲಾ ರಾಜ್ಯಗಳಿಗೂ ಕೊಡ್ಬೋದು ಇಲ್ಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೂಚ್ ಮತ್ತು ಭವನಗರ್ ಅಂತ ಹೇಳಿ ಜಿಲ್ಲೆಗಳಿದೆ ಗುಜರಾತ್ ನಲ್ಲಿ. ನೋಡ್ಬೇಕು ನೀವು, ಬರೂಚ್ ಅಂತ ಒಂದು, ಭವನಗರ್ ಅಂತ ಹೇಳಿ ಜಿಲ್ಲೆಗಳ ಮಧ್ಯ ಇಲ್ಲಿ ಗಲ್ಫ್ ಆಫ್ ಕಂಬತ್ತಲ್ಲೇ ಡ್ಯಾಮ್ ಕಟ್ಟಿ ಅಂತಾರೆ. ಸೊ ಎಲ್ಲಾ ನದಿಗಳು ಹೋಗಿ ಸೇರುತ್ತಲ್ಲ ಆ ಭಾಗಕ್ಕೆ, ಅಲ್ಲಿಂದ ಕಾಲುವೆಗಳನ್ನ ತಗೊಂಡು ನೋಡಿ ಗುಜರಾತ್ ಅಲ್ಲಿ ಈ ತರ ಕಾಲುವೆ ಯೋಜನೆ ಮಾಡಿ ಅಂತ ಹೇಳ್ತಾರೆ ಅವರು. ಈ ರೀತಿ ಗುಜರಾತ್ ಸೌರಾಷ್ಟ್ರ ಭಾಗ ಇದೆ ನೋಡಿ, ಗುಜರಾತ್ ಅಲ್ಲೆಲ್ಲ ನೋಡಿ ನಾವು ಈ ರೀತಿ ಕಾಲುವೆ ಯೋಜನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದನ್ನ ಇವಾಗ ನಮ್ಮ ಸರ್ಕಾರ ಏನಿದೆ ಅವರು ಇದನ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇವಾಗ ಕಲ್ಪಸರ್ ಅಂತ ಕರೀತಾರೆ, ಈಗ ಪ್ರಾಜೆಕ್ಟ್ ಕಲ್ಪಸರ್ ಅಂತ ಹೇಳಿ ಯೋಜನೆ ಇದು. ಈ ಕಲ್ಪಸರ್ ಯೋಜನೆ ಏನಾಗುತ್ತೆ? ಇಲ್ಲಿ ಭವನಗರ್ ಹೇಳೋದಲ್ಲ, ಭವನಗರ್ ನೋಡಿ, ಬರೂಚ್ ನೋಡಿ. ಸೊ ಎರಡರ ಮಧ್ಯ ಈಗ ಕಲ್ಪಸರ್ ಯೋಜನೆ ಶುರುವಾಗಿದೆ ಸ್ನೇಹಿತರೆ. ಸೊ 32 ಕಿಲೋಮೀಟರ್ ಡ್ಯಾಮ್ ಇದು. ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟಲ್ಲಿ ಬರ್ತಾ ಇದೆ, ಭಾರತದಲ್ಲಿ ಬರ್ತಾ ಇದೆ. ಇದು ಚೈನಾದ 3 ಗಾರ್ಜಸ್ ಡ್ಯಾಮ್ಗಿಂತ 3 ಪಟ್ಟು ದೊಡ್ಡದಿದೆ. 32 ಕಿಲೋಮೀಟರ್ ಅಣೆಕಟ್ಟಿದು, ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟಾಗುತ್ತೆ. ಸಬರ್ಮತಿ, ನರ್ಮದಾ ಎಲ್ಲಾ ನದಿದು ನೀರನ್ನ ಇಲ್ಲಿ ಡೈವರ್ಟ್ ಮಾಡ್ತಾರೆ. ಅವಾಗೆಲ್ಲ ಅತಿ ಹೆಚ್ಚು ನೀರು ಇಲ್ಲಿ ಸಂಗ್ರಹ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಈ ರೀತಿ ಗುಜರಾತ್ನ ಗಲ್ಫ್ ಆಫ್ ಕಂಬತ್ತಲ್ಲಿ 32 ಕಿಲೋಮೀಟರ್ ದೊಡ್ಡ ಅಣೆಕಟ್ಟು ಬರ್ತಾ ಇದೆ, ಈಗ ಕಟ್ತಾ ಇದ್ದಾರೆ. ಸೊ ಗೊತ್ತಾಯ್ತಲ್ಲ? ಸೊ ಇದನ್ನ ನಾವು ಕಟ್ಕೊಳ್ಳಿ. ಸೊ ಕಲ್ಪಸರ್ ಯೋಜನೆ ಅದು ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗುಜರಾತ್ ಈ ಭಾಗದಲ್ಲಿ ಇಲ್ಲಿ ಬರ್ತಾ ಇದೆ ಅಣೆಕಟ್ಟು ನೋಡಿ. ಗಲ್ಫ್ ಆಫ್ ಕಂಬತ್ ಈ ಭಾಗದಲ್ಲಿ ಅಣೆಕಟ್ಟು ಬರ್ತಾ ಇದೆ, ಇಲ್ಲಿ ಸಮುದ್ರದಲ್ಲಿ 32 ಕಿಲೋಮೀಟರ್ ದೊಡ್ಡ ಡ್ಯಾಮ್ ಇದೆ. ಯಾಕಂದ್ರೆ ಇಲ್ಲಿ ಬರೋ ನದಿಗಳೆಲ್ಲ ನೋಡಿ, ಸಬರ್ಮತಿ ಇದೆ,
ಇಲ್ಲಿ ಮಾಹೆ ನದಿ ಇದೆ, ನರ್ಮದಾ ನದಿ ಇದೆ, ಅವೆಲ್ಲ ನದಿಗಳು ಬಂದು ಸೇರುತ್ತೆ. ಹಂಗೆ ಸುತ್ತಮುತ್ತ ಈ ಕಡೆಯಿಂದ ಬಾದರ್, ಬುಗಾವ ನದಿಗಳೆಲ್ಲ ಬಂದು ಸೇರ್ತಾ ಇದೆ ನೋಡಿ. ಇಷ್ಟು ನದಿಗಳು ನೀರು ಇಲ್ಲಿ ಸಂಗ್ರಹ ಆಗುತ್ತೆ. ಮಹಾರಾಷ್ಟ್ರ, ಗುಜರಾತ್ ಎರಡು ಕಡೆಗೂ ನಮಗೆ ಅವಾಗ ನೋಡಿ ಈ ಭಾಗ ಮಹಾರಾಷ್ಟ್ರ, ಗುಜರಾತ್ ಎರಡು ಕಡೆಗೂ ನಮಗೆ ನೀರು ಒದಗಿಸ್ಬೋದು. ಅವಾಗ ಈ ಯೋಜನೆ ಕಲ್ಪಸರ್ ಅಂತ ಹೇಳಿ ಕರಿತೀವಿ. ಕಲ್ಪಸರ್ ಗೊತ್ತಾಯ್ತಲ್ಲ ಎಲ್ಲರಿಗೂ? ಹಾ, ನೆಕ್ಸ್ಟ್ ನೋಡಿ ಮಹಾನದಿ. ಬೇಗ ನಾವು ದಕ್ಷಿಣ ನದಿಗಳ ಕಡೆ ಬರೋಣ. ಮಹಾನದಿ ಏನಿದೆ ಅತಿ ಮುಖ್ಯ ನದಿ ಸ್ನೇಹಿತರೆ. ಇದು ಸಿಹಾವಾ ರೇಂಜ್ ಅಲ್ಲಿ ಹುಟ್ಟುತ್ತೆ. ಛತ್ತೀಸ್ಗಢದ ಸಿಹಾವಾ ರೇಂಜ್ ಭಾಗದಲ್ಲಿ ಧಮತರಿ ಅಂತ ಹೇಳಿ ಜಾಗ ಇದೆ. ದಂಡಕಾರಣ್ಯ ಭಾಗ, ಛತ್ತೀಸ್ಗಢ ಕೇಳಿರ್ತಾರೆ. ದಂಡಕಾರಣ್ಯ, ಬಸ್ತರ್ ಪ್ಲಾಟ್ಯೂ, ಸಿಹಾವಾ ಅಂತ ಅಲ್ಲಿ. ಓಕೆ, ಅದು ಹುಟ್ಟಿ ಹತ್ತತ್ರ 900 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಅದರ ಉಪನದಿಗಳು ಶಿವನಾಥ್, ಗಮನಿಸಿ ಅದನ್ನ, ಶಿವನಾಥ್, ಮಂಡ್, ಇಬ್, ಅಸ್ದಿಯೋ, ತೆಲೆನ್, ಜೋಂಕ್, ಪರೆ, ಓಂಗ್ ಅಂತೇಳಿ ಅದರ ಉಪನದಿಗಳು. ಅದನ್ನ ನಾವು ಇಲ್ಲಿ ಗಮನಿಸೋಣ ನೋಡಿ. ಅದರ ಉಪನದಿಗಳನ್ನ ನಾನು ಹೈಲೈಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ನಮಗೆ ಸಿಹಾವಾ ರೇಂಜ್ ಇಂದ ನಮಗೆ ಮಹಾನದಿ ಹೋಗ್ತಾ ಇದೆ. ಈಗ ಮಹಾನದಿ, ಸೊ ಮಹಾನದಿ ಹೋಗಿ ಅದ್ರ ಮೇಲೆ ಹಿರಾಕುಡ್ ಜಲಾಶಯ ಗೊತ್ತಿದೆ ಎಲ್ಲರಿಗೂ. ಹಿರಾಕುಡ್ ಲಾಂಗೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ. ಸೊ ಅದನ್ನ ನೋಡಿ ಹಂಗೆ ಬಂದು ಈ ರೀತಿ ಮಹಾನದಿ ಹೋಗಿ ಸಮುದ್ರ ಸೇರುತ್ತೆ. ನೋಡಿ ಇಲ್ಲಿ ಚಿಲ್ಕಾ ಲೇಕ್ ಕೂಡ ಗಮನಿಸಿ ಇಲ್ಲಿ. ಸೊ ನರ್ಮದಾ ನದಿ ಆ ಕಡೆಗೆ ಆಯ್ತು, ಹಂಗೆ ಮಹಾನದಿ ಈ ಕಡೆಗೆ. ಸೊ ನರ್ಮದಾ ಮತ್ತು ಮಹಾನದಿ ಎರಡು ಏನ್ ಮಾಡುತ್ತೆ, ಭಾರತವನ್ನು ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ವಿಂಗಡಣೆ ಮಾಡ್ತೇವೆ. ಅದನ್ನ ನೋಡೋಣ ಮತ್ತೆ. ಸೊ ಮಹಾನದಿ ಹೋಗಿ ಯಾವ ರೀತಿ ಸಮುದ್ರ ಸೇರ್ತದೆ ಬೇ ಆಫ್ ಬೆಂಗಾಲ್ ಕಡೆಗೆ, ಅದನ್ನ ನೋಡಿ. ಇದು ಪೂರ್ವ ಕರೆ ನದಿ. ಚಿಲ್ಕಾ ಸರೋವರ ಕೂಡ ನೋಡಿ. ಅದ್ರ ಉಪನದಿಗಳನ್ನ ನಾನು ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ ನೋಡಿ. ನಿಮಗೆ ಉಪನದಿಗಳನ್ನ ಈ ರೀತಿ ಹೈಲೈಟ್ ಮಾಡಿರೋದ್ರಿಂದ ನಿಮಗೆ ಸುಲಭವಾಗಿ ಕಾಣುತ್ತೆ. ಸಿಯೋನಾಥ್, ಮಂಡ್, ಇಬ್, ಜೋಂಕ್, ಟೆಲ್ ನೋಡಿ, ಇವೆಲ್ಲ ಉಪನದಿಗಳು. ಅದರದ್ದು ಮಹಾನದಿ ಇದು ಉಪನದಿಗಳು ಇವೆಲ್ಲ. ಹಿರಾಕುಡ್ ಡ್ಯಾಮ್ ಮರಿಬೇಡಿ ಸ್ನೇಹಿತರೆ. ಓಕೆ, ಸೊ ಇನ್ನೊಂದ್ಸತಿ ಇಲ್ಲಿ ನೋಡಿ, ಮತ್ತೆ ಇನ್ನೊಂದ್ಸತಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಹಿರಾಕುಡ್ದು ಡ್ಯಾಮ್ ಎಲ್ಲಿದೆ ಅಂತೆಲ್ಲ ತೋರಿಸಿದ್ದೀನಿ. ಹಂಗೆ ಮಹಾನದಿದು ಉಪನದಿಗಳು ಸಹ ನೋಡಿದೀವಿ ಇಲ್ಲಿ. ಗೊತ್ತಾಯ್ತಲ್ಲ ಎಲ್ಲರಿಗೂ ಉಪನದಿಗಳು ಎಲ್ಲೆಲ್ಲಿದೆ ಅಂತ. ಹಂಗೆ ನೆಕ್ಸ್ಟ್ ಗೋದಾವರಿ ಹುಟ್ಟೋದನ್ನ ನಾವು ನಾಸಿಕ್ ಹತ್ರ ಟ್ರಯಾಂಬಕೇಶ್ವರ್ ಅಂತ ಕರಿತೀವಿ. ತುಂಬಾ ಮುಖ್ಯ ಸ್ಥಳ ಸ್ನೇಹಿತರೆ, ಇದು ತೀರ್ಥ ಸ್ಥಳ. ಗೋದಾವರಿ ಟ್ರಯಾಂಬಕೇಶ್ವರ್ ಜಾಗ ನಾಸಿಕ್ ಹತ್ರ ಹುಟ್ಟುತ್ತೆ. ಓಕೆ, ಸೊ ಅದರ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳು ನೋಡಿ. ಬಾನ್ಗಂಗಾ, ಕಡ್ವಾ, ಸಿವಾನ, ಪೂರ್ಣ, ಕದಂ, ಪ್ರಾಣಿತ, ಇಂದ್ರಾವತಿ, ತೆಲೆಪೆರು, ಸಬರಿ. ಹಂಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನೋಡಿ. ನಸರ್ದಿ, ದರ್ನಾ, ಪ್ರವರ, ಸಿಂಧ್, ಫನ, ಮಂಜಿರಾ ಕೇಳಿರ್ತಾರೆ ಎಲ್ಲರೂ, ಮನೇರ ಮತ್ತೆ ಕಿನ್ನರ್ಸನಿ ಅಂತೇಳಿ ಕರಿತೀವಿ. ಇದನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ ಇದು. ಮುಖ್ಯವಾಗಿ ನಮಗೆ ಹೋಗೋದು ಮಹಾರಾಷ್ಟ್ರ ಭಾಗದಲ್ಲಿ, ಹಂಗೆ ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಒಡಿಶಾ, ಕರ್ನಾಟಕ, ಈ ರೀತಿ ಬೇರೆ ಬೇರೆ ರಾಜ್ಯಗಳು ಸಹ ಇದರ ಜಲನಯನ ಪ್ರದೇಶವನ್ನು ಹೊಂದಿದೆ. ಯಾಕೆಂದ್ರೆ ಮುಖ್ಯವಾಗಿ ಇದು ಮಹಾರಾಷ್ಟ್ರದಿಂದ ಬರುತ್ತೆ. ತೆಲಂಗಾಣ, ಆಂಧ್ರದ ಮುಖಾಂತರ ಹರಿಯೋದು ಗೊತ್ತಿದೆ. ಕರ್ನಾಟಕ ಏನಕ್ಕೆ ಬಂತು ಇಲ್ಲಿ ಅಂದ್ರೆ, ಕರ್ನಾಟಕದಲ್ಲಿ ಮಂಜಿರಾ ನದಿ ಬರೋದ್ರಿಂದ, ಸ್ವಲ್ಪ ಮಂಜಿರಾ ನದಿ ಹರಿಯೋದ್ರಿಂದ. ಹಂಗೆ ಛತ್ತೀಸ್ಗಢ, ಮಧ್ಯಪ್ರದೇಶ, ಒಡಿಶಾ ಕಡೆಯಿಂದ ಉಪನದಿಗಳು ಬರುತ್ತೆ ಅದರದ್ದು. ಪುಡುಚೇರಿ ಯಾಕೆ ಬಂತು ಇಲ್ಲಿ? ಯಾಣಂ, ಆಂಧ್ರ ಪ್ರದೇಶದಲ್ಲಿ ಯಾಣಂ ಅಂತ ಇದೆ ನೋಡಿ. ಆಂಧ್ರ ಪ್ರದೇಶದಲ್ಲಿ ಯಾಣಂ ಅಂತ ಇದೆ, ಅಲ್ಲಿಗೂ ಸ್ವಲ್ಪ ನೀರು ಹೋಗುತ್ತೆ. ಅದಕ್ಕೋಸ್ಕರ ಯಾಣಂ ಕೂಡ ಸೇರಿಸಿದ್ದೀನಿ ನಾನಲ್ಲಿ. ಓಕೆ, ನೆನಪಿಟ್ಕೊಳ್ಳಿ. ಗೋದಾವರಿ ಕೇಳ್ತಾರೆ ಇದನ್ನ. ಅದರ ನೋಡಿ ಯಾವ ರೀತಿ ಅದರ ಜಲನಯನ ಪ್ರದೇಶ ಇದೆ, ಅದನ್ನ ಯಾವ ರೀತಿ ಚಿತ್ರಿಸಿದ್ದೀನಿ ನೋಡಿ. ಎಲ್ಲಾ ನದಿಗಳು ಇದರಲ್ಲಿದೆ. ಉಪನದಿಗಳು ವಾರ್ಧಾ, ಪೆನ್ಗಂಗಾ ಕೇಳಿರ್ತಾರ. ಪೆನ್ಗಂಗಾ, ವಾರ್ಧಾ, ಶಬರಿ, ಇಂದ್ರಾವತಿ ಕೇಳಿರ್ತಾರಲ್ವ ಇವೆಲ್ಲ. ಶಬರಿ ನದಿ, ವಾರ್ಧಾ, ಮಂಜಿರಾ. ಓಕೆ, ಮುಖ್ಯ ನದಿಗಳು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಣ್ಣ ಸಣ್ಣ ನದಿಗಳು ಅಲ್ಲಿ ತೋರಿಸಿದೆ ನೋಡಿ. ವಾರ್ಧಾ, ಪೆನ್ಗಂಗಾ, ದೆನ್ ಇಂದ್ರಾವತಿ, ಶಬರಿ, ಮಂಜಿರಾ, ಇಷ್ಟು ನಾಲ್ಕು ಮೇನ್ ಆಗಿ. ಓಕೆ, ಪರ್ವರ ನೋಡಿ ಇಲ್ಲಿ. ತಾವೆಲ್ಲರೂ ಇದನ್ನ ಗಮನಿಸ್ಬೇಕು ಸ್ನೇಹಿತರೆ. ಸೊ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೋದು ಅವರು, ಉತ್ತರದಿಂದ ದಕ್ಷಿಣಕ್ಕೆ ನದಿಗಳು ಹೇಳಿ ಅಂದಾಗ ಇದರ ಉಪನದಿಗಳನ್ನ ಕೇಳ್ಬೋದು. ವೆನ್ಗಂಗಾ, ಪೆನ್ಗಂಗಾ. ಓಕೆ, ಗೊತ್ತಾಯ್ತಲ್ಲ? ಈ ರೀತಿ ನದಿಗಳನ್ನ ಕೇಳ್ಬೋದು ಅವರು. ಸೊ ಗೋದಾವರಿ ಯಾವ ರೀತಿ ಇದೆ ನೋಡಿ. ಹಂಗೆ ಗೋದಾವರಿ ಮೇಲೆ ನಮ್ಗೆ ಇಂದ್ರಾವತಿ ಅಂತ ಹೇಳಿದ್ನಲ್ಲ,
ಇಂದ್ರಾವತಿ ಅಂತ ಒಂದು ನದಿ ಬರುತ್ತೆ, ಇಂದ್ರಾವತಿ, ಅದ್ರ ಉಪನದಿ, ಗೋದಾವರಿಯ ಉಪನದಿ. ಇದು ಛತ್ತೀಸ್ಗಢದಿಂದ ಬರುತ್ತೆ, ಬಸ್ತರ್ ಭಾಗದಿಂದ ಛತ್ತೀಸ್ಗಢದಿಂದ ಬರುತ್ತೆ. ಅಲ್ಲಿ ಇದ್ರ ಮೇಲೆ ಒಂದು ಜಲಪಾತ ಇದೆ ಸ್ನೇಹಿತರೆ, ಇದು ಚಿತ್ರಕೂಟ ಜಲಪಾತ ಅಂತ. ಚಿತ್ರಕೂಟ ಜಲಪಾತ ಏನಿದೆ ನಮ್ಮ ದೇಶದ ಅತಿ ಅಗಲವಾದ ಜಲಪಾತ, ವೈಡೆಸ್ಟ್ ವಾಟರ್ಫಾಲ್, ನಯಾಗ್ರಾ ಆಫ್ ಇಂಡಿಯಾ ಅಂತಾನೆ ಕರೀತಾರೆ ಇದನ್ನು, ನಯಾಗ್ರಾ ಜಲಪಾತ ಅಂತಾನೆ ಕರೀತಾರೆ. ಓಕೆ, ನೆನಪಿಟ್ಕೊಳ್ಳಿದ್ದೀನಿ. ವೈಡೆಸ್ಟ್ ವಾಟರ್ಫಾಲ್ ಆಫ್ ಇಂಡಿಯಾ ಅದು ಇಂದ್ರಾವತಿ ಮೇಲಿರುವಂತಹ ಚಿತ್ರಕೂಟ ಜಲಪಾತ. ಓಕೆ, ಮತ್ತೆ ಇನ್ನೊಂದ್ಸತಿ ನೋಡಿ ಗೋದಾವರಿ. ಈ ಚಿತ್ರ ತುಂಬಾ ಚೆನ್ನಾಗಿದೆ ನೋಡಿ, ಇದೆಲ್ಲ ನೋಡಕ್ಕೆ ನಮಗೆ ನದಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾಸಿಕ್ ಹತ್ರ ತ್ರಯಂಬಕೇಶ್ವರಿಂದ ಬರ್ತಾ ಇದೆ ಹಿಂಗೆ. ನಾಂದೇಡ್ ನಗರ ನೋಡಿ, ಇಲ್ಲಿ ಇಲ್ಲಿ ನಾಂದೇಡ್ ಗುರುದ್ವಾರ ಇದೆ ಇಲ್ಲಿ, ಅದನ್ನು ಗಮನಿಸಬೇಕು. ಗೋದಾವರಿ ಆಮೇಲೆ ಹಿಂಗೆ ನೋಡಿ, ಗೋದಾವರಿಯಿಂದ ಹಿಂಗೆ ಬಂದು ಸಮುದ್ರ ಸೇತುವೆ ನೋಡಿ, ಲೈಕ್ ಸಬರಿ ನೋಡಿ, ಇಂದ್ರಾವತಿ ನೋಡಿ, ಸಿಲಿರು ನೋಡಿ, ಕರೆಕ್ಟಾ, ವೇನ್ಗಂಗಾ ಉಪನದಿ, ವಾರ್ಧಾ, ಪೆನ್ಗಂಗಾ, ಓಕೆ, ದುಧ್ನಾ, ಮಂಜಿರಾ ನೋಡಿ, ಮಂಜಿರಾ ಮಾತ್ರ ಕರ್ನಾಟಕದ ಬೀದರ್ ಮುಖಾಂತರ ಹೋಗುದು ಸ್ನೇಹಿತರೆ. ಓಕೆ, ಬೀದರ್ ಜಿಲ್ಲೆ ಮುಖಾಂತರ ಅದೇನು ನದಿ ಅದು ಮಂಜಿರಾ. ಮಹಾರಾಷ್ಟ್ರದಲ್ಲೂ ಹುಟ್ಟುತ್ತೆ, ಮಹಾರಾಷ್ಟ್ರದಿಂದ ಹೋಗಿ ಕರ್ನಾಟಕದ ಮುಖಾಂತರ ಹರಿದು ಹೋಗಿ ಇಲ್ಲಿ ನೋಡಿ, ಅದ್ರ ಮೇಲೆ ಒಂದು ಅಣೆಕಟ್ಟುಗಳು ಕೂಡ ಇದೆ ನೋಡಿ, ಅದನ್ನು ಸಹ ಹಾಕಿದೆ. ನಿಜಾಮ್ ಸಾಗರ್ ಗಮನಿಸ್ಬೇಕು ತಾವೆಲ್ಲರೂ. ಸಿಂಗೂರ್ ಅಂತ ಮತ್ತೊಂದು ನಿಜಾಮ್ ಸಾಗರ್ ಅಂತ ಇದೆ. ಅದ್ರ ಮೇಲೆ ಇರುವಂತಹ ಅಣೆಕಟ್ಟುಗಳನ್ನ ಸಹ ನಾನು ಮಾರ್ಕ್ ಮಾಡಿದೆ ನೋಡಿ. ಓಕೆ, ಸೊ ಅದರೆಲ್ಲನೂ ನೀವು ಗಮನಿಸಬೇಕಾಗುತ್ತೆ. ಇಲ್ಲಿ ಅದರ ಅಣೆಕಟ್ಟುಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ಚಿತ್ರ ನಂಬರ್ ಹಾಕಿದ್ದೀನಿ. ಗೋದಾವರಿನೇ ಅತಿ ದೊಡ್ಡ ಜಲನಯನ ಪ್ರದೇಶ ಇರೋದು ದಕ್ಷಿಣ ಭಾರತದಲ್ಲಿ, ಅದಕ್ಕೆ ಅದನ್ನ ನಾವು ದಕ್ಷಿಣ ಗಂಗಾ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ ಕೃಷ್ಣ, ಇದು ಮುಖ್ಯ ನದಿ, ಕರ್ನಾಟಕದ ಮುಖ್ಯ ನದಿ ಸ್ನೇಹಿತರೆ. ಇದನ್ನು ಗಮನಿಸಿ ಎಲ್ಲರೂ. ಕೃಷ್ಣ ಮಹಾಬಲೇಶ್ವರ ಹತ್ರ ಜೋರ್ ವಿಲೇಜ್ ಅಲ್ಲಿ ಹುಟ್ಟುತ್ತೆ, 1400 ಕಿಲೋಮೀಟರ್ ಹರಿಯುತ್ತೆ, ಕರೆಕ್ಟಾ, ಋತುಮಾನದ ನದಿ. ಓಕೆ, ಅದರ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳನ್ನ ಸ್ವಲ್ಪ ಗಮನಿಸಿ. ಇಲ್ಲಿ ಚಿಕ್ಕ ನದಿಗಳು ದೊಡ್ಡ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಕೊಲಂಬ, ಎರ್ಲಾ, ದೋನಿ, ಭೀಮಾ, ದಿಂಡಿ, ಪೆಡ್ಡವಾಗು, ಮುಸಿ, ಪಲೆರು, ಮುನೇರು. ಹಂಗೆ ವೆನ್ನ, ಉರ್ಮುಡಿ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಇವೆಲ್ಲ ಬಲದಂಡೆ ಉಪನದಿಗಳು. ಅದನ್ನ ನೋಡೋಣ ಇವಾಗ. ಕೃಷ್ಣ ಮುಖ್ಯವಾಗಿ ಹರಿಯೋದು ಕರ್ನಾಟಕ, ಮಹಾರಾಷ್ಟ್ರ, ಮುಖ್ಯವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಗೊತ್ತಿದೆ ಎಲ್ಲರೂ. ಇಲ್ಲಿ ನೋಡಿ, ಸೊ ಮುಖ್ಯ ಉಪನದಿ ನೋಡಿ ಭೀಮಾ, ಇಲ್ಲಿ ಭೀಮಾ ನೋಡಿ. ಹಂಗೆ ಘಟಪ್ರಭಾ ನೋಡಿ, ಘಟಪ್ರಭಾ, ಕೊಯ್ನಾ ನೋಡಿ, ಕೊಯ್ನಾ, ಅದರ ಉಪನದಿಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮಲಪ್ರಭಾ ನೋಡಿ. ಸೊ ಎಲ್ಲರೂ ಒಂದೊಂದಾಗಿ ಗಮನಿಸಿ ಸ್ನೇಹಿತರೆ. ಇದನ್ನ ಇಲ್ಲಿ ಗೋಕಾಕ್ ಜಲಪಾತನ್ನು ಸಹ ಗಮನಿಸಿ. ಘಟಪ್ರಭಾ ನದಿ ಮೇಲೆ ಗೋಕಾಕ್ ಜಲಪಾತ. ಓಕೆ, ಅದನ್ನ ನೋಡಿ. ಆಲ್ಮಟ್ಟಿ ಜಲಾಶಯ ನೋಡಿ, ಆಲ್ಮಟ್ಟಿ ಬಾಗಲಕೋಟೆ ಬಿಜಾಪುರ ಭಾಗದಲ್ಲಿ. ಓಕೆ, ಬಾಗಲಕೋಟೆ ಕಡೆಗೆ ಆಲ್ಮಟ್ಟಿ. ಹಂಗೆ ನೋಡಿ ಮಲಪ್ರಭಾ ನದಿ ನೋಡಿ, ಮಲಪ್ರಭಾ ನದಿ ಹೋಗಿ ಸೇರ್ತಾ ಇದೆ. ಹಂಗೆ ನಾರಾಯಣಪುರ ಜಲಾಶಯ ನೋಡಿ, ನಾರಾಯಣಪುರ ಜಲಾಶಯ ಇಲ್ಲಿ. ಸೊ ಎಲ್ಲರೂ ಗಮನಿಸಿ ಸ್ನೇಹಿತರೆ ಇವೆಲ್ಲ. ಹಂಗೆ ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ನೋಡಿ, ನಾಗಾರ್ಜುನ ಸಾಗರ್. ಇಲ್ಲಿ ಮುಸಿ ನದಿ ನೋಡಿ, ಹೈದರಾಬಾದ್ ಮುಖಾಂತರ ಮುಸಿ ನದಿ. ಮುನೇರು ನೋಡಿ, ಮುನೇರು. ತುಂಗಭದ್ರಾ, ಅತಿ ಮುಖ್ಯವಾಗಿ ತುಂಗಭದ್ರಾ ನದಿ ಹುಟ್ಟದಲ್ಲಿ ತುಂಗ ಮತ್ತು ಭದ್ರಾ ಎರಡು ನದಿಗಳು ಗಂಗಾ ಮೂಲ ಎಂಬ ಜಾಗದಿಂದ ಹುಟ್ಟುತ್ತೆ ಸ್ನೇಹಿತರೆ. ಚಿಕ್ಕಮಗಳೂರಿನಲ್ಲಿ ಗಂಗಾ ಮೂಲ ಭಾಗದಲ್ಲಿ 3 ನದಿ ಹುಟ್ಟುತ್ತೆ. ಒಂದು ನೇತ್ರಾವತಿ ಕಡೆ ಹೊಟ್ಟೋಗುತ್ತೆ ಮಂಗಳೂರು ಕಡೆಗೆ. ತುಂಗ ಮತ್ತು ಭದ್ರಾ ಬರುತ್ತೆ, ತುಂಗ ಮತ್ತು ಭದ್ರಾ ಎರಡು ಸೇರುತ್ತೆ, ತುಂಗಭದ್ರಾ ಆಗುತ್ತೆ, ಗೊತ್ತಾಯ್ತಲ್ಲ. ಆವಾಗ ಇಲ್ಲಿ ಮುಂದೆ ಅದ್ರ ಮೇಲೆ ಒಂದು ಅಣೆಕಟ್ಟು ಇದೆ ನೋಡಿ. ಸೊ ತುಂಗಭದ್ರಾ ದಕ್ಷಿಣಕ್ಕೆ, ಉತ್ತರಕ್ಕೆ ಕೃಷ್ಣ, ಅವೆರಡರ ಮಧ್ಯೆ ಬರದೆ ರಾಯಚೂರು ವಾಬ್. ಓಕೆ, ಅದನ್ನು ನೋಡೋಣ ಈಗ. ಇಲ್ಲಿ ನೋಡಿ, ಸೊ ಕೃಷ್ಣ ಮೇನ್, ಅದನ್ನ ನಾನು ಮಾರ್ಕ್ ಮಾಡ್ಬಿಡ್ತಾ ಇದ್ದೀನಿ ನೋಡಿ. ಕೃಷ್ಣ ನದಿ ಜೋರ್ ಜಿಲ್ಲೆಯಿಂದ ಬರ್ತಾ ಇರೋದು, ಜೋರ್ ವಿಲೇಜ್ ಇಂದ ಕೃಷ್ಣ ನದಿ ಬರುತ್ತೆ. ಇಲ್ಲಿ ನೋಡಿ, ಈ ತರ ಇಲ್ಲಿ ನೋಡಿ. ತುಂಗಭದ್ರಾ ಇದು ರಾಯಚೂರು, ಕೃಷ್ಣ ಮತ್ತು ತುಂಗಭದ್ರಾ ಮಧ್ಯೆ ಇರೋದು ರಾಯಚೂರು ವಾಬ್, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ, ತುಂಗ ಮತ್ತು ಭದ್ರಾ ಎರಡು ನದಿಗಳು ಸಪರೇಟ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ಗಂಗಾ ಮೂಲದಿಂದ ಬರುತ್ತೆ. ತುಂಗಭದ್ರಾದು ಉಪನದಿಗಳು ನೋಡಿ, ಹಗರಿ, ಧರ್ನಾ ಅವೆಲ್ಲ ನೋಡಿ, ವೇದವತಿ ಇವೆಲ್ಲ ಒಂದ್ ಕಡೆ. ಹಾಗೆ ಮಲಪ್ರಭಾ ಗಮನಿಸಿ, ಮಲಪ್ರಭಾ ಎಲ್ಲರೂ. ಘಟಪ್ರಭಾ ಗಮನಿಸಿ, ವಾರ್ನಾ, ಓಕೆ, ಭೀಮಾ, ಕೊಯ್ನಾ, ಇವೆಲ್ಲ ತಾವು ಗಮನಿಸ್ಬೇಕು ಸ್ನೇಹಿತರೆ.
ಉಪನದಿಗಳನ್ನೆಲ್ಲ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ತಾವು ಒಂದೆರಡು ನಿಮಿಷ ಗಮನಿಸಿ. ಏನಾದ್ರು ಡೌಟ್ ಇದ್ರೆ ತಾವು ಇಲ್ಲಿ ನಿಧಾನಕ್ಕೆ ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇನ್ನೊಂದು ವಿಷಯ ಗಮನಿಸಬೇಕಾಗುತ್ತೆ. ಇಲ್ಲಿ ಕೃಷ್ಣಾ ನದಿ, ಘಟಪ್ರಭಾ, ಇಲ್ಲಿ ಆಲ್ಮಟ್ಟಿ ಜಲಾಶಯ ಆಗುತ್ತಲ್ಲ, ಆಲ್ಮಟ್ಟಿ ಜಲಾಶಯದಿಂದ ಹತ್ತತ್ರ ಒಂದು 14-15 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಕೂಡಲ ಸಂಗಮ ಅಂತ ಸಿಗುತ್ತೆ. ಅಲ್ಲಿ ಮಲಪ್ರಭಾ ನದಿ ಬಂದು ಕೃಷ್ಣಕ್ಕೆ ಸೇರುತ್ತೆ. ಅದೆಲ್ಲರಿಗೂ ತಿಳ್ಕೊಂಡಿರ್ಬೇಕಿದೆ. ಒಂದು 15 ಕಿಲೋಮೀಟರ್ ಅನ್ಸುತ್ತೆ, 15 ಕಿಲೋಮೀಟರ್ ದೂರದಲ್ಲಿ ಇದೆ ಅದು. ಇಲ್ಲಿ ಕೃಷ್ಣ ಆಲ್ಮಟ್ಟಿ ಇದೆ ನೋಡಿ, ಆಲ್ಮಟ್ಟಿಯಿಂದ ಮುಂದಕ್ಕೆ ಬಂದ್ರೆ ಇಲ್ಲಿ ಮಲಪ್ರಭಾ ನದಿ ಬಂದು ಸೇರುತ್ತೆ. ಇದು ಕೂಡಲ ಸಂಗಮ, ಇದು ಕೂಡಲ ಸಂಗಮ. ಜ್ಞಾಪಕಗಳು ತುಂಬಾ ಮುಖ್ಯವಾದ ಜಾಗ, ತೀರ್ಥಸ್ಥಳ ಇದು. ಕನ್ನಡಿಗರೆಲ್ಲರಿಗೂ ಇದು ತೀರ್ಥಸ್ಥಳ ಅಂತೇಳಿ ಕರಿತೀವಿ ನಾವು, ಕೂಡಲ ಸಂಗಮ. ಓಕೆ, ಇದನ್ನು ಗಮನಿಸಿ ಸ್ನೇಹಿತರೆ. ಸೊ ಇದು ಗೊತ್ತಾಗಿದೆ ಎಲ್ಲರಿಗೂ. ಸೊ ಈ ರೀತಿ ಹಲವಾರು ನದಿಗಳು ನೋಡಿದೀವಿ ನಾವು. ನೆಕ್ಸ್ಟ್ ನೋಡಿ, ಕೆಲವು ಜಲಪಾತಗಳನ್ನ ನೋಡೋಣ. ಯಾಕೆಂದ್ರೆ ಒಂದು ಮಧ್ಯೆ ಸ್ವಲ್ಪ ಜಲಪಾತಗಳು ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ಗೋಕಾಕ್ ಜಲಪಾತ ಏನಿದೆ ಅದು ನೋಡಿ ಘಟಪ್ರಭಾ ನದಿ ಮೇಲಿದೆ, ಬೆಳಗಾವಿ ಭಾಗಕ್ಕೆ. ಹಂಗೆ ದೂದ್ ಸಾಗರ್ ಗೊತ್ತಿದೆ ನಿಮಗೆಲ್ಲರಿಗೂ, ಮಾಂಡವಿ ನದಿ ಮೇಲೆ, ಕರ್ನಾಟಕ ಗೋವಾ ಬಾರ್ಡರ್. ಇದನ್ನು ನಾವು ನೋಡಿ ಬೆಳಗಾಂ ಮತ್ತು ವಾಸ್ಕೋಡಗಾಮ ರೂಟಲ್ಲಿ ನೋಡ್ಬೋದು, ಇದನ್ನ ಟ್ರೈನ್ ರೂಟಲ್ಲಿ ಹೋದ್ರೆ. ಹಂಗೆ ಜೋಗ ಜಲಪಾತ ಗೊತ್ತಿದೆ ಎಲ್ಲರಿಗೂ, ಶರಾವತಿ ನದಿ, ಪಶ್ಚಿಮ ಕರಿ ನದಿ ಇದು. ಇದರಿಂದ ನಮಗೆ ರಾಜಾರಾಣಿ ರೋರರ್ ರಾಕೆಟ್ ಅಂತೇಳಿ ಜಲಪಾತಗಳಿದೆ. ನೆಕ್ಸ್ಟ್ ನೋಡಿ, ಇನ್ನೊಂದ್ಸತಿ ಇವಾಗ ನಾವು ಪೆನ್ನರು ಅಂತ ಒಂದು ನದಿ ಇದೆ. ಪೆನ್ನರು ನದಿ ಏನಿದೆ ಅದು ಪೆನ್ನಾರ್ ಅಂತ ಕರೀತಾರೆ. ಇದು ನಂದಿ ಬೆಟ್ಟದ ಹತ್ರ ಹುಟ್ಟುತ್ತೆ ಸ್ನೇಹಿತರೆ. ಪೆನ್ನಾರ್ ನದಿ ಏನಿದೆ ಅದು ನಂದಿ ಬೆಟ್ಟದ ಹತ್ರ ಹುಟ್ಟುತ್ತೆ. ಸೊ ಇಲ್ಲಿ ನಂದಿ ಬೆಟ್ಟ ಇದೆ, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದೆ, ಹೌದಾ? ಸೊ 2 ನದಿಗಳು ಹಿಂಗೆ ಹೋಗ್ತವೆ, ಪೆನ್ನಾರವು ಅಂತ. ಅದನ್ನು ನಾವು ಪೆನ್ನರು ಅಂತ ಕರಿತೀವಿ, ನಾವು ಪೆನ್ನಾರ್ ಅಥವಾ ಪೆನ್ನರು ಅಂತ ಕರಿತೀವಿ ನೋಡಿ. ಸೊ ಈ ರೀತಿ ಹರಿದು ಪೆನ್ನಾರ್ ನದಿ ಓಕೆ ಹೋಗಿ ಈ ಕಡೆ ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ ಸ್ನೇಹಿತರೆ. ಸೊ ನಂದಿ ಬೆಟ್ಟದಿಂದ 4 ನದಿ ಹುಟ್ಟುತ್ತೆ. ಒಂದು ಅರ್ಕಾವತಿ, ಪೆನ್ನರು, ಪಲಾರ್, ಪೊನ್ನೆಯರು ಅಂತ. ಎಲ್ಲ ಸ್ವಲ್ಪ ದೂರದ ಆದ್ರೂ ಮೇನ್ ಸೋರ್ಸ್ ಅದು ನಂದಿ ಬೆಟ್ಟದಿಂದ ಸುತ್ತಮುತ್ತ ಹುಟ್ಟುತ್ತೆ ಇವೆಲ್ಲ. ಅದರ ಮುಖ್ಯ ನದಿ ಪೆನ್ನರು. ಈ ಪೆನ್ನರು ನದಿ ಏನಾಗುತ್ತೆ, ಇದರ ಹತ್ರ ಹೋದಾಗ ಇಲ್ಲಿ ಕಡಪ ಪ್ಲಾಟ್ಯೂ ಮುಖಾಂತರ ಹರಿಯುತ್ತೆ ಸ್ನೇಹಿತರೆ. ಆಂಧ್ರ ಪ್ರದೇಶ ರಾಯಲಸೀಮದಲ್ಲಿ ಹರಿಯುತ್ತೆ. ಅಲ್ಲಿ ಕಡಪ ಪ್ಲಾಟ್ಯೂನ ಕೊರೆದು ಒಂದು ದೊಡ್ಡ ಕಂದರ ಫಾರ್ಮ್ ಆಗಿದೆ, ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಅದು ಕೊರೆಯೋ ರೀತಿ ನೋಡ್ಬೇಕು ನೀವು, ಎಷ್ಟೋ ವರ್ಷಗಳಿಂದ ಕೊರೆದು ಯು ಆಕಾರದ ಒಂದು ಕಂದರ ಫಾರ್ಮ್ ಆಗಿದೆ. ಅದು ನಮ್ಗೆ ಪೆನ್ನರು ನದಿ. ಇದು ನಾನು ತೋರಿಸ್ತೀನಿ, ಮುಂದಕ್ಕೆ ಚಿತ್ರ ತೋರಿಸ್ತೀನಿ, ಅದದ್ದು ಇಲ್ಲಿ ಬರುತ್ತೆ. ಅದು ಚಿತ್ರ ನಾನು ತೋರಿಸ್ತೀನಿ ಮುಂದಕ್ಕೆ ನಿಮಗೆ. ಈಗ ನಾವು ಪೆನ್ನರು ನದಿ ಆಯಿತು. ನೆಕ್ಸ್ಟ್ ಕಾವೇರಿ ನೋಡೋಣ. ಸೊ ನಾವು ಮುಖ್ಯ ನದಿಗಳಿಗೆ ಜಾಸ್ತಿ ಗಮನ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಮುಂದಕ್ಕೆ ಅದ್ರ ಚಿತ್ರ ತೋರಿಸ್ತೀನಿ. ತಾವಿಲ್ಲಿ ಕಾವೇರಿ ನೋಡಿ. ಕಾವೇರಿ ದಕ್ಷಿಣ ಕರ್ನಾಟಕದ ಮುಖ್ಯ ನದಿ. ತಲಕಾವೇರಿ ಕೊಡಗುನಲ್ಲಿ ಹುಟ್ಟುತ್ತೆ, ಪಶ್ಚಿಮ ಘಟ್ಟಗಳಲ್ಲಿ. ನಮಗೆ ಭಾಗಮಂಡಲ ಅಂತ ಕೇಳಿರ್ತಾರೆ, ಆ ಭಾಗದಲ್ಲಿ ಬರುತ್ತೆ. ಇದು ಬ್ರಹ್ಮಗಿರಿ ರೇಂಜ್ ಅಂತ ಕರಿತೀವಿ ಸ್ನೇಹಿತರೆ, ಬ್ರಹ್ಮಗಿರಿ ರೇಂಜ್. ಸೊ ಅದನ್ನ ನೀವು ಗಮನಿಸಬೇಕು. ತಲಕಾವೇರಿ ಯಾವ ಶ್ರೇಣಿಗೆ ಬರುತ್ತೆ ಅಂದ್ರೆ ಬ್ರಹ್ಮಗಿರಿ ರೇಂಜ್ ಬರುತ್ತೆ. ಬ್ರಹ್ಮಗಿರಿ, ತಲಕಾವೇರಿ, ಭಾಗಮಂಡಲ. ನೀವೆಲ್ಲರೂ ಕೇಳಿರ್ತೀರ, ಅತಿ ಹೆಚ್ಚು ಮಳೆ ಆಗೋ ಪ್ರದೇಶಗಳಲ್ಲಿ ಇದೊಂದು ಕೂಡ. ಭಾಗಮಂಡಲ, ಮಕೂಟ್, ಪುಲಿನ್ಗಾತ್ ಎಲ್ಲ ಅತಿ ಹೆಚ್ಚು ಮಳೆ ಆಗುತ್ತೆ ಈ ಪ್ರದೇಶದಲ್ಲಿ. ಸೊ ಇದೆಲ್ಲ ಮಳೆ ನೀರು ಭೂಮಿ ಒಳಗೆ ಇಳಿದು ಚಲುಮೆಗಳಾಗಿ ಹುಟ್ಟುತ್ತೆ ನದಿ, ಗೊತ್ತಾಯ್ತಲ್ಲ. ಸೊ 805 ಕಿಲೋಮೀಟರ್ ಹರಿಯುತ್ತೆ. ಸೊ ಅದರದ ಋತುಮಾನದ ನದಿ ಇದು. ಲೆಫ್ಟ್ ಬ್ಯಾಂಕ್ ನೋಡಿ ಹಾರಂಗಿ, ಹೇಮಾವತಿ, ಸಿಂಸಾ, ಅರ್ಕಾವತಿ. ಹಂಗೆ ರೈಟ್ ಬ್ಯಾಂಕ್ ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ನೋಯಲ್, ಅಮರಾವತಿ, ಮೊಯಾರ್ ನದಿಗಳು. ಮೊಯಾರ್ ಆಕ್ಚುಲಿ ಹೋಗಿ ಭವಾನಿಗೆ ಸೇರುತ್ತೆ, ಭವಾನಿ ಹೋಗಿ ಕಾವೇರಿಗೆ ಸೇರುತ್ತೆ. ತಮಿಳುನಾಡಲ್ಲಿ ಇದನ್ನ ಪೊನ್ನಿ ಅಂತ ಕರೀತಾರೆ. ಇದು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ. ಓಕೆ, ಸೊ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ನಮ್ಮ ಕಾವೇರಿ ನದಿ ಊಟ ಸ್ಥಳದಿಂದ ಹಿಡಿದು ಎಲ್ಲ ಅದು ಉಪನದಿಗಳನ್ನ ಗಮನಿಸಬೇಕಾಗುತ್ತೆ ತಾವೆಲ್ಲರೂ ಇಲ್ಲಿ. ಓಕೆ, ಸೊ ಎಲ್ಲರೂ ಇಲ್ಲಿ ನೋಡಿ. ಸೊ ಇಲ್ಲಿ ನಮಗೆ ಉಪನದಿಗಳನ್ನೆಲ್ಲ ಒಂದೊಂದಾಗಿ ನೋಡಿ. ಅರ್ಕಾವತಿ ಒಂದು ಉಪನದಿ. ಓಕೆ, ಹಂಗೆ ಇದು ನೋಡಿ ಹೇಮಾವತಿ ಉಪನದಿ ಒಂದು ಮುಖ್ಯ. ಆರಂಗಿ ಅನ್ನೋದು ಉಪನದಿ. ಲಕ್ಷ್ಮಣ ತೀರ್ಥ ನೋಡಿ. ಇವೆಲ್ಲ ಹೋಗಿ KRS ಹತ್ರ ಬಂದು ಸೇರ್ತವೆ, ಕೃಷ್ಣರಾಜ ಸಾಗರದ ಹತ್ರ ಹೋಗಿ ಸೇರ್ತವೆ.
ಹಂಗೆ ಕಬಿನಿ ನೋಡಿ, ಕೇರಳದಿಂದ ಬರುತ್ತಿದ್ದು ಕಬಿನಿ ನದಿ. ಕಬಿನಿ ಡ್ಯಾಮ್ ಇದೆ, HD ಕೋಟೆ, ಇದು ಹೋಗಿ ಟಿ ನರಸೀಪುರದ ಹತ್ರ ಸೇರುತ್ತೆ. ಕಾವೇರಿಗೆ ಟಿ ನರಸೀಪುರದ ಹತ್ರ ಸೇರುತ್ತೆ. ಓಕೆ, ಸೊ ಅದನ್ನು ಗಮನಿಸಿ ಎಲ್ಲರೂ. ಓಕೆ, ಸೊ ಈ ರೀತಿ ಎಲ್ಲ ಒಂದೊಂದಾಗಿ ನೀವು ನೋಡಬೇಕು ಸ್ನೇಹಿತರೆ. ಇದೆಲ್ಲ ಮುಖ್ಯ ಉಪನದಿಗಳು ಇವೆಲ್ಲ. ಹಾಗೆ ಸಿಂಸ ನೋಡಿ, ಸಿಂಸ 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 ಬರ್ತಾ ಇದೆ ನೋಡಿ ಈ ಕಡೆಯಿಂದ, ಸಿಂಸ. ಅರ್ಕಾವತಿ. ಓಕೆ, ಹಾಗೆ ಭವಾನಿ. ಭವಾನಿ ಕೇರಳದಿಂದ ಬಂದು ತಮಿಳುನಾಡಲ್ಲಿ ಹೋಗಿ ಸೇರುತ್ತೆ. ಮೆಟ್ಟೂರು ಡ್ಯಾಮ್ ನೋಡಿ, ಮೆಟ್ಟೂರು ಡ್ಯಾಮ್ ಇಲ್ಲಿ, ಮೆಟ್ಟೂರು ಡ್ಯಾಮ್. ಓಕೆ, ನೋಯಲ್ ಅಂತ ಒಂದು ನದಿ ಇದೆ ಅದು. ಹಂಗೆ ಅಮರಾವತಿ, ಅಮರಾವತಿ ಅಂತ ಇನ್ನೊಂದು ನದಿ ಇದೆ ಅದು ನೋಡಿ. ಸೊ ಅದೆಲ್ಲ ಹೋಗಿ ಕೊನೆಗೆ ಇಲ್ಲಿ ತಮಿಳುನಾಡಲ್ಲಿ ಗ್ರ್ಯಾಂಡ್ ಅನಿಕಟ್ ಒಂದು ಡ್ಯಾಮ್ ಇದೆ. ಕೊನೆಗೆ ಹೋಗಿ ಕಾವೇರಿ ಹೋಗಿ ಸಮುದ್ರ ಸೇರುತ್ತೆ ನೋಡಿ, ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ. ಓಕೆ, ಇದ್ರಲ್ಲಿ ಅಷ್ಟು ನಿಮಗೆ ಕಾಣಲ್ಲ ಸ್ನೇಹಿತರೆ. ಇದ್ರಲ್ಲಿ ನೋಡಿ ಈ ಭಾಗ ನೋಡಿ, ಕಾವೇರಿದು ಎಲ್ಲ ನದಿಗಳು ಇಲ್ಲಿ ಕಾಣುತ್ತೆ ನೋಡಿ. ತಲಕಾವೇರಿಯಿಂದ ಶುರು ಮಾಡ್ಬೋದು ನೋಡಿ, ಭಾಗಮಂಡಲ ಈ ಭಾಗದಿಂದ ನೋಡಿ ಕಾವೇರಿ ಯಾವ ರೀತಿ ಕಾಣುತ್ತೆ. ಗೊತ್ತಾಯ್ತಲ್ಲ, ಮೇನ್ ಕಾವೇರಿ ನದಿ ಯಾವ ರೀತಿ ಇಲ್ಲಿ ನೋಡಿ ಹರಿಯುತ್ತೆ ಅಂತ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಅದ್ರ ಬಕ್ಕಜ ಭೂಮಿ ನೋಡಿ. ಇಲ್ಲಿ ಮುಖ್ಯ ಉಪನದಿಗಳು ಯಾವುದು ನೋಡಿ, ಬೇಗ ನೋಡಿ. ಹೇಮಾವತಿ, ಈಗ ಸಿಂಸ, ಅರ್ಕಾವತಿ ನೋಡಿ, ಕಬಿನಿ ನೋಡಿ ಇಲ್ಲಿ. ಓಕೆ, ಹಂಗೆ ಲಕ್ಷ್ಮಣ ತೀರ್ಥ ಅಂತ ಹೇಳಿದೆ ನಾನು ಆಗಲೇ. ಲಕ್ಷ್ಮಣ ತೀರ್ಥ ಇಲ್ಲಿ ಬರ್ತಾ ಇದೆ ನೋಡಿ, ಲಕ್ಷ್ಮಣ ತೀರ್ಥ. ಹರಂಗಿ ಅಂತ ಹೇಳಿದೆ ಅದು. ಹೇಮಾವತಿ ಇದು ನೋಡಿ, ಹೇಮಾವತಿ. ಓಕೆ, ಇಲ್ಲಿ ಚಾಮರಾಜನಗರ ನೋಡಿ. ಇಲ್ಲಿ ಮೊಯ್ಯಾರ್ ನದಿ ನೋಡಿ, ಕರ್ನಾಟಕದ ಅತಿ ದಕ್ಷಿಣ ಭಾಗದಲ್ಲಿ ಇರುವಂಥ ನದಿ ಮೊಯ್ಯಾರ್ ನದಿ. ಚಾಮರಾಜನಗರ ಮತ್ತು ಈ ಕಡೆ ತಮಿಳುನಾಡು ಭಾಗದಲ್ಲಿ ಇರುತ್ತೆ ಅದು. ಮೊಯ್ಯಾರ್ ನದಿ ಹೋಗಿ ಭವಾನಿಗೆ ಸೇರ್ತದೆ ನೋಡಿ, ಭವಾನಿ. ಅದು ಹೋಗಿ ಕಾವೇರಿಗೆ ಸೇರುತ್ತೆ. ಅಮರಾವತಿ ನೋಡಿ, ಅಮರಾವತಿ. ಅಡಿಯರ್ ಅಂತ ಒಂದು ನದಿ ಇದೆ ಅದು. ಇದೆಲ್ಲ ಗಮನಿಸಿ ಸ್ನೇಹಿತರೆ. ಚಿನ್ನಾರ್ ಅಂತ ಒಂದು ನದಿ ನೋಡಿ, ಚಿನ್ನಾರ್. ಸಿಂಸ. ಗೊತ್ತಾಯ್ತಲ್ಲ ಎಲ್ಲರಿಗೂ ಉಪನದಿಗಳನ್ನ ನಾನು ಹೈಲೈಟ್ ಮಾಡಿದ್ದೀನಿ. ಭಾರತದಲ್ಲಿ ಎಲ್ಲಿದೆ ಅಂತಲೂ ತೋರಿಸಿದ್ದೀನಿ. ನೆಕ್ಸ್ಟ್ ನದಿ ನೋಡಿ ಸ್ನೇಹಿತರೆ, ವೈಗಾಯ್. ವೈಗಾಯ್ ಅಂತೇಳಿ ನದಿ ಇದೆ. ಇದು ತುಂಬಾ ಮುಖ್ಯವಾದ ನದಿ. ಇದು ವರಸಂದು ಹಿಲ್ಸ್ ಪೆರಿಯಾರ್ ಪ್ಲಾಟೂನಲ್ಲಿ ಹುಟ್ಟುತ್ತೆ. ಪಶ್ಚಿಮ ಘಟ್ಟ ಅನಮಲೈ ಪಕ್ಕ ಬರುತ್ತಿದ್ದು. ಸೊ ಇದು ಸೀಸನಲ್ ನದಿ. ಇದು ಮುಖ್ಯ ವಿಷಯ ಏನು ಅಂದ್ರೆ, ಇದು ನಮ್ಮ ದೇವಸ್ಥಾನ ಏನಿದೆ, ಮಧುರೈ ಮೀನಾಕ್ಷಿ ದೇವಸ್ಥಾನ, ಅದ್ರ ಮುಖಾಂತರ ಹರಿಯೋ ನದಿ ವೈಗಾಯ್. ಗೊತ್ತಾಯ್ತಲ್ಲ. ಸೊ ಇದರ ಮುಖ್ಯ ಉಪನದಿಗಳಿನಷ್ಟು ಮುಖ್ಯವಿಲ್ಲ, ಬಟ್ ಆದ್ರೆ ಅದು ಮೀನಾಕ್ಷಿ ದೇವಸ್ಥಾನದ ಮುಖಾಂತರ ಹರಿಯೋದ್ರಿಂದ, ಮಧುರೈ ಮುಖಾಂತರ ಹರಿಯೋದ್ರಿಂದ ಅದು ಪ್ರಮುಖ ನದಿ. ಪಾಕ್ ಜಲಸಂಧಿಗೆ ಹೋಗಿ ಸೇರುತ್ತೆ. ಪಾಕ್ ಜಲಸಂಧಿ, ಬೇ ಆಫ್ ಬೆಂಗಾಲ್, ತಮಿಳುನಾಡು. ಓಕೆ, ಅದು ನೋಡಿ ಸ್ನೇಹಿತರೆ. ಇಲ್ಲಿ ತೇನಿ ಅಂತ ಒಂದು ಜಾಗ ಬರುತ್ತೆ, ವೈಗಾಯ್ ನದಿ ನೋಡಿ. ಓಕೆ, ಮುಖ್ಯವಾಗಿ ಇಲ್ಲಿ ತಾವು ಅದನ್ನು ಕಾಣ್ಬೋದು. ಸೊಳ್ಳಿಯಾರ್ ಅಂತ ಒಂದು ನದಿ ಇದೆ, ಅದು ಮುಖ್ಯವಾಗಿ ವೈಗಾಯ್ದು ಉಪನದಿ. ವೈಗಾಯ್ ನೋಡಿ, ಈ ರೀತಿ ಹೋಗಿ ಪಾಕ್ ಸ್ಟ್ರೇಟ್ ಹತ್ರ ಹೋಗಿ ಸಮುದ್ರ ಸೇರ್ತದೆ ನೋಡಿ. ಅದು ರಾಮನಾಥಪುರಂ, ಪಂಬನ್ ಹತ್ರ ಹೋಗಿ ಸಮುದ್ರ ಸೇರುತ್ತೆ ವೈಗಾಯ್ ನದಿ. ರಾಮೇಶ್ವರಂ ಇಲ್ಲಿ ನೋಡಿ, ಪಂಬನ್ ದ್ವೀಪಕ್ಕೆ ನಾವು ಸೇತುವೆ ಮಾಡಿದರೆ. ಈಗ ಮೊದಲು ರೈಲ್ವೆ ಟ್ರ್ಯಾಕ್ ಮಾತ್ರ ಇತ್ತು. ರಾಮೇಶ್ವರಂ ಕೂಡ ಇಲ್ಲಿ ನೋಡ್ಬೋದು ನೀವು, ದೇವಸ್ಥಾನ ಇದೆ ನೋಡಿ ರಾಮೇಶ್ವರಂ. ಇದು ಪಂಬನ್ ದ್ವೀಪ. ಅದ್ರ ಮೇಲೆ ಹೋಗಿ ಸಮುದ್ರ ಸೇರುತ್ತೆ. ಈಗ ನೋಡಿ ಸ್ನೇಹಿತರೆ, ನಾವು ಭಾರತದ ಎಲ್ಲಾ ಮುಖ್ಯ ನದಿಗಳನ್ನ ನೋಡಿದ್ವಿ. ಹಂಗೆ ಕೆಲವು ಚಿಕ್ಕ ನದಿಗಳು ಕೂಡ ಇದೆ. ಅದೆಲ್ಲ ಏನಾಗುತ್ತೆ, ಕೆಲವು ನದಿಗಳು ಏನಾಗುತ್ತೆ ಪಶ್ಚಿಮ ಘಟ್ಟದಿಂದ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಬಿಡ್ತಾವೆ. ಅವೆಲ್ಲ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ಮುಖ ಹೋಗಿ ಸೇರ್ತಾವೆ. ಹಾಗೆ ಕೆಲವು ನದಿಗಳು ಪೂರ್ವ ಘಟ್ಟಗಳಲ್ಲಿ ಹುಟ್ಟಿ ಬೇ ಆಫ್ ಬೆಂಗಾಲ್ ಕಡೆಗೆ ಹರಿದು ಬಿಡ್ತಾವೆ. ಅದನ್ನೆಲ್ಲ ನಾವು ಅಟ್ಲಸ್ ಅಲ್ಲಿ ಕಾಣೋದಿಲ್ಲ. ಅದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಗುಜರಾತ್ ಇಂದ ಹಿಡಿದು ಪಶ್ಚಿಮಕ್ಕೆ ಹರಿಯೋದು ಅಂದ್ರೆ ವೆಸ್ಟ್ ಫ್ಲೋಯಿಂಗ್, ಗುಜರಾತ್ ಇಂದ ಹಿಡಿದು ಕನ್ಯಾಕುಮಾರಿವರೆಗೂ, ಕೇರಳದವರೆಗೂ ನಮಗೆ ಯಾವ ನದಿಗಳು ಪಶ್ಚಿಮಕ್ಕೆ ಹರಿತವೆ ನೋಡಿ. ಒಜಾಟ್, ಶತ್ರಂಜಿ, ಬಾದರ್, ಅಜಿ, ದಾದರ್, ಪೂರ್ಣ, ಅಂಬಿಕಾ, ವೈತರಣ, ದಮನ್ ಗಂಗಾ ಇಲ್ಲಿ ಡ್ಯೂ ದಮನ್ ಹತ್ರ, ಉಲ್ಲಾಸ್, ಸಾವಿತ್ರಿ, ವಶಿಷ್ಠಿ, ಅಸನೋರಾ, ಚಪೋರಾ, ಮಾಂಡೋವಿ, ಜ್ವಾರಿ, ಸಾಯಲ್ ನದಿ. ಗೋವಾ ಕರೆಕ್ಟ್, ಗುಜರಾತ್, ಮಹಾರಾಷ್ಟ್ರ, ಗೋವಾ ಬಂದಿದ್ದೀನಿ ನಾನೀಗ ನೋಡಿ. ಕಾಳಿ ನದಿ, ಅಘನಾಸಿನಿ, ಗಂಗಾವಲಿ, ಶರಾವತಿ, ಸೀತಾ ನದಿ, ಗುರುಪುರ, ಸ್ವರ್ಣ ನದಿ, ನೇತ್ರಾವತಿ. ಗೊತ್ತಾಯ್ತಲ್ಲ ಕರ್ನಾಟಕ ನದಿಗಳಿವೆಲ್ಲ. ಪಶ್ಚಿಮ ಘಟ್ಟದಿಂದ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಬಿಡ್ತಾವೆ. ಕೇರಳದಲ್ಲಿ ಬೈಪೋರ್, ಪೊನ್ನನಿ, ಪೆರಿಯಾರ್, ಪಂಬಾ, ಕಲ್ಲಡ,
ಭರತಪುಳ, ಚಲಿಯಾರ್, ಚಾಲಕ್ಕುಡಿ, ಮೂವತ್ತುಪುಳ, ತಲಸಿರಿ. ಇವೆಲ್ಲ ಪಶ್ಚಿಮ ಕರೆ ನದಿಗಳು, ಅರಬ್ಬಿ ಸಮುದ್ರಕ್ಕೆ ಹೋಗುವಂತ ನದಿಗಳು. ಇದೆಲ್ಲ ನೋಡಿ ಒಂದ್ಸತಿ ಗಮನಿಸಿ. ಎಕ್ಸಾಮ್ ಅಲ್ಲಿ UPSC ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ ತಕ್ಷಣ ಅಥವಾ ಯಾವುದೇ ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ ತಕ್ಷಣ ನಾಪಕ ಬರುತ್ತೆ ನಿಮ್ಗೆ ಅವಾಗ. ಪೂರ್ವ ಕರೆ ನದಿಗಳು ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಅಥವಾ ಪೂರ್ವ ಬೇ ಆಫ್ ಬೆಂಗಾಲ್ ಕಡೆ ಹರಿಯುವ ನದಿಗಳು. ಸುಬರ್ಣ ರೇಖಾ ಕೇಳಿರ್ತಾರೆ ಅಲ್ಲಿ ಒಡಿಸ್ಸಾದಲ್ಲಿ, ಬುರ್ಬಾಲಾಂಗ, ಬ್ರಾಹ್ಮಿಣಿ, ಬೈತರಣಿ, ಋಷಿಕುಲ್ಯ. ನೋಡಿ ಈ ನದಿ ಜೊತೆ ಮಹಾನದಿ ಮತ್ತು ಈ 5 ನದಿಗಳು ಒಟ್ಟಿಗೆ ಸೇರಿದ್ರೆ 6 ನದಿಗಳು ಅಂತ ಗಮನಿಸ್ಬೇಕು ತಾವೆಲ್ಲರೂ. ಇಲ್ಲಿ ಮಧ್ಯದಲ್ಲಿ ಮಹಾನದಿ ಸೇರಿಸ್ತೀವಿ ನೋಡಿ, ಮಹಾನದಿ ಸೇರಿಸ್ತೇವೆ. ಈ 6 ನದಿಗಳು ಒಡಿಸ್ಸಾದಲ್ಲಿದೆ ಸ್ನೇಹಿತರೆ. ಉತ್ಕಲ ಕರಾವಳಿ ತೀರದಲ್ಲಿ ಈ 6 ನದಿಗಳು ಬರುತ್ತೆ. 6 ನದಿಗಳ ಮೊಕ್ಕಜ ಭೂಮಿ ಇರೋ ರಾಜ್ಯ ಇದೆ ಒಡಿಸ್ಸಾ. ಎಕ್ಸಾ ಡೆಲ್ಟಾಯಿಕ್ ಕೋಸ್ಟ್ ಅಂತ ಕರೀತಾರೆ. 6 ನದಿಗಳ ಮೊಕ್ಕಜ ಭೂಮಿ ಇರೋ ರಾಜ್ಯ ಯಾವುದು? ಒಡಿಸ್ಸಾ. ಇದು ನಮ್ಮ ಕನ್ನಡದ ಕೋಟ್ಯಾಧಿಪತಿ ನಡೀತೈತಲ್ಲ ಪುನೀತ್ ರಾಜ್ಕುಮಾರ್ ಅವರದು, ಅವಾಗ ಕೇಳಿದ್ರು ಅವ್ರಿಗೆ ಕ್ವಶನ್. ಕನ್ನಡದ ಕೋಟ್ಯಾಧಿಪತಿನಲ್ಲಿ 6 ಮೊಕ್ಕಜ ಭೂಮಿ ಇರೋ ರಾಜ್ಯ ಯಾವುದು ಅಂತ ಕೇಳಿದ್ರು. ಎಕ್ಸಾ ಡೆಲ್ಟಾಯಿಕ್ ಕೋಸ್ಟ್. ಅದನ್ನ ನಾವು ಇವಾಗ ನೆನೆಸ್ಬೇಕಾಗತ್ತೆ. ಎಕ್ಸಾ ಡೆಲ್ಟಾಯಿಕ್ ಕೋಸ್ಟ್ ಯಾವುದು? ಒಡಿಸ್ಸಾ ಸ್ನೇಹಿತರೆ. ಸೊ ನೆಕ್ಸ್ಟ್ ಹಂಗೆ ಒಡಿಸ್ಸಾ ಆದ್ಮೇಲೆ ಇಲ್ಲಿ ನೋಡಿ ಬಹುದಾ, ನಾಗವಲ್ಲಿ ಅಂತ ಕೇಳಿರ್ತಾರೆ ಎಲ್ಲರೂ, ಕರೆಕ್ಟಾ? ನಾಗವಲ್ಲಿ, ಸಾರದಾ, ಎಲೆರು ಇವೆಲ್ಲ ಆಂಧ್ರ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ನದಿಗಳು. ವಗೇರಿವಗು, ಗುಂಡಲ್ಕಮ್ಮ, ಪಲೆರು, ಮುನೇರು, ಸುವರ್ಣಮುಖಿ, ಕಾಂಡಲೇರು, ಕೊರಟಲಿಯಾರ್, ವರಹಾಂಡಿ, ವೆಲ್ಲಾರ್, ವೈಗಾಯ್, ಪಾಂಬಾರ್, ಗುಂಡಾರ್, ವೈಪಾರ್, ತಾಮ್ರಪರಣಿ ಇವೆಲ್ಲ ನದಿಗಳು ಈಸ್ಟ್ ಫ್ಲೋಯಿಂಗ್. ತಮಿಳುನಾಡು, ಆಂಧ್ರ, ಒಡಿಸ್ಸಾ ಗೊತ್ತಾಗಲ್ಲ ಏನ್ ಕವರ್ ಮಾಡಿದೆ ನಾನು ಅಂತ. ಇವೆಲ್ಲ ಪೂರ್ವ ಕರೆ ನದಿಗಳು. ಹಂಗೆ ಪಾಲಾರ್, ಪೊನೆಯರು ಕೂಡ ಸೇರಿಸ್ಕೋಬಹುದು ನಾವು. ಈಸ್ಟ್ ಫ್ಲೋಯಿಂಗ್ ಗೊತ್ತಾಯ್ತಲ್ಲ. ಈ ರೀತಿ ನಾವು ಎಲ್ಲಾ ನದಿಗಳು ನಾನು ಇಲ್ಲಿ ಚಿತ್ರಿಸಿದ್ದೀನಿ ಸ್ನೇಹಿತರೆ. ಚಿಕ್ಕ ಚಿಕ್ಕ ಭೂಸ್ವರೂಪಗಳನ್ನ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ, ಅದ್ರ ಚಿತ್ರಗಳನ್ನ ತೋರಿಸಿದ್ದೀನಿ. ತಾವು ಇದನ್ನ ಗಮನಿಸಬೇಕು. ಸೊ ಹಂಗೆ ನಾವು ಪಶ್ಚಿಮ ಕರೆ ನದಿಗಳು ಮತ್ತೆ ಪೂರ್ವ ಕರೆ ನದಿಗಳನ್ನ ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ತಾವು ತಪ್ಪದೇ ಇದನ್ನ ನೋಡಿ ಸ್ನೇಹಿತರೆ. ಭಾರತದ ಜಲ ವಿಭಾಜಕ ಅಂತ ಅದನ್ನು ಕರೀತಾರೆ, ಅದನ್ನು ಹೇಳಿದ್ದೀನಿ. ನ್ಯಾಷನಲ್ ವಾಟರ್ ಡಿವೈಡ್ ಕೂಡ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಅರಾವಲಿ ಬೆಟ್ಟ ವಿಂಧ್ಯ ಸತ್ಪುರ ಬೆಟ್ಟದಿಂದ ಬಂದು ಪಶ್ಚಿಮ ಘಟ್ಟಗಳಿಂದ ಕೆರಡೆ ಬರುತ್ತೆ. ತಾವು ಇದನ್ನ ಗಮನಿಸಬೇಕು. ಗೊತ್ತಾಯ್ತಲ್ಲ ಎಲ್ಲರೂ? ಸೊ ಈ ರೀತಿ ನಾನು ಎಲ್ಲಾ ನದಿಗಳನ್ನ ನಾನು ಭಾರತದಲ್ಲಿರೋ ನದಿಗಳು, ಉತ್ತರ ಭಾರತ, ದಕ್ಷಿಣ ಭಾರತ ನದಿಗಳು ಒಟ್ಟಿಗೆ ಕೊಟ್ಟಿದ್ದೀನಿ. ಸೊ ನಾವು ಮುಂದಿನ ತರಗತಿಯಲ್ಲಿ ಕರ್ನಾಟಕ ಭೂಸ್ವರೂಪಗಳು ಮತ್ತು ಕರ್ನಾಟಕದಲ್ಲಿರೋ ನದಿಗಳು ಎಲ್ಲನೂ ನಾವು ಚಿಂತಿಸೋಣ ಸ್ನೇಹಿತರೆ. ಸೊ